ನೀನಾಗಿರೋ ಮಗ, ನೀನಾಗಿರೋ ಮಗಳೇ, ನೀನಾಗಿರೋ ಸ್ಟೂಡೆಂಟ್ ಅಂತ ಯಾರು ಹೇಳಿರೋದಿದೆಯಾ? ಬಹುಶಃ ನನ್ನ ಎಕ್ಸ್ಪೀರಿಯನ್ಸ್ ಯಾರು ಹೇಳಿಲ್ಲ. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲೂ ಯಾರು ಹೇಳಿರೋದು ಕೇಳಿಲ್ಲ ಸರ್. 26ನೇ ತಾರೀಕಲ್ಲಿ ಹುಟ್ಟಿರೋರು 25ನೇ ತಾರೀಕಲ್ಲಿ ಮದುವೆ ಆಗಿರೋರು ಗ್ಯಾರಂಟಿ ಡೈವರ್ಸ್ ಮಾಡ್ಕೊಳ್ತಾರೆ. ಲುಕ್ ಅಟ್ ದ ಟೋನ್ ಐ ಆಮ್ ಸೇಯಿಂಗ್. ಗ್ಯಾರಂಟಿ ಅವ್ರ ಲೈಫಲ್ಲಿ ಡೈವರ್ಸ್ ಆಗುತ್ತೆ. ರಿಲೇಶನ್ಶಿಪ್ ಚೆನ್ನಾಗಿರಲ್ಲ ಅಂತ ಹೇಳಿದ್ರೆ ಅದು ಮುಂದೆ ಏನು ಹೇಳಿದಾರೋ ಹಿಂದೆ ಏನು ಹೇಳಿರೋ ನನ್ಗೆ ಗೊತ್ತಿಲ್ಲ. ಬಟ್ ಕ್ಲಿಪ್ ಮಾಡೋರು ಏನು ಮಾಡ್ತಾರೆ, ಇವತ್ತಿನ ಟ್ರೆಂಡ್ ಅಲ್ವಾ ಸರ್, ರೀಲ್ಸ್ ಎಲ್ಲ ಏನಾಗಬೇಕು, ಸಿಕ್ಕಾಪಟ್ಟೆ ಓಡಬೇಕು, ವೈರಲ್ ಆಗಬೇಕು. ಇದೇ ತಾನೇ ಸ್ಟ್ರಾಟಜಿ, ಇದೆಲ್ಲ ಸ್ಟ್ರಾಟಜಿ. ಸಂಕಟ ಬಂದಾಗ ಮಾತ್ರ ವೆಂಕಟರಮಣ. ಸಂಕಟ ಬರಂಗೆ ಯಾಕಪ್ಪ ಮಾಡ್ಕೊಂತಿದ್ದೀರಾ? ಪ್ರೇಯರ್ಸ್ ಎಲ್ಲ ಎಷ್ಟೋ ಜನ ಮಾಡ್ತಾರೆ ಸರ್, ದೇವ್ರೆ ನನಗೆ ಕೆಟ್ಟದಾಗಂಗೆ ಇರ್ಲಪ್ಪ, ನನಗೆ ಎಲ್ಲ ಒಳ್ಳೇದಾಗಂಗೆ ಮಾಡಪ್ಪ ಭಗವಂತ ಅಂತ ಕೇಳ್ಕೊಬೋದಲ್ವಾ? ಒಂದು 13 ವಾರದಿಂದ 21 ವಾರದಲ್ಲಿ ಬ್ರೈನ್ ಡೆವಲಪ್ ಆಗುತ್ತೆ ಅಂತ ಹೇಳ್ತಾರೆ. ಆ ಬ್ರೈನ್ ಡೆವಲಪ್ಮೆಂಟ್ ಜೊತೆಗೆ ನಮ್ಮ ಫಿಂಗರ್ ಪ್ರಿಂಟ್ ಕೂಡ ಅವಾಗ ಡೆವಲಪ್ ಆಗುತ್ತೆ. ಎಕ್ಸಾಕ್ಟ್ಲಿ. ಸೊ ಇಲ್ಲಿ ಬ್ರೈನ್ಗೂ ಮತ್ತೆ ನಮ್ಮ ಫಿಂಗರ್ ಪ್ರಿಂಟ್ಗೂ ಏನಾದ್ರು ಕನೆಕ್ಟಿವಿಟಿ ಇದೆಯಾ? ಒಂದು ಮಗು ಕೆಲಸ ಆಗ್ಬೇಕಂದ್ರೆ ರಿವಾರ್ಡ್ ಕೊಡಬೇಕು, ಚಾಕ್ಲೇಟ್ ಅಂತನೋ, ಎಲ್ಲೋ ಕರ್ಕೊಂಡು ಹೋಗ್ತೀನಿ ಅಂತನೋ, ಏನಾದರೂ ಗಿಫ್ಟ್ ಕೊಡ್ತೀನಿ ಅಂತನೋ ಹೇಳಿ ಕೆಲಸ ಮಾಡ್ಬೇಕು ಅಂತ. ಇಟ್ ಈಸ್ ಅಬ್ಸಲ್ಯೂಟ್ಲಿ ರಾಂಗ್. ಈ ಪಾಡ್ಕಾಸ್ಟ್ ನ ನೋಡ್ತಿರೋಂಥ ಪೇರೆಂಟ್ಸ್ಗೆ ಸಿಗೋಂಥ ಬ್ಯೂಟಿಫುಲ್ ಟ್ರೂತ್ ಇನ್ಪುಟ್ಸ್ ಏನಪ್ಪಾ ಅಂದ್ರೆ, ಈಗ ತಾಯಿಗೆ ಎಕ್ಸ್ಟ್ರೀಮ್ ಫಿಯರ್ ಇತ್ತು ಅಂತಂದ್ರೆ ಮಗುಗೂ ಟ್ರಾನ್ಸ್ಫರ್ ಆಗುತ್ತೆ. ತುಂಬಾ ಖುಷಿಯಾಗಿರ್ತಾರೆ ಒಂದು ತಾಯಿ ಅಂತಂದ್ರೆ, ಮಗು ಕೂಡ ತುಂಬಾ ಖುಷಿಯಾಗಿ ಹುಟ್ಟೋದು, ಈ ತರನೇ ಇರುತ್ತಾ ಪ್ರೋಟೋಕಾಲ್? ನಮ್ಮ ಮಗು ಇನ್ನು 6ನೇ ಕ್ಲಾಸ್ 7ನೇ ಕ್ಲಾಸು ಎಂತೆಂಥೋ ವಿಡಿಯೋನೋ ನೋಡ್ತಾನೆ, ಎಂತೆಂಥದೋ ಹ್ಯಾಬಿಟ್ಸ್ಗಳಿದೆ. ಯಾಕೆ ಹಿಂಗಾಯ್ತು? ಎಲ್ಲ ಸುತ್ತಮುತ್ತ ಅವೈಲಬಿಲಿಟಿ ಇದೆಯಲ್ಲ. ನಾವು ಪೇರೆಂಟ್ಸ್ ಆಗಿರೋ ಡಿಸೈಡ್ ಮಾಡ್ಬೇಕು ತಾನೆ ಏನ್ ಕೊಡ್ಬೇಕು ಏನ್ ಕೊಡಬಾರ್ದು ಅಂತ. ಮಂಜುನಾಥ್ ಅಂತ ಹೆಸರಿಟ್ಟಿರ್ತಾರೆ, ಕೆಲವು ಮಕ್ಕಳಿಗೆ ಶಾರದೆ ಅಂತ ಹೆಸರಿಟ್ಟಿರ್ತಾರೆ, ಕೆಲವು ಮಕ್ಕಳಿಗೆ ಲಕ್ಷ್ಮಿ ಅಂತ ಹೆಸರಿಟ್ಟಿರ್ತಾರೆ. ಇವ್ರನ್ನೆಲ್ಲರೂ ಇವ್ರು ಯಾವಾಗ್ಲೂ ಪ್ಲೂರಲಲ್ಲೇ ಮಾತಾಡಿಸ್ತಾರ? ಇಲ್ಲ. ಬಾರೆ ಇಲ್ಲಿ ಶಾರದೆ, ಬಾರೆ ಇಲ್ಲಿ ಲಕ್ಷ್ಮಿ, ಮಂಜ ಬಾರೋ ಇಲ್ಲಿ. ನಾವು ಮರ್ತೋಗ್ಬಿಟ್ಟಿದೀವಿ ಎಲ್ಲ ದೇವ್ರ ಹೆಸರುಗಳು ಅಂತ. ಯೂನಿಟ್ ಟ್ರೂತಿಗೆ ಬಂದ್ರೆ ಏನ್ ಸಿಗುತ್ತಪ್ಪ ಮುಳ್ಳಿ? ಒಂದ್ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತೀಯಾ? ಕ್ಲಾರಿಟಿ ಅಂಡ್ ಡೈರೆಕ್ಷನ್ ವಿಗೆ. ಸೊ ಇವಾಗ ವಿವೇಕಾನಂದ ಏನ್ ಹೇಳಿದ್ದಾರೆ ಸರ್? ಆಲ್ ದ ಪವರ್ ಇಸ್ ವಿದಿನ್ ಯು ಅಂತ, ಅಂಡ್ ಎವ್ರಿಥಿಂಗ್ ಈಸ್ ಪಾಸಿಬಲ್ ಅಂತ ಹೇಳಿದ್ದಾರೆ. ಅಂಡ್ ಈ ಡಿಡ್ ಇಟ್ ಅಂಡ್ ಎಕ್ಸಿಕ್ಯೂಟೆಡ್ ಆಲ್ ದೋಸ್ ಥಿಂಗ್ಸ್. ಹೆಲೋ, ನಮಸ್ಕಾರ. ನಮ್ಮ ಜೀವನದ ಗುಟ್ಟು ನಮ್ಮ ಬೆರಳು ತುದಿಯಲ್ಲಿ ಅಡಗಿದೆ ಅಂದ್ರೆ ನೀವು ನಂಬ್ತೀರಾ? ಎಸ್, ನಂಬಲೇಬೇಕು. ಇದರಲ್ಲಿ ಯಾವುದೇ ಮ್ಯಾಜಿಕ್ ಇಲ್ಲ, ಇರೋದಿಲ್ಲ ಲಾಜಿಕ್ಕೆ. ಇದನ್ನ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಅಂತ ಕರೀತಾರೆ. ಈ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮೂಲಕ ನಮ್ಮ ರಿಯಲ್ ಟ್ಯಾಲೆಂಟ್ ಏನು, ನಾವು ಯಾಕೆ ನಗ್ತೀವಿ, ಯಾಕೆ ಹೇಳ್ತೀವಿ, ನಮ್ಮ ಆ್ಯಕ್ಷನ್ಸ್ ಯಾಕೆ ಹೀಗಾಗುತ್ತೆ, ನಮ್ಮ ಬಿಹೇವಿಯರಲ್ ಪ್ಯಾಟರ್ನ್ ಯಾಕೆ ಹಿಂಗಿದೆ, ಅಂಡ್ ಮಕ್ಕಳು ಎಸ್ಪೆಷಲಿ ಅವ್ರ ಕಲಿಕೆಯ ಶೈಲಿ ಒಬ್ರಿಗಿಂತ ಒಬ್ರಿಗೆ ಯಾಕೆ ಡಿಫ್ರೆಂಟ್ ಆಗಿದೆ. ಒಬ್ರು ಸ್ಲೋ ಆಗಿ ಕಲಿತಾರೆ, ಒಬ್ರು ಫಾಸ್ಟಾಗಿ ಕಲಿತಾರೆ. ಆ್ಯಂಡ್ ರಿಲೇಷನ್ಶಿಪ್ಪಲ್ಲಿ ಮೇಜರ್ ಆಗಿ ಗಂಡ ಹೆಂಡತಿ ಇರ್ಬೋದು, ಇಲ್ಲ ಅಂತಂದರೆ ಲವರ್ಸ್ ಇರ್ಬೋದು, ಅವ್ರ ಮಧ್ಯೆ ಆಗುವಂತಹ ಈಗೋ ಕ್ಲಾಶ್ ಯಾಕೆ, ಅವ್ರ ಮಧ್ಯ ಕಂಪ್ಯಾಟಿಬಿಲಿಟಿ ಇಶ್ಯೂಸ್ಗಳು ಯಾಕೆ ಬರುತ್ತೆ, ಇಂಡಿವಿಜುವಲಿ ನಾವೇನು, ಇವೆಲ್ಲದರ ಬಗ್ಗೆ ಇವತ್ತಿನ ಪಾಡ್ಕಾಸ್ಟಲ್ಲಿ ಯುನೀಕ್ ಟ್ರೂತ್ನ ಫೌಂಡರ್ ಆಗಿರುವಂತಹ ಡಾಕ್ಟರ್ ಮುರಳಿ ಅವರು ಮಾತಾಡಿದ್ದಾರೆ. ಇವತ್ತಿನ ಪಾಡ್ಕಾಸ್ಟ್ ತುಂಬಾ ಡೀಪ್ ಕಾನ್ವರ್ಸೇಷನ್ಗಳನ್ನು ಹೊಂದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ, ಈ ಪಾಡ್ಕಾಸ್ಟ್ನಿಂದ ನಿಮ್ಗೆ ಏನಾದರೂ ಮಾಹಿತಿ ಸಿಕ್ಕಿದ್ರೆ ಈ ಪಾಡ್ಕಾಸ್ಟ್ಗೆ ಒಂದು ಹೈಪ್ ಕೊಡಿ. ಆಗ ಇದು ಸುಮಾರು ಜನಕ್ಕೆ ತಲುಪುತ್ತೆ. ಬಿಕಾಸ್ ಇದು ಖಡಕ್ ಟಾಕ್ಸ್, ಬರೀ ಕತೆ ಇಲ್ಲ, ಹೊಸ ಅಧ್ಯಾಯ. ಡಾಕ್ಟರ್ ಮುರಳಿ ಅವರೇ, ವೆಲ್ಕಮ್ ಟು ಖಡಕ್ ಟಾಕ್ಸ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸಿನ್ಸಿಯರ್ ಗ್ರ್ಯಾಟಿಟ್ಯೂಡ್ ಫಾರ್ ದಿಸ್ ಆಪರ್ಚುನಿಟಿ ಸರ್. ಹೇಗಿದ್ದೀರಾ? ಸಖತ್ತಾಗಿದ್ದೀನಿ ಸರ್. ಡಾಕ್ಟರ್ ಕೇಳ್ಬೋದಾ ಹೇಗಿದ್ದೀರಾ ಅಂತ? ಖಂಡಿತ ಸರ್, ಬಿಕಾಸ್ ಡಾಕ್ಟರ್ ಅಂದರೆ ಯೂಶ್ವಲ್ ಆಗಿ ಫಿಸಿಕಲಿನೇ ಚೆನ್ನಾಗಿರ್ಬೇಕಂತ ಅನ್ಕೊಳ್ತಾರೆ. ಬಟ್ ಯುನೀಕ್ ಟ್ರೂತಲ್ಲಿ ಮೆಂಟಲಿ ಎಮೋಷನಲಿ ಇಸ್ ಆಲ್ಸೋ ಮ್ಯಾಟರ್ಸ್, ಸೊ ದಟ್ ಫಿಸಿಕಲಿ ವಿ ಕ್ಯಾನ್ ಬಿ ಹೆಲ್ದಿ. ಯುನೀಕ್ ಟ್ರೂತ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಾನು ಟ್ರೂತ್ನ ಅನಲೈಸ್ ಮಾಡಬೇಕು ಅನ್ಕೊಂಡಿದ್ದೀನಿ. ಯಾ ಸರ್. ಜಗತ್ತಲ್ಲಿ ಒಬ್ಬಂತರ 7 ಜನ ಇರ್ತಾರೆ ಅಂತ ಕೇಳಿದ್ವಿ. ಅಂದರೆ ಚಿಕ್ಕವರಾಗಿರ್ಬೇಕಾದ್ರೆ ಫಿಲಮ್ಸ್ ಅಲ್ಲಿ ನೋಡಿದ್ವಿ, ಯಾರ ಹೇಳೋದೆಲ್ಲ ಕೇಳ್ತಾ ಇದ್ವಿ. ಬಟ್ ಎಲ್ಲರ ಫಿಂಗರ್ ಪ್ರಿಂಟು ಮಾತ್ರ ಬೇರೆ ಬೇರೆ. ಈ ಜಗತ್ತಲ್ಲಿ 800 ಕೋಟಿ ಜನ ಇದ್ದಾರೆ, ಆದ್ರೆ 800 ಕೋಟಿ ಫಿಂಗರ್ ಪ್ರಿಂಟ್ಸ್ ಇದೆ. ಹೌದು. ಇದ್ರ ಹಿಂದೆ ಇರುವಂತಹ ಸೈನ್ಸ್ ಏನು, ಯಾಕೆಲ್ಲ ವ್ಯತ್ಯಾಸ ಇದೆ? ಅಂದ್ರೆ ಒಬ್ಬರ ತರ ಇನ್ನೊಬ್ರು ಇದ್ದಾರೆ, ಬಟ್ ಫಿಂಗರ್ ಪ್ರಿಂಟ್ ಮಾತ್ರ ಯಾಕೆ ಬೇರೆ ಬೇರೆ ತರ ಇದೆ? ಸೊ ಆ್ಯಕ್ಚುಲಿ ಯಾಕೆ ಒಬ್ಬ ವ್ಯಕ್ತಿನ ವಿಶಿಷ್ಟ ಅಂತ ಹೇಳಬೇಕು ಅಂದರೆ, ಅಥವಾ ವಿಭಿನ್ನ ಅಂತ ಹೇಳಬೇಕಂದ್ರೆ, ಇಟ್ ಈಸ್ ಜಸ್ಟ್ ಗಾಡ್ಸ್ ಕ್ರೇಜಿನೆಸ್ ಅಷ್ಟೇ. ಅವನಿಗೆ ಒಂದೇ ಥರ ಜಗತ್ತನ್ನು ನೋಡೋಕ್ಕೆ ಇಷ್ಟ ಇಲ್ಲ, ಅದು ಅವ್ರದ್ದು ಪ್ಲ್ಯಾನ್ ಅಷ್ಟೇ. ಇವಾಗ ನೀವು ಒಂದು ಬಿಸ್ನೆಸ್ ಮಾಡ್ಬೇಕಾದ್ರೆ ನಮ್ಮ ಪ್ಲ್ಯಾನ್ ಪ್ರಕಾರ ನಾವು ಬಿಸ್ನೆಸ್ ಮಾಡ್ಕೊಂಡು ಹೋಗ್ತೀವಲ್ವಾ. ಸೊ ಅದೇ ಥರ ಭಗವಂತ ಕೂಡ ಜಗತ್ತನ್ನು ವಿಭಿನ್ನವಾಗಿ ನೋಡೋಕ್ಕೆ ಇಷ್ಟ ಅವ್ರಿಗೆ, ಅದಕ್ಕೆ ನಮ್ಮನ್ನೆಲ್ಲ ಡಿಫ್ರೆಂಟಾಗಿ ಕ್ರಿಯೇಟ್ ಮಾಡ್ಯಾರೆ. ನೋಡೋಕ್ಕೆ ಹೈಟ್ ಸೇಮ್ ಇರ್ಬೋದು, ಮುಖನೂ ಒಂದು ಥರ ರಿಸೆಂಬ್ಲೆನ್ಸ್ ಅಂತ ಅನಿಸ್ಬೋದು, ಬಟ್ ನಾನು ಥಿಂಕ್ ಮಾಡೋ ಥರ ಇನ್ಯಾರೂ ಜಗತ್ತಲ್ಲಿ ಥಿಂಕ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನೀವು ಫೀಲ್ ಮಾಡೋ ಥರ ಜಗತ್ತಲ್ಲಿ ಇನ್ಯಾರೂ ಫೀಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ಕಾಂಟೆಕ್ಸ್ಟಲ್ಲಿ ನಮ್ಮ ಸಾಫ್ಟ್ವೇರ್ಸ್ ಎಲ್ಲದೂ ಕೂಡ ನಮ್ಮ ಫಿಂಗರ್ ಪ್ರಿಂಟ್ಸ್ಗೆ ಡೈರೆಕ್ಟಾಗಿ ಕನೆಕ್ಟ್ ಆಗಿರುತ್ತೆ ಅಂತ ಹೇಳ್ತೀವಿ.
ಸೊ ಅದನ್ನೇ ನಾವು ಕೂಡ ಫಿಂಗರ್ ಪ್ರಿಂಟಲ್ಲಿ ಅನಲೈಸ್ ಮಾಡಿ ಆ ಫಿಂಗರ್ ಪ್ರಿಂಟ್ಸ್ ಎಷ್ಟು ಯೂನೀಕ್ ಆಗಿರುತ್ತಲ್ಲ ಅದ್ರ ಪ್ರಕಾರ ಅವ್ರದ್ದು ಥಾಟ್ಸಲ್ಲಿ ಮತ್ತು ಫೀಲಿಂಗ್ಸಲ್ಲಿ ಯಾವ ಲೆವೆಲ್ ಇಂಟೆನ್ಸಿಟಿ ಇರುತ್ತೆ ಅಂತ ಹೇಳೋಕ್ಕಾಗತ್ತೆ. ಓಕೆ. ಸೊ ಅದಕ್ಕೆ ನಾವೆಲ್ಲರೂ ವಿಭಿನ್ನವಾಗಿದ್ದೀವಿ ಈ ಜಗತ್ತಲ್ಲಿ. ಅದೊಂದು ಪ್ಲ್ಯಾನ್ ಅಷ್ಟೇ, ಗಾಡ್ಸ್ ಪ್ಲ್ಯಾನ್ ಇದೆ. ಅದನ್ನು ನಾವು ಅರ್ಥ ಮಾಡ್ಕೊಳೋದೇ ನಮ್ಮ ಲೈಫು. ಬಟ್ ಏನು ಮಾಡೋದು, ಪೇರೆಂಟಿಂಗಲ್ಲಿ ಸ್ಕೂಲಿಂಗಲ್ಲಿ ಎಲ್ಲರೂ ಒಂದೇ ಥರ ಇರಬೇಕು ಅಂತ ಹೇಳಿದ್ದಾರೆ. ಬಟ್ ಬೇಸಿಕ್ ಕೆಲವೊಂದು ವ್ಯಾಲ್ಯೂ ಸಿಸ್ಟಮ್ ಅಷ್ಟೇ ಎಲ್ರಿಗೂ ಇರಬೇಕು. ಅಂದ್ರೆ ಎಜುಕೇಶನ್ ವ್ಯಾಲ್ಯೂ ಸಿಸ್ಟಮ್ ಆ ಥರ ಇದೆ ಅಲ್ವಾ. ಜನರಲೈಸ್ಡ್ ಆಗಿ ನಾವೇನಾದ್ರು ಮಾಡಬೇಕು ಅಂತಂದ್ರೆ ಓಕೆ ಇಂಜಿನಿಯರ್ ಮಾಡಿ, ಇಂಜಿನಿಯರ್ ಆಗಿ, ಇಲ್ಲಾಂದ್ರೆ ಡಾಕ್ಟರ್ ಆಗಿ, ಎಲ್ಲರೂ ಒಂದರಿಂದ ಬೀಳ್ತಾರೆ. ಜನರಲೈಸ್ಡ್ ಆಗಿ ಹೋಗ್ತೀವಿ. ನಮಗೇನೋ ಪರ್ಟಿಕ್ಯುಲರ್ಲಿ ಒಂದು ಫಿಂಗರ್ ಪ್ರಿಂಟ್ ಯುನೀಕ್ನೆಸ್ ತರಾನೇ ನಮ್ಮ ಕೆಲಸಗಳಲ್ಲೂ ಅಥವಾ ನಮ್ಮ ಹವ್ಯಾಸಗಳಲ್ಲೂ ಯುನೀಕ್ನೆಸ್ನ ಹುಡ್ಕೋದಕ್ಕೆ ತುಂಬ ಸಮಯ ತಗೊಳುತ್ತೆ ಅನ್ಸುತ್ತೆ. ಖಂಡಿತ. ಯಾಕೆ ಸಮಯ ತಗೊಳುತ್ತೆ ಅಂತ ಆದರೆ, ಸಮಯ ತಗೊಳಲ್ಲ ಆ್ಯಕ್ಚುಲಾಗಿ, ಫಾರ್ ಯುವರ್ ಇನ್ಫಾರ್ಮೇಷನ್. ಯಾಕೆ ಸಮಯ ತಗೊತಾ ಇದೆ ಅಂದರೆ, ಈ ಅರ್ಲಿ 3 years ಮತ್ತು 6 yearsಲ್ಲಿ ಈ ಜಗತ್ತಲ್ಲಿ ಎಲ್ಲರೂ ಯೂನಿಕ್ ಇರಬೇಕಾದ್ರೆ, ನನ್ನ ತಂದೆ ಬೇರೆ, ನನ್ನ ತಾಯಿ ಬೇರೆ, ಅವ್ರ ಆಲೋಚನೆ, ಭಾವನೆ, ಜೀವನದ ಅನುಭವ, ನಾಲೆಡ್ಜ್ ಎಲ್ಲ ವಿಭಿನ್ನವಾಗಿರ್ಬೇಕಾದ್ರೆ ಅವ್ರು ನನ್ನನ್ನು ಆ ರೀತಿ ನರ್ಚರ್ ಮಾಡಿಬಿಟ್ರು. ಆವಾಗ ನನ್ನ ಬ್ರೈನ್ಗೆ ಏನಾಯಿತು, ಕನ್ಫ್ಯೂಷನ್ ಆಯಿತು. ನಾನು ಒಬ್ಬನೇ ಅಲ್ಲ, ಜಗತ್ತಲ್ಲಿರೋ ಎಲ್ಲ ಬ್ರೈನ್ಗಳಿಗೂ ಕನ್ಫ್ಯೂಷನ್ಸ್ ಇದೆ. ಆ ಕನ್ಫ್ಯೂಷನ್ಸ್ ಒಂದು ಸ್ಟಾರ್ಟ್ ಆದರೆ ಬೇರೆ ಇನ್ನೆಲ್ಲ ಟರ್ಮ್ಸ್ಗಳು, ನೆಗೆಟಿವ್ ಟರ್ಮ್ಸ್ಗಳು ಒಬ್ಬ ವ್ಯಕ್ತಿಯಲ್ಲಿ ಏನೇನೆಲ್ಲ ಇರೋಕ್ಕೆ ಸಾಧ್ಯ ಅಂತ ಇದೆಯಲ್ಲ, ಅದೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಫಾರ್ ಎಕ್ಸಾಂಪಲ್ ಫಿಯರ್ ಇರ್ಬೋದು, ಇನ್ಸೆಕ್ಯೂರಿಟಿ ಇರ್ಬೋದು, ಅಥವಾ ಸೆಲ್ಫ್ ಡೌಟ್ಸ್ ಇರ್ಬೋದು, ಅಥವಾ ಡ್ಯುಯಲ್ ಥಾಟ್ಸ್ ಇರ್ಬೋದು. ಸೊ ಇದೆಲ್ಲ ನ್ಯಾಚುರಲ್ ಆಗಿ ಇದ್ದೋಗ್ಬಿಡುತ್ತೆ. ಆ ಕಾಂಟೆಕ್ಸ್ಟಲ್ಲಿ ಎಲ್ಲ ಇಂಡಿವಿಜುವಲೂ ಅವ್ನ ಯೂನಿಕ್ನೆಸ್ನ ತಿಳ್ಕೊಳ್ಳಬೇಕು ಸರ್. ಇಟ್ ಈಸ್ ನಾಟ್ ಜಸ್ಟ್ ಅ ಬಿಸ್ನೆಸ್ ಸೇಕ್ ಅಂತ ಅಲ್ಲ, ಇಟ್ ಈಸ್ ಎ ಕಾಮನ್ ಫಾರ್ಮುಲಾ ಅಲ್ವಾ. ಎಷ್ಟು ಬ್ರ್ಯಾಂಡ್ಸ್ ಇದೆ ಸರ್ ಕಾರಲ್ಲಿ, ನೀವು ಯಾಕೆ ನಿಮ್ಗೆ ಇಷ್ಟ ಆಗಿರೋ ಬ್ರ್ಯಾಂಡ್ ಮಾತ್ರ ತೊಗೊಂಡಿದ್ದೀರಾ? ನೀವು ಹೇಳಂಗಿಲ್ಲ ಮುರಳಿ ನನ್ನ ಮನಿ ಇಷ್ಟ ಇತ್ತು ಅದಕ್ಕೆ ನಾನು ಈ ತಗೊಂಡೆ ಅಂತ. ಇಲ್ಲ, ನಿಮ್ಮ ಬ್ರೈನು ಅದನ್ನು ಮಾತ್ರ ಎಕ್ಸ್ಪೀರಿಯನ್ಸ್ ಮಾಡಿದೆ, ಆ ಥರ ಕಾರ್ಗಳನ್ನ ಮಾತ್ರ ಎಕ್ಸ್ಪೀರಿಯನ್ಸ್ ಮಾಡಿದೆ. ಅದಕ್ಕೆ ನೀವು ಆ ಬಜೆಟಲ್ಲಿ ಒಂದು ಕಾರ್ ತೊಗೊಳ್ತೀರಾ, 15 ಲಕ್ಷ ಇದ್ದರೆ ಅದರಲ್ಲಿ. ಬಟ್ ನಿಮ್ಮ ಲೈಫಲ್ಲಿ ನೀವು ಬೇರೆ ಎಲ್ಲ ಥರ ಬೆಸ್ಟ್ ಎಕ್ಸ್ಪ್ಲೋಜರ್ಸನ್ನು ಆಲ್ರೆಡಿ ಮಾಡಿಬಿಟ್ಟಿದ್ರೆ ನೀವು ಲೈಫಲ್ಲಿ ಡೆವಲಪ್ಮೆಂಟ್ ಆಗಿರ್ತೀರ, ಗ್ರೋತ್ ಆಗಿರ್ತೀರ. ಅವಾಗ ನಿಮಗೆ ಬೇರೆ ಕಾರ್ ಬೇಕು ಅಂತ ಅನಿಸುತ್ತೆ, 50 ಲಕ್ಷದ್ದು ಬೇಕು ಅನಿಸುತ್ತೆ, 1 ಕೋಟಿದು ಬೇಕು ಅಂತ ಅನಿಸುತ್ತೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಕಾರ್ ಎಕ್ಸಾಂಪಲ್ ತೊಗೊಂಡು ನನ್ನ ಜೀವನದಲ್ಲಿ ನಾನು ಇದೇ ಥರ ವಾತಾವರಣದಲ್ಲಿನೇ ಬೆಳ್ಕೊಂಡು ಬಂದುಬಿಟ್ಟಿದ್ದೀನಿ. ನನ್ನ ವಾತಾವರಣದ ಪ್ರಕಾರವಾಗಿ ನಾನು ನನ್ನ ಥಾಟ್ಸ್ನ, ಫೀಲಿಂಗ್ಸ್ನ ಲಿಮಿಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ವಿವೇಕಾನಂದ ಏನು ಹೇಳಿದ್ದಾರೆ ಸರ್, ಆಲ್ ದ ಪವರ್ ಈಸ್ ವಿದಿನ್ ಯು ಅಂತ, ಆ್ಯಂಡ್ ಎವ್ರಿಥಿಂಗ್ ಈಸ್ ಪಾಸಿಬಲ್ ಅಂತ ಹೇಳಿದ್ದಾರೆ. ಆ್ಯಂಡ್ ಈ ಡಿಡ್ ಇಟ್ ಆ್ಯಂಡ್ ಎಕ್ಸಿಕ್ಯೂಟೆಡ್ ಆಲ್ ದೋಸ್ ಥಿಂಗ್ಸ್ ಅಲ್ವಾ. ಅವ್ರ ಜೀವನ ಆ ಥರ ಅವರು ಪ್ರಾಮಾಣಿಕತೆಯಿಂದ ಅಥವಾ ಅತಿ ಟ್ರುತ್ಫುಲ್ಲಾಗಿ ಲೈಫ್ನ ಲೀಡ್ ಮಾಡಿ ನಮಗೆಲ್ಲ ತೋರಿಸಿದ್ದಾರೆ. ಬಟ್ ನಮಗೆ ಆ ಥರ ಮಾಡೋ ಶಕ್ತಿ ಇಲ್ವೇ? ಸೊ ಆ ಕಾಂಟೆಕ್ಸ್ಟಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಏನನ್ನ ಬೇಕಾದರೂ ಮಾಡ್ಬೋದು, ಅಂಟಿಲ್ ಅನ್ಲೆಸ್ ಆ ಕನ್ಫ್ಯೂಷನ್ಸಿಂದ ಹೊರಗಡೆ ಬರೋ ತನಕ ಇದು ಯಾವುದೂ ಸಾಧ್ಯ ಇಲ್ಲ. ಓಕೆ. ಸೊ ಕನ್ಫ್ಯೂಷನ್ ಹೆಂಗೆ ಕ್ರಿಯೇಟ್ ಆಗುತ್ತೆ ಮುರಳಿ? ನಿಮ್ಮ ನೇಚರ್ನ ಆಪೋಸಿಟ್ ವಾತಾವರಣ ಬಂದ್ರೇ ಅದು ಕನ್ಫ್ಯೂಸ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಕನ್ನಡ ಭಾಷೆ ಗೊತ್ತು ಸರ್, ಇಂಗ್ಲೀಷ್ ಭಾಷೆ ಗೊತ್ತು ಸರ್, ನನಗೆ ತಮಿಳ್ ಗೊತ್ತು, ನಿಮಗೆ ತಮಿಳ್ ಗೊತ್ತಿಲ್ಲ ಅಂದ್ಕೊಳ್ಳಿ. ನಾನು ಮಧ್ಯೆ ತಮಿಳು ಆ್ಯಡ್ ಮಾಡ್ತೀನಿ, ಹಿಂದಿನೂ ಆ್ಯಡ್ ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ಳಿ. ಅದೇ ನನಗೆ ಆಫ್ ಆ್ಯಂಡ್ ಆಫ್ ಇನ್ಫಾರ್ಮೇಷನ್, ಮತ್ತು ನನಗೆ ತಮಿಳ್ ಹಿಂದಿ ಕಂಪ್ಲೀಟಾಗಿ ಬರಲ್ಲ. ಅವಾಗ ನಿಮ್ಮ ಬ್ರೈನ್ ಕನ್ಫ್ಯೂಸ್ ಆಗುತ್ತಾ ಇಲ್ವಾ ಕಾನ್ವರ್ಸೇಷನ್ಸ್ಗಳಲ್ಲಿ, ಇನ್ಫಾರ್ಮೇಷನ್ಗಳಾಗುತ್ತೆ. ಸೊ ಹಾಗೆ ಮನೇಲಿ ಅಜ್ಜ ಅಜ್ಜಿನೇ ಬೇರೆ ನಾಲೆಡ್ಜ್ ಎಕ್ಸ್ಪೀರಿಯನ್ಸಲ್ಲಿ ಬಂದರು, ತಂದೆ ಕಡೆ ಬೇರೆ, ತಾಯಿ ಕಡೆ ಬೇರೆ. ಇವಾಗ ತಂದೆನೂ ಅವ್ರ ಥಾಟ್ಸು ಅವ್ರ ಎಕ್ಸ್ಪೀರಿಯನ್ಸ್ ತೊಗೊಂಬರ್ತಾರೆ ನನ್ನ ಲೈಫಿಗೆ. ಅದೇ ಥರ ನಮ್ಮ ಅಮ್ಮನೂ ಅವ್ರ ಥಾಟ್ಸು ಅವ್ರ ಎಕ್ಸ್ಪೀರಿಯನ್ಸ್ನ ತೊಗೊಂಬರ್ತಾರೆ. ಇದೇ ಥರ ಹಿಂಗೆ ಜನ್ರೇಷನ್ ಹಿಂದೆ ಹೋದರೆ ಎಷ್ಟು ಜನಗಳ ಕಾಂಬಿನೇಷನ್ ನಾನು ಹುಟ್ಟಿದ್ದೀನಿ ಇವಾಗ. ಅಂದರೆ ಪ್ರಾಬ್ಲಿ ಒಂದು ಮಗು ಹುಟ್ಟಿ ಅದ್ರ ಲೈಫನ್ನು ಲೀಡ್ ಮಾಡ್ತಿದೆ ಅಂತಂದರೆ ಇಟ್ ಈಸ್ ನಾಟ್ ಎಕ್ಸಾಕ್ಟ್ಲಿ ಹಿಸ್ ಆರ್ ಹರ್ ಲೈಫ್. ಅದು ಪೂರ್ತಿ ಅವ್ರ ಅಪ್ಪ ಅಮ್ಮ, ಅವ್ರ ಪೇರೆಂಟ್ಸ್, ಅವ್ರ ಫ್ಯಾಮಿಲಿ ಎಲ್ಲರೂ ಒಂದು ಚೂಚು ವಿಷಯಗಳನ್ನ ಹಾಕಿ ಅವ್ರನ್ನ ಡೆವಲಪ್ ಮಾಡಿದ್ದಾರೆ. ಅವ್ರದ್ದು ಅಂತ ಎಷ್ಟು % ಹಾಗಾದ್ರೆ? ತುಂಬ ಕಡಿಮೆ. ಯಾರು ಅವ್ರದ್ದು ಅಂತ ಜೀವನ ಮಾಡ್ತಿದ್ದಾರೆ ಅಲ್ವಾ, ಅವ್ರು ಮಾತ್ರ ಸದಾ ಸಂತೋಷವಾಗಿ ಆನಂದಮಯವಾಗಿ ಜೀವನ ಮಾಡ್ತಿದ್ದಾರೆ. ಇನ್ನೊಬ್ಬರ ಮೇಲೆ ಯಾವುದೇ ಥರವಾಗಿ ಒಂದು ರಾಂಗ್ ಥಿಂಗ್ಸ್ಗಳನ್ನ ಹುಡುಕದೆ, ಮಿಸ್ಟೇಕ್ಸ್ ಹುಡುಕದೆ, ಎಲ್ಲರಲ್ಲಿ ಒಳ್ಳೇದಿದೆ ಅಂತ ನಂಬ್ಕೊಂಡು ಆರಾಮಾಗಿ ಖುಷಿಯಾಗಿದ್ದಾರೆ. ಅವ್ರು ಧೈರ್ಯವಾಗಿದ್ದಾರೆ ಹಾಗೂ ಹೆಲ್ದಿ ಆಗಿದ್ದಾರೆ. ಎಲ್ಲ ರಿಲೇಷನ್ಶಿಪ್ಗಳ ಜೊತೆ ಬೆಸ್ಟ್ ಆಗಿನೇ ಇದ್ದಾರೆ. ಎಷ್ಟು ಜನ ಇದ್ದಾರೆ ವರ್ಲ್ಡಲ್ಲಿ ಇಷ್ಟು ಪರ್ಸೆಂಟೇಜ್ ಅಂತ ನೋಡೋದಾದ್ರೆ? ಸರ್ ನನಗೆ ಸಿಕ್ಕಿರೋರಲ್ಲಿ ಯಾರೂ ಸಿಕ್ಕಿಲ್ಲ. ಸಿಗಲ್ಲ ಸರ್. ಇವಾಗ ನೀವು ಯಾವುದೇ ಸ್ಪಿರಿಚುವಲ್ ಮಾಸ್ಟರ್ ಅಂತಾನೆ ಅನ್ಕೊಳ್ರಿಪ್ಪ, ಆ ಸ್ಪಿರಿಚುವಲ್ ಮಾಸ್ಟರ್ನ ನೀವು ಮಾತಾಡ್ತಿದ್ದೀರಾ, ವರ್ಲ್ಡ್ಸ್ ಬೆಸ್ಟ್ ಸ್ಪಿರಿಚುವಲ್ ಮಾಸ್ಟರ್ ಅಂತ ಅನ್ಕೊಳ್ರಿಪ್ಪ. ಅವ್ರಿಗೂ ಕೋಪ ಬಂತಲ್ಲ, ನೀವೇನೋ ಪ್ರಶ್ನೆ ಕೇಳಿದಾಗ ಉಲ್ಟಂ ಪುಲ್ಟಂ ಮಾತಾಡಿದ್ರೆ ಅವ್ರಿಗೆ ಕೋಪ ಬಂತಲ್ಲ. ಕೆಲವರೊಬ್ಬರು ಎನ್ಲೈಟನ್ ಪರ್ಸ್ನಾಲಿಟೀಸ್ ಇರ್ತಾರೆ ಸರ್.
ಎಂಡ್ಲೈನ್ಮೆಂಟ್ ಆಗಿರೋ ಅಂಥ ಕೆಲವು ಸ್ವಾಮೀಜಿಗಳು ಗುರುಜಿಗಳು ಇರ್ತಾರೆ, ಅವ್ರಿಗೆ ಕೋಪ ಬರಲ್ಲ. ಹ್ಮ್ ಈಗ ಸುಮ್ಮನೆ ಒಂದು ಪ್ರಾಕ್ಟೀಸ್ ಆಗಿ ಮಾಡ್ಕೊತಿರ್ತಾರಲ್ಲ ಸ್ವಾಮೀಜಿ ಗುರುಜಿ ಅಂತ. ನಾನು ಯಾಕೆ ಸ್ವಾಮೀಜಿ ಗುರುಜಿನ ವರ್ಡ್ ತೊಗೊಂಡಿದ್ದೀನಿ ಅಂದರೆ ವ್ಯೂವರ್ ಸ್ವಲ್ಪ ಪಾಸಿಟಿವ್ ಆಗಿ ತೊಗೋಬೇಕಷ್ಟೇ. ಅಂದರೆ ನಮಗೆ ಗೊತ್ತಿರೋ ಪ್ರಕಾರ ದೇ ಆರ್ ದ ಅಲ್ಟಿಮೇಟ್ ಪೀಪಲ್ ಇನ್ ದ ಮಾರ್ಕೆಟ್ ಅಂತ, ಅದಕ್ಕೆ ಅವ್ರು ತಗೊಂಡೆ. ಯಾಕೆ ಕಾಮನ್ ಪೀಪಲ್ನ ಬಿಸ್ನೆಸ್ ಮ್ಯಾನ್ ಪರಿತ್ಯಾಗ ಮಾಡಿ ಅದಕ್ಕೋಸ್ಕರ ಕೂತಿರೋರು ಒಂಥರ ಅವ್ರಗಳಿಗೆ ಕೋಪ ಬರ್ತಾ ಇದೆ, ಬೇಜಾರಾಗ್ತಿದೆ, ಇನ್ನೊಬ್ಬನ ಕಂಡ್ರೆ ಜಲಸ್ ಆಗ್ತಾ ಇದೆ, ಇನ್ನೊಂದೇನೋ ಫೀಲಿಂಗ್ ಬರ್ತಾ ಇದೆ ಅವ್ರಿಗೆ, ಆಸೆ ಅಥವಾ ದುರಾಸೆ ಬರ್ತಾ ಇದೆ ಅಂತಿರ್ಬೇಕಾದ್ರೆ ನಾವು ಇವಾಗ ಕ್ಯಾಲ್ಕುಲೇಟ್ ಮಾಡಬೇಕು ವೆರಿ ಪ್ರಾಕ್ಟಿಕಲ್ ಆಗಿ. ಸೊ ಹಂಗಂತ ಲೈಫಲ್ಲಿ ಏನೋ ಆಸೆ ಇರಬಾರ್ದು ಹಂಗೆಲ್ಲ ಇಲ್ಲ. ಕಾಮನ್ ಮನುಷ್ಯ ಆಗಿದ್ದೀನಿ ಅಂದರೆ ನನಗೆ ಅದೆಲ್ಲ ಇರಲೇಬೇಕು, ಇಲ್ಲಾಂದರೆ ಲೈಫಲ್ಲಿ ಡ್ರೈವಿಂಗ್ ಫೋರ್ಸೇ ಇರಲ್ಲ ಸರ್. ಹೌದು, ಇವಾಗ ನನಗೇನೋ ಆಸೆ ಇದ್ರೆ ತಾನೇ ನಾನು ಕೆಲಸ ಮಾಡ್ತೀನಿ. ಆದರೆ ಮಕ್ಳುಗಳಿಗೆ ಏನು ಬೇಕು ಅಂತ ಪೇರೆಂಟ್ಸ್ ಹೇಳ್ಕೊಟ್ಟಿರಲ್ಲ. ಅವ್ರಿಗೆ ಏನು ಬೇಕು ಅಂತ ಹೇಳ್ಕೊಟ್ಟಿರ್ತಾರೆ ಅಂದರೆ ಇವತ್ತಿನ ಸಿಸ್ಟಮ್ ಪ್ರಕಾರ ಸ್ಕೂಲಲ್ಲಿ ಹೋಗ್ಬೇಕು, ನೀನು ಸ್ಕೂಲಿಗೆ ಹೋಗಿ ಮಾರ್ಕ್ಸ್ ತೊಗೊಬರ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಮತ್ತು ಜೀವನದಲ್ಲಿ ಏನು ಬೇಕು ಪೇರೆಂಟ್ಸ್ಗೆ ಗೊತ್ತಿಲ್ಲಲ್ಲ ಸರ್. ಹಂಗಂತ ನಾನು ಇಲ್ಲಿ ಪೇರೆಂಟ್ಸ್ನ ಬ್ಲೇಮ್ ಮಾಡ್ತೀನಿ ಅಂತಲ್ಲ, ಇದೆಲ್ಲ ಬೇಸಿಕ್ ವಿಷಯ ನಮ್ಗೆ ಗೊತ್ತಿರಲೇಬೇಕು. ನಿಮ್ಗೆ ಯಾರಾದರೂ ಹೇಳ್ಕೊಟ್ಟಿದ್ದಾರಾ? ಚಿಕ್ಕ ವಯಸ್ಸಲ್ಲಿದ್ದಾಗ ಹೇಳ್ಕೊಟ್ಟಿದ್ರಾ? 6 ವರ್ಷ 7 ವರ್ಷ ಒಳಗಡೆ ನಿಮಗೆ ನೀನು ಆಕ್ಸಿಜನಿಂದ ಉಸಿರಾಡ್ತಿದ್ಯಪ್ಪ ಅಂತ ಯಾರಾದರೂ ಹೇಳ್ಕೊಟ್ಟಿರೋದು ನೆನಪಿದೆನಾ? ನೀವು ಉಸಿರಾಡ್ತಾನೆ ಇದ್ರಿ, ಅವತ್ತೂ ಹೇಳ್ತಾ ಇದ್ರಿ. ಯಾರೋ ಒಬ್ಬರು ಮಧ್ಯದಲ್ಲಿ ಪಾಠನೋ ಅಥವಾ ಆ್ಯಸ್ ಅ ಇಂಡಿವಿಜುವಲ್ ಆಗಿ ನಿಮ್ಗೆ ಹೇಳ್ಕೊಟ್ಟಿರ್ತಾರೆ, ನೀನು ಆಕ್ಸಿಜನಿಂದ ಉಸಿರಾಡ್ತಾ ಇದೆಯಾ, ನೀವು ಉಸಿರಾಡಬೇಕಾದ್ರೆ ಆಕ್ಸಿಜನ್ ತೊಗೊತೀಯಾ, ಉಸಿರು ಬಿಡಬೇಕಾದ್ರೆ ನೀನು ಕಾರ್ಬನ್ ಡೈಆಕ್ಸೈಡ್ ಬಿಡ್ತೀಯಾ ಅಂತ ಯಾರೋ ಹೇಳಿದ್ರೆ ಅದಕ್ಕೆ ನಿಮಗೆ ಗೊತ್ತಲ್ಲ. ಅದಕ್ಕೆ ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ಹುಟ್ಟಿದ ನಂತರ ನಿನಗೆ ಬೇಸಿಕ್ ಮೌಲ್ಯಗಳಾಗಿ ಅಥವಾ ಬೇಸಿಕ್ ನೀಡಾಗಿ ನಿನಗೆ ಏನೇನು ಬೇಕು ಅಂತ ಯಾರಾದರೂ ಹೇಳ್ಕೊಟ್ಟಿದ್ದರೆ ನಿಮ್ಮ ಹುಡುಕಾಟ ಅದ್ರ ಕಡೆ ಇರ್ತಿತ್ತು. ಆ ಹುಡುಕಾಟದ ಜೊತೆಗೆ ಅವುಗಳನ್ನು ಹೊಂದುತ್ತಲೂ ನೀವೇನು ಪ್ರೊಫೆಷನ್ ಮಾಡ್ತೀರಾ ಮಾಡ್ಬೋದಲ್ಲ. ಇಟ್ ಈಸ್ ಪಾಸಿಬಲ್ ಅಲ್ವೇ ಸರ್? ಪ್ರಾಬ್ಲಿ ಪೇರೆಂಟಿಂಗ್ ಅಪ್ಬ್ರಿಂಗಿಂಗ್ ಇಲ್ಲಿ ಸಿಕ್ಕಾಪಟ್ಟೆ ಮ್ಯಾಟರ್ ಆಗುತ್ತೆ. ಸಿಕ್ಕಾಬಟ್ಟೆ ಅಂದರೆ ಅದೇ ಎಲ್ಲ. ಯಾಕೆ ಅಂದರೆ ಇವಾಗ ನಾನು ಯೂಶ್ವಲಿ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಮಾಡ್ತಿರ್ತೀನಿ ನನ್ನ ಕೌನ್ಸಿಲರ್ಸ್ಗೆ. ಯಾರೆಲ್ಲ ಫ್ರಾಂಚೈಸಿ ಓನರ್ಸ್ ಇರ್ತಾರೆ, ಕೌನ್ಸಿಲರ್ಸ್ ಇರ್ತಾರೆ, ಅವ್ರಿಗೆ ಎವ್ರಿ ಡೇ 1 ಅವರ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಇಟ್ಕೊಂಡಿರ್ತೀನಿ. ಸೊ ಇದನ್ನೆಲ್ಲ ನಾನೇ ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋದರೆ ಮಗು ಹುಟ್ಟಬೇಕಾದ್ರೆ ಎಲ್ಲ ಕರೆಕ್ಟಾಗಿ ಇತ್ತಲ್ಲ, ನಾವೇ ಎಲ್ಲ ಕನ್ಫ್ಯೂಸ್ ಮಾಡಿಬಿಟ್ವಲ್ಲ ಮಕ್ಕಳಿಗೆ. ನಾವೇ ಏನೇನೋ ಅನಾವಶ್ಯಕವಾಗಿ ಎಲ್ಲ ಫಿಯರ್ಸ್ಗಳನ್ನ ಇನ್ಸೆಕ್ಯೂರಿಟಿಗಳನ್ನ ಗೊತ್ತಿಲ್ಲದೇ ತುಂಬಿಟ್ವಲ್ಲ ಅಂತ ನನಗೆ ಅನಿಸ್ತಾ ಇದೆ. ಆ್ಯಂಡ್ ದೇ ಆರ್ ಆಲ್ಸೋ ಅಗ್ರೀಯಿಂಗ್ ವಿತ್ ಇಟ್. ಇದು ವರ್ಲ್ಡಿಗೆ ಗೊತ್ತಿಲ್ಲ. ಸೊ ಬೇಸಿಕಲಿ ಸರ್, ಎಲ್ಲ ಪೇರೆಂಟ್ಸಿಗೆ, ಟೀಚರ್ಸಿಗೆ, ಮಕ್ಕಳಿಗೆ ನಾವು ಯಾವ ಥರ ಫಿಯರ್ಸ್ನ ಇನ್ಸ್ಟಿಲ್ ಮಾಡ್ತಿದ್ದೀವಿ ಅಂತ ಗೊತ್ತಿಲ್ಲ. ಮತ್ತು ನಾನು ತುಂಬ ಹಾನೆಸ್ಟ್ ಟಾಕ್, ನಿಮ್ಮ ಪ್ಲ್ಯಾಟ್ಫಾರ್ಮ್ ಖಡಕ್ ಟಾಕ್ ಅಂತ. ಸೊ ಖಡಕ್ಕಾಗಿ ಹೇಳಿ. ಈಗ ಖಡಕ್ಕಾಗೆ ಹೇಳಬೇಕು. ನಿಮ್ಗೆ ಯಾವ ಬುಕ್ಕಲ್ಲೂ ಯಾವ ಸೈನ್ಸಲ್ಲೂ ಹೌ ಆ್ಯನ್ ಇಂಡಿವಿಜುವಲ್ ಅಟ್ರಾಕ್ಟ್ ಫಿಯರ್ಸ್ ಆರ್ ಡೆವಲಪ್ ಫಿಯರ್ಸ್ ಅಂತ ಇಲ್ಲ. ಹೆಂಗೆ ಇನ್ಸೆಕ್ಯೂರಿಟಿ ಡೆವಲಪ್ಮೆಂಟ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಿಲ್ಲ. ಸ್ಪಿರಿಚುಯಾಲಿಟಿಯಲ್ಲಿ ಹೇಳುತ್ತೆ, ನಿಮ್ಗೆ ಆಸೆ ಬಂದ ತಕ್ಷಣನೇ ಆಮೇಲೆ ಕ್ರೋಧ ಬರುತ್ತೆ, ಕೋಪ ಬರುತ್ತೆ, ಅದು ಎಲ್ಲೆಲ್ಲಿಗೋ ಕರ್ಕೊಂಡು ಹೋಗುತ್ತೆ ಅಂತ ಹೇಳುತ್ತೆ. ಇವಾಗ ವೇದ ಉಪನಿಷತ್ನೆಲ್ಲ ಕೇಳ್ಕೊಂಡು ಓದ್ಕೊಂಡು ಕೂತ್ಕೊಂಡವ್ರು ಎಷ್ಟು % ಜನ ಇದ್ದಾರೆ ಸರ್? ಸೊ ನಾನು ಯೂನಿಕ್ ಟ್ರೂತಲ್ಲಿ ಆ ಥರ ಎಲ್ಲ ಹೇಳ್ಕೊಂಡು ಕೂತ್ಕೊಂಡ್ರೆ ಯಾರೂ ನನ್ನ ಪಾಠ ಕೇಳಲ್ಲ. ಬಿಕಾಸ್ ಆಲ್ರೆಡಿ ಎಲ್ಲ ಶ್ಲೋಕಗಳನ್ನು ಮಹಾಭಾರತದ 18 ಅಧ್ಯಾಯಗಳು ಮತ್ತು ಇನ್ನು ಏನೇನೆಲ್ಲ ಶ್ಲೋಕಗಳಿದೆ ಎಲ್ಲ ಕಂಠಪಾಠ ಹೊಡೆದು ಹೇಳೋರಿದ್ದಾರೆ. ನನಗೊಂದು ವಚನನೂ ಬರಲ್ಲ ಸರ್. ದಿಸ್ ಈಸ್ ಮೈ ಸ್ಟೇಟ್ ಆಫ್ ಮೈಂಡ್. ಐ ಮೀನ್ ಟು ಸೇ ದ್ಯಾಟ್ ನಾನು ವಾಸ್ತವಿಕತೆಯಿಂದ ಬಾಳ್ತಾ ಇದ್ದೀನಿ ಅಷ್ಟೇ. ನಾನು ಎಲ್ಲಿ ಕ್ಲಾರಿಟಿ ತೊಗೋಬೇಕು ಅಲ್ಲಿ ಕ್ಲಾರಿಟಿ ತೊಗೊಂಡಿದ್ದೀನಿ. ಯಾರನ್ನ ಪ್ರೀತಿಯಿಂದ ಗೌರವದಿಂದ ಮಾತಾಡಿಸ್ತಾ ಇದ್ದೀನಿ. ಯಾರ ಹತ್ರ ಏನು ಕೇಳಬೇಕು ಅಂತ ಗೊತ್ತು, ಯಾರ ಹತ್ರ ಏನು ಇಸ್ಕೋಬೇಕು ಅಂತ ಗೊತ್ತು. ನಿಮ್ಮ ಹತ್ರ ಇಲ್ದಿರೋದನ್ನ ನಾನು ನಿಮ್ಮ ಹತ್ರ ಕೇಳ್ಕೊಂಡು ಕೂತ್ಕೊಂಡು ನನ್ನ ಎಕ್ಸ್ಪೆಕ್ಟೇಷನ್ ನೀವು ಮೀಟ್ ಮಾಡಲಿಲ್ಲ ಅಂತ ನಿಮ್ಮನ್ನು ಬೇಜಾರು ಮಾಡಿಕೊಂಡು ನಿಮಗೂ ನನ್ನನ್ನು ನಾನು ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರಲ್ಲಿ ಏನಾದ್ರು ಅರ್ಥ ಇದೆಯಾ ಸರ್? ಸೊ ಈ ಕಾಂಟೆಕ್ಸ್ಟಲ್ಲಿ ತುಂಬ ಜನ ಹ್ಯಾಪಿಯಾಗಿಲ್ಲ ಸರ್. ಈಗ ತಾಯಿ ಗರ್ಭದಲ್ಲಿ ಮಗು ಇರಬೇಕಾದ್ರೆ ಬಹುಶಃ ಒಂದು 13 ವಾರದಿಂದ 21 ವಾರದಲ್ಲಿ ಬ್ರೈನ್ ಡೆವಲಪ್ ಆಗುತ್ತೆ ಅಂತ ಹೇಳ್ತಾರೆ. ಆ ಬ್ರೈನ್ ಡೆವಲಪ್ಮೆಂಟ್ ಜೊತೆಗೆ ನಮ್ಮ ಫಿಂಗರ್ ಪ್ರಿಂಟ್ ಕೂಡ ಅವಾಗ ಡೆವಲಪ್ ಆಗುತ್ತೆ. ಎಕ್ಸಾಕ್ಟ್ಲಿ. ಸೊ ಇಲ್ಲಿ ಬ್ರೈನ್ಗೂ ಮತ್ತೆ ನಮ್ಮ ಫಿಂಗರ್ ಪ್ರಿಂಟ್ಗೂ ಏನಾದ್ರು ಕನೆಕ್ಟಿವಿಟಿ ಇದೆಯಾ? ಒಟ್ಟಿಗೆ ಡೆವಲಪ್ ಆಗುತ್ತಲ್ಲ. ಬೇಸಿಕಲಿ ಈ ಬ್ರೈನ್ ಅನ್ನೋದು, ಫಿಂಗರ್ ಪ್ರಿಂಟ್ ಅನ್ನೋದು ಒಂದು ದೇರ್ ಆರ್ ಸಮ್ ಆರ್ಗನ್ಸ್ ಆರ್ ಡೆವಲಪಿಂಗ್ ಅಷ್ಟೇ. ಓಕೆ, ಆದರೆ ಇದು ಹೆಂಗೆ ಆಗುತ್ತೆ ಅನ್ನೋದೇ ಸಾಫ್ಟ್ವೇರ್. ಈ ಸಾಫ್ಟ್ವೇರ್ ಏನಪ್ಪ ಅಂದರೆ ಹೌ ಮದರ್ ವಾಸ್ ಥಿಂಕಿಂಗ್ ಇನ್ ದ ಪ್ರೆಗ್ನೆನ್ಸಿ ಪೀರಿಯಡ್, ವಾಟ್ ವಾಸ್ ಹರ್ ಫೀಲಿಂಗ್ಸ್ ಟುವರ್ಡ್ಸ್ ಎವ್ರಿಥಿಂಗ್ ಇನ್ ಆ್ಯಂಡ್ ಅರೌಂಡ್ ವಾಟ್ ಈಸ್ ಹ್ಯಾಪನಿಂಗ್ ಅಂತ. ಸೊ ಹಂಗಿರ್ಬೇಕಾದ್ರೆ ಅಮ್ಮನ ಆಲೋಚನೆಗಳು, ಅಮ್ಮನ ಭಾವನೆಗಳು ಮಗುವಿನ ಮೆದುಳಿನ ಡೆವಲಪ್ಮೆಂಟಿಗಾಗಲಿ ಅಥವಾ ಮಗುವಿನಲ್ಲಿರುವಂಥ ಫಿಂಗರ್ ಪ್ರಿಂಟ್ಸ್ ಫಾರ್ಮೇಷನ್ಗಾಗಲಿ ಕಾರಣಭೂತವಾಗಿರುತ್ತೆ. ಓಕೆ. ಸೊ ಆ ಕಾರಣದಿಂದ ಹಿಂದೂ ಕಲ್ಚರಲ್ಲಿ ಏನು ಮಾಡಿದ್ರು, ಹೆಣ್ಮಕ್ಳುಗಳು ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ಇರಬೇಕಾದ್ರೆ ಅವರೆಲ್ಲರ ಹೆಣ್ಮಕ್ಳ ಎಲ್ಲ ಬೇಸಿಕ್ ಆಸೆಗಳನ್ನು ಪೂರೈಸ್ರಿ ಅಂದರು.
ಈಗ ತಾಯಿಗೆ ಎಕ್ಸ್ಟ್ರೀಮ್ ಫಿಯರ್ ಇತ್ತು ಅಂತಂದ್ರೆ ಮಗುಗೂ ಟ್ರಾನ್ಸ್ಫರ್ ಆಗುತ್ತೆ. ತುಂಬಾ ಖುಷಿಯಾಗಿರ್ತಾರೆ ಒಂದು ತಾಯಿ ಅಂತಂದ್ರೆ ಮಗು ಕೂಡ ತುಂಬಾ ಖುಷಿಯಾಗಿ ಹುಟ್ಟೋದು ಈ ತರನೇ ಇರುತ್ತಾ ಪ್ರೋಟೋಕಾಲ್? ಅಂದ್ರೆ ಇವಾಗ ತುಂಬಾ ಖುಷಿಯಾಗಿರೋದು, ಫಿಯರ್ ಅಲ್ಲಿ ಹುಟ್ಟೋದು, ಇನ್ಸೆಕ್ಯೂರಿಟಿ ಹುಟ್ಟೋದು ನಿಮ್ಗೇನು ಕಣ್ಣಿಗೆ ಕಾಣಿಸಲ್ಲ, ಬಟ್ ಅದೆಲ್ಲ ಇರುತ್ತೆ ಅಲ್ಲಿ. ಓಕೆ, ಆ ಟ್ರೇಸಸ್ ಅಂತೂ ಇರುತ್ತೆ, ಇದ್ದೇ ಇರುತ್ತೆ. ಬಿಕಾಸ್ ಶಿ ಫೆಲ್ಟ್ ಇಟ್ ಅಲ್ವಾ ಸರ್. ಇದನ್ನ ಯಾರು ಸ್ಕೇರಿ ಆಗಿ ಭಯಭೂತ ಆಗಿ ಎಲ್ಲ ಯಾರು ಪರ್ಸೀವ್ ಮಾಡ್ಕೊಳಂಗಿಲ್ಲ. ಈ ವಿಷಯನ ಕಲ್ತ್ಕೊಳ್ಬೇಕು, ಓವರ್ಕಮ್ ಆಗ್ಬೇಕಷ್ಟೇ. ಇವಾಗ ಕಾರ್ ಯಾಕೆ ಓಡಿಸಲ್ಲ ಹೇಳ್ರಿ ಜನ, ಯಾಕೆ ಬೈಕ್ ಓಡಿಸಲ್ಲ ಹೇಳ್ರಿ, ಯಾಕೆ ಬಿಸ್ನೆಸ್ ಮಾಡಲ್ಲ ಹೇಳ್ರಿ, ಅವ್ರಿಗೆ ಏನೋ ಆಗ್ಬಿಡುತ್ತೆ ಅಂತ ಭಯ ಅಷ್ಟೇ. ಸೊ ಹಾಗೆ ಇದೆಲ್ಲ ತಿಳ್ಕೊಂಡ್ಬಿಟ್ರೆ ಏನೋ ಆಗ್ಬಿಡುತ್ತೆ ಅಂತೆಲ್ಲ ಇಲ್ಲ, ಇದನ್ನು ತಿಳ್ಕೊಳ್ಳೇಬೇಕಲ್ಲ. ಓಕೆ, ಇವಾಗ ಅಮ್ಮನಿಗೆ ಮದರ್ ಯಾವಾಗ ಪ್ರೆಗ್ನೆನ್ಸಲ್ಲಿ ಇರ್ತಾರೆ ಅವಾಗ ಅವ್ರಿಗೇನಾದರೂ ಫಿಯರ್ ಇದ್ದರೆ ಅದು ನ್ಯಾಚುರಲಿ ಮಗುಗೆ ಟ್ರಾನ್ಸ್ಫರ್ ಆಗಿರಲೇಬೇಕು. ಇದು ಸೃಷ್ಟಿ ನಿಯಮ. ಹೀಗಿರ್ಬೇಕಾದ್ರೆ ಮದರ್ ಡಿಸೈಡ್ ಮಾಡಬೇಕು ನಾನು ಹೆಂಗೆ ಫಿಯರ್ಸ್ ಹೋಗಿಸ್ಕೋಬೇಕು ಮುರಳಿ ನನ್ನ ಜೀವನದಲ್ಲಿ ಅಂತ. ಆವಾಗ ಮಗು ತಾನಾಗೆ ಕಾನ್ಫಿಡೆಂಟ್ ಆಗುತ್ತೆ. ಮಗುಗೆ ನಾನು ಏನೂ ಹೇಳ್ಕೊಡ್ಬೇಕಾಗಿಲ್ಲ. ಸೊ ಮಗುಗೆ 12 ವರ್ಷದೊಳಗಡೆ ನಾನು ಏನೂ ಹೇಳ್ಕೊಡ್ಬೇಕಾಗಿಲ್ಲ ಅನ್ನೋದು ಸೃಷ್ಟಿ ನಿಯಮ ಸರ್. ಅದಕ್ಕೆ ಬೇಕಾಗಿರೋ ಬೇಸಿಕ್ ಥಿಂಗ್ಸ್ಗಳನ್ನು ನೀವು ಪೂರಕವಾಗಿ ಕೊಟ್ಬಿಟ್ರೆ ಸಾಕು, ಎಲ್ಲ ಸಿಕ್ಕೋಗ್ಬಿಟ್ಟಿರುತ್ತೆ. ಹಾಗೆ ಇನ್ಸೆಕ್ಯೂರಿಟಿನೂ ಫಾರ್ಮೇಷನ್ ಆಗಿರುತ್ತೆ. ಪ್ರಾಬ್ಲಿ ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಎನಿ ಐಡಿಯಾಲಜೀಸ್ನ ಮಕ್ಳಿಗೆ ಇನ್ಸರ್ಟ್ ಮಾಡದೇ ಇರೋದೇ ಒಳ್ಳೆದ. ಹೌದು, ಬಿಕಾಸ್ ಅವರೇ ದೇರ್ ಓನ್ ಐಡಿಯಾಲಜಿ ಅವಾಗ ತಾನೇ ಫಾರ್ಮ್ ಆಗಕ್ಕೆ ಸಾಧ್ಯ. ಸೊ ಇದೇ ಸೃಷ್ಟಿಕರ್ತನಿಗೆ ಇಷ್ಟ ಸರ್ ನೋಡೋಕ್ಕೆ. ನೀವಾಗಿದ್ರೆ ಕೃಷ್ಣಂಗೆ ಇಷ್ಟ, ನೀವಾಗಿದ್ರೆ ಶಿವನ್ಗೆ ಇಷ್ಟ. ನಿಮಗೆ ನೀವಾಗಿಲ್ಲ ಅಂದರೆ ಹೌ ಹಿ ವುಡ್ ಲವ್ ಟು ಸ್ಪೆಂಡ್ ಟೈಮ್ ವಿತ್ ಯು ಸರ್. ಇವಾಗ ಎಷ್ಟೋಕೊಂದು ಹಿಸ್ಟ್ರಿಯಲ್ಲಿ ಮೈಥಾಲಜಿಕಲ್ ಸ್ಟೋರಿಗಳಲ್ಲಿ ನಾವು ಕೇಳ್ತೀವಿ, ಓ ಕೃಷ್ಣ ಇವರನ್ನ ತುಂಬ ಚೆನ್ನಾಗಿ ಮಾತಾಡ್ಸಿದಂತೆ, ಕುಚೇಲನ ತುಂಬ ಚೆನ್ನಾಗಿ ಮಾತಾಡ್ಸಿದ. ಕುಚೇಲನಾಗಿದ್ದ, ಅದಕ್ಕೆ ಕೃಷ್ಣ ಅವನ ಜೊತೆ ಹೋಗಿ ಮಾತಾಡ್ತಿದ್ದ. ಅದೇ ಥರ ತುಂಬ ಇದೆ, ನನಗೆ ನೇಮ್ಸ್ ಎಲ್ಲ ನೆನಪಾಗ್ತಿಲ್ಲ ಆನ್ ದ ಸ್ಪಾಟ್. ಬಟ್ ವರ್ಲ್ಡಲ್ಲಿ ಇವಾಗ ಯಾರಾದರೂ ಒಬ್ಬರು ಬೆಸ್ಟ್ ಪರ್ಸ್ನಾಲಿಟಿ ನಿಮ್ಮ ಹತ್ರ ಬಂದು ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂದರೆ ಅವ್ರಿಗೆ ನಿಮ್ಮಲ್ಲಿರೋ ಒರಿಜಿನಾಲಿಟಿ ಕಾಣಿಸುತ್ತೆ. ಅದಕ್ಕೆ ಅವ್ರಿಗೆ ನಿಮ್ಮ ಜೊತೆ ಸಮಯ ಕಳೆಯಬೇಕು ಅಂತ ಅನ್ಸುತ್ತೆ. ಬಿಕಾಸ್ ಯು ಆರ್ ಒರಿಜಿನಲ್. ಈ ಕಾಂಟೆಕ್ಸ್ಟಲ್ಲಿ ನಾನಾಗಿರೋದೆ. ನಾವು ಯೂನಿಕ್ ಟೂತಲ್ಲಿ ಏನು ಹೇಳ್ಕೊಡ್ತೀವಪ್ಪ ಅಂದರೆ ಜನ ತುಂಬ ಸರ್ಪ್ರೈಸ್ ಆಗ್ತಾರೆ. ನಾನು ಯಾರಿಗೂ ಚೇಂಜ್ ಆಗ್ರಿ ಅಂತ ಹೇಳ್ಕೊಡಲ್ಲ ಸರ್, ಫಾರ್ ಯುವರ್ ಇನ್ಫಾರ್ಮೇಷನ್. ಬಿಕಾಸ್ ನೀನಾಗಿರೋದು ಒಂದು ಕಲ್ತ್ಕೊಬಿಟ್ರೆ ಚೇಂಜ್ನ ಅವಶ್ಯಕತೆನೇ ಇಲ್ಲಲ್ಲ. ಬಿಕಾಸ್ ನೀನಾಗಿ ಏನು ಹುಟ್ಟಿದ್ದೆ ದ ಡೇ ಒನ್ ಯು ಆರ್ ಎವ್ರಿಥಿಂಗ್. ನಿನ್ನಲ್ಲಿ ಎಲ್ಲನೂ ಇತ್ತು. ಆದರೆ ಜನನೇ ತಾನೇ ಅವರವರ ಅಜ್ಞಾನದಿಂದ ಅವರವ್ರ ಲೈಫ್ ಎಕ್ಸ್ಪೀರಿಯೆನ್ಸಲ್ಲಿ ನಮಗೆಲ್ಲ ಏನೇನೋ ಇನ್ಸ್ಟಿಲ್ ಮಾಡಿ ನಮ್ಮನ್ನು ಕನ್ಫ್ಯೂಸ್ ಮಾಡಿ ಇವಾಗ ನನ್ನನ್ನು ನಾನು ಮರೆಸ್ಬಿಟ್ಟಿದ್ದಾರೆ. ನೀವು ಕೇಳಿರ್ಬೋದು ಕೆಲವೊಂದು ಸತಿ, ನೀವು ಕ್ಲಾಸಲ್ಲೆಲ್ಲ ಟೀಚರ್ಸ್ ಪಾಠ ಮಾಡೋದನ್ನು ಕೇಳಿರ್ತೀರಾ, ಅಥವಾ ಪೇರೆಂಟ್ಸ್ ಹೇಳೋದನ್ನು ಕೇಳಿರ್ತೀರಾ, ನೀನು ಅವಳಂತೆ ಆಗೋ, ನೀನು ಅವನಂತೆ ಆಗೋ, ನೀನು ಅವರಂತೆ ಆಗೋ, ಅಥವಾ ನನ್ನ ಥರ ಆಗೋ, ಇಲ್ಲ ನಿಮ್ಮ ಅಮ್ಮನ ಥರ ಆಗೋ. ಹಿಂಗೆ ಹೇಳ್ಕೊಂಡು ಬಂದಮೇಲೆ ಯಾರು ಒಬ್ಬರಾರ ಹೇಳೋದು ಕೇಳಿಸ್ಕೊಂಡಿರ, ಸುಮ್ಮನೆ ಇದು ತುಂಬ ಕಾನ್ಷಿಯಸ್ ಥಾಟ್ ನಿಮಗೆ ನಾನು ಹೇಳ್ತಾ ಇರೋದು. ನೀನಾಗಿರೋ ಮಗ, ನೀನಾಗಿರೋ ಮಗಳೇ, ನೀನಾಗಿರೋ ಸ್ಟೂಡೆಂಟ್ ಅಂತ ಯಾರು ಹೇಳಿರೋದಿದೆಯಾ? ಬಹುಶಃ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಯಾರು ಹೇಳಿಲ್ಲಪ್ಪ. ನನ್ನ ಎಕ್ಸ್ಪೀರಿಯನ್ಸಲ್ಲೂ ಯಾರು ಹೇಳಿರೋದು ಕೇಳಿಲ್ಲ ಸರ್. ಇದನ್ನೇ ಯೂನಿಕ್ ಟ್ರೂತಲ್ಲಿ ಈ ಥರ ವರ್ಡ್ಸ್ಗಳನ್ನ ಹೇಳಕ್ಕೆ ಹೊರಟಿದ್ದೀವಿ ನಾವು. ಬಟ್ ಈ ಕಂಪ್ಯಾರಿಸನ್ ಕಾಂಪ್ಲೆಕ್ಸಿಟಿ ಇದೆಯಲ್ಲ, ಅಂದ್ರೆ ಅವ್ರ ತರ ಆಗ್ಬೇಕು, ಇಲ್ಲ ಒಬ್ಬ ಫಸ್ಟ್ ರ್ಯಾಂಕ್ ತಗೋತಿದ್ದಾನೆ ಅಂದ್ರೆ ನೀನು ಫಸ್ಟ್ ರ್ಯಾಂಕ್ ತಗೋಬೇಕು, ಇಲ್ಲ ಪಕ್ಕದ ಮನೆಯವ್ನು ಚೆನ್ನಾಗಿ ಓದ್ತಿದ್ದಾನೆ ನೀನು ಚೆನ್ನಾಗಿ ಓದ್ಬೇಕು. ಈ ಕಂಪ್ಯಾರಿಸನ್ ಕಾಂಪ್ಲೆಕ್ಸಿಟಿ ಮಕ್ಕಳನ್ನ ಎಲ್ಲಿಗೆ ತಗೊಂಡು ಹೋಗ್ಬಿಡುತ್ತೆ. ಅವ್ರ ತಂದೆಗೂ ಅವ್ರ ತಂದೆ ಮಾಡಿರ್ತಾರೆ, ಇಲ್ಲ ಅವ್ರ ತಾಯಿಗೂ ಅವ್ರ ತಾಯಿ ಮಾಡಿರ್ತಾರೆ. ಅದು ಏಜಸ್ ಇಂದ ಏಜಸ್ಗೆ ಹಂಗೆ ಟ್ರಾನ್ಸ್ಫರ್ ಆಗಿ ಬರ್ತಾನೆ ಇದೆ. ಬಟ್ ಯಾರು ಏನು ಮಾಡಕ್ಕಾಗಿದೆ, ಮುಂದಕ್ಕೆ ಮತ್ತೆ ಅವ್ರವ್ರ ಮಕ್ಳಿಗೆ ಹೇಳೋ ತರ ಆಗ್ತದೆ. ಯಾಕೆ ಅಂದರೆ ಆ ಒರಿಜಿನಲ್ ಫೀಲಿಂಗ್ಸ್ ನಿಮಗೆ ಏನು ಕರೇಜಿಯಸ್ ಆಗಿಲ್ಲ, ಬೋಲ್ಡ್ ಆಗಿಲ್ಲ, ಬ್ರೇವ್ ಆಗಿಲ್ಲ, ಕಾನ್ಫಿಡೆಂಟ್ ಆಗಿಲ್ಲ. ನಾನು ಇದನ್ನು ಎಕ್ಸಿಕ್ಯೂಟ್ ಮಾಡ್ತೀನಿ ಅನ್ನೋ ಫೀಲಿಂಗೇ ಬರಲ್ಲ ಸರ್. ನೀವು ಯಾರು ನಿಮಗೆ ಬಂದು ಹೊಸ ಬಿಸ್ನೆಸ್ ಮಾಡಿರಿ ಮನು ಅವರೇ, ನಿಮ್ಮ ಟ್ಯಾಲೆಂಟ್ ತುಂಬ ಸಖತ್ತಾಗಿದೆ, ಲೆಟ್ ಸ್ಟಾರ್ಟ್ ದಿಸ್ ಅಂತ ಹೇಳ್ತಾರೆ. ವಿಲ್ ಯು ಸೇ ಎಸ್ ಇನ್ಸ್ಟೆಂಟ್ಲಿ? ಇಲ್ಲ, ಯೋಚನೆ ಮಾಡ್ತೀನಿ, ತುಂಬ ಟೈಮ್. ನೀವು ಯೋಚನೆ ಮಾಡ್ತೀರಾ, ಬಿಡ್ತೀರಾ, ಆಗುತ್ತೆ ಆಗಲ್ಲ, ಅದೇನಾದ್ರೂ ಇರಲಿ, ಬಟ್ ಫಸ್ಟ್ ಬೇಡ ಅಂತ ಫೀಲ್ ಬರುತ್ತೆ. ರ್ಯಾಂಡಮ್ ಆಗಿ ಯಾರೋ ಬಂದು ಏನೋ ಹೇಳ್ತಿದ್ದಾರೆ, ಹೆಂಗ್ ಸಾಧ್ಯ ಅಂತ. ಸಿ ಬಿಕಾಸ್ ನೀವು ಯಾವುದೋ ಒಂದು ಪ್ರೊಫೆಷನಲ್ಲಿ ಸಕ್ಸಸ್ಫುಲ್ ಆಗಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನನಗೆ ಇನ್ನೊಂದೇನೋ ಬೇಕು ಅಂತ ನಿಮ್ಗೆ ಯಾವತ್ತೂ ಆಲೋಚನೆ ಬಂದಿರದೇ ಇರಬೇಕಾದ್ರೆ ನೀವು ಅದನ್ನ ನೋ ಅಂದ್ಬಿಡ್ತೀರಾ. ಬಟ್ ತಲೆಯಲ್ಲಿ ಬಂದಿರುತ್ತೆ, ಇಲ್ಲ ಮುಳ್ಳಿ ನನಗೆ ಇದನ್ನು ಸ್ವಲ್ಪ ಬೋರ್ ಆಗ್ತಿದೆ, ಇದ್ರ ಮೀನ್ ವೈಲ್ ನಾನು ಇನ್ನೊಂದು ಮಾಡ್ಕೋಬೋದು ಅಂತ ತಲೆಯಲ್ಲಿ ಬಂದಿದ್ದು. ನೀವು ಪ್ಲಾನಿಂಗ್ ಏನೋ ಮಾಡ್ಕೊಂತಿರ್ಬೇಕಾದ್ರೆ ಯಾರೋ ಒಂದು ಬಿಸ್ನೆಸ್ ಅಪರ್ಚುನಿಟಿ ಕೊಟ್ಟಾಗ ನೀವು ನ್ಯಾಚುರಲ್ ಆಗಿ ಎಷ್ಟು ಹೇಳ್ಬಿಡ್ತೀರಾ, ಓ ಮುರಳಿ ನನಗೂ ಈ ಥರ ಥಾಟ್ಸ್ ಇಟ್ಟು ಲೆಟ್ ಸ್ಟಾರ್ಟ್ ಅಂತ ಅಂದ್ಬಿಡ್ತೀರಾ. ಅಂದರೆ ನೀವು ಯಾವತ್ತೋ ಪ್ರಿಪೇರ್ ಇಂಟರ್ನಲ್ಲಿ ಆಗಿದ್ರೆ ನಿಮಗೆ ಬಂದು ಸಿಗುತ್ತೆ ಅಪರ್ಚುನಿಟಿ. ಓಕೆ, ನಿಮ್ಗೆ ಏನು ಬೇಕು ಅಂತನೂ ಗೊತ್ತಿಲ್ಲ, ಏನೇನೆಲ್ಲ ಮಾಡೋಕ್ಕಾಗುತ್ತೆ ಅಂತನೂ ಗೊತ್ತಿಲ್ಲ, ನಿಮ್ಮ ಸ್ಟ್ರೆಂತು ನಿಮಗೆ ಗೊತ್ತಿಲ್ಲ ಅನ್ಬೇಕಾದ್ರೆ ನೀವು ಇನ್ನೊಂದಕ್ಕೆ ಹೆಂಗೆ ಥಿಂಕ್ ಮಾಡೋಕ್ಕೆ ಸಾಧ್ಯ? ನಾನು ನೀವು ಅಂತ ಹೇಳ್ತಾ ಇದ್ದೀನಿ, ದಿಸ್ ಇಸ್ ನಾಟ್ ಲಿಟ್ರಲಿ ಯು.
ದಿಸ್ ಈಸ್ ಫಾರ್ ಎವ್ರಿ ಮ್ಯಾನ್ ಕೈಂಡ್ ಶುಡ್ ಸ್ಟಾರ್ಟ್ ಫೀಲಿಂಗ್ ಅಬೌಟ್ ಇಟ್. ಇವಾಗ ಮಕ್ಕಳು ಓದಲ್ಲ ಅಂತಾರೆ ಸರ್, ಮಕ್ಕಳು ಬರೆಯಲ್ಲ, ನಮ್ಮ ಮಾತು ಕೇಳಿಸ್ಕೊಳಲ್ಲ, ನನ್ನ ಹಸ್ಬೆಂಡ್ ನಂಗೆ ರೆಸ್ಪೆಕ್ಟ್ ಕೊಡಲ್ಲ, ನನ್ನ ಹಸ್ಬೆಂಡ್ ನನಗೆ ಬೇಕಾಗಿರೋ ಥರ ಲವ್ ಕೊಡಲ್ಲ, ಹಿಂಗೆಲ್ಲ ಹೇಳ್ತಾನೆ ಇರ್ತಾರೆ. ಏನು ಕೊಡಲ್ಲ ಕೊಡಲ್ಲ ಕೊಡಲ್ಲ, ಮಾಡಲ್ಲ ಮಾಡಲ್ಲ ಮಾಡಲ್ಲ, ಸಿಗ್ತಿಲ್ಲ ಇವನ್ನೇ ರಿಪೀಟೆಡ್ಲಿ ಹೇಳ್ತಿದ್ದಾರೆ. ಬಟ್ ಅದನ್ನೇ ಅಟ್ರಾಕ್ಟ್ ಮಾಡ್ತೀವಿ ನಾವು ಇನ್ನೊಂದ್ ಕಡೆಯಿಂದ. ಅಟ್ರಾಕ್ಟ್ ಮಾಡೋದು ಬಿಡೋದು ಇದೊಂಥರ ಟರ್ಮಿನಾಲಜಿ ಸರ್, ಇದೊಂಥರ ಮಾರ್ಕೆಟಿಂಗಲ್ಲಿ ಸಿಕ್ಕಾಬಟ್ಟೆ ಈಸಿ ಆಗಿಬಿಟ್ಟಿದೆ ಜನಗಳಿಗೆ ಈ ಒಂದು ವಿಷಯಗಳನ್ನ ಹೇಳೋದು. ಇದೇ ಸಬ್ಜೆಕ್ಟ್ನ ಲೆಟ್ ಮಿ ಪಾಸ್ ಇಟ್, ಲೆಟ್ ಮಿ ಟೆಲ್ ಸಮ್ ಅದರ್ ಆಸ್ಪೆಕ್ಟ್ಸ್. ಓಕೆ, ವರ್ಡ್ಸ್ ಅಂದರೆ ಎಷ್ಟು ವ್ಯಾಲ್ಯೂಯಬಲ್ ಅಂತ ಹೇಳ್ತೀನಿ ಕೇಳಿಸ್ಕೊಳ್ರಿ. ಇವಾಗ ಕೆಲವು ಮಕ್ಕಳಿಗೆ ಮಂಜುನಾಥ ಅಂತ ಹೆಸರಿಟ್ಟಿರ್ತಾರೆ, ಕೆಲವು ಮಕ್ಕಳಿಗೆ ಶಾರದೆ ಅಂತ ಹೆಸರಿಟ್ಟಿರ್ತಾರೆ, ಕೆಲವು ಮಕ್ಕಳಿಗೆ ಲಕ್ಷ್ಮಿ ಅಂತ ಹೆಸರಿಟ್ಟಿರ್ತಾರೆ. ಇವ್ರು ಯಾವಾಗಲೂ ಪ್ಲೂರಲಲ್ಲೇ ಮಾತಾಡಿಸ್ತಾರ? ಇಲ್ಲ, ಬಾರೋ ಇಲ್ಲಿ ಶಾರದೆ, ಬಾರೋ ಇಲ್ಲಿ ಲಕ್ಷ್ಮಿ, ಮಂಜ ಬಾರೋ ಇಲ್ಲಿ. ಸೊ ಇದನ್ನು ನಾನು ತುಂಬ ಆಡಾಗಿ ಹೇಳ್ತಾ ಇಲ್ಲ, ನಾವು ಮರ್ತೋಗ್ಬಿಟ್ಟಿದ್ದೀವಿ ಎಲ್ಲ ದೇವ್ರ ಹೆಸರುಗಳು ಅಂತ. ನಾವು ಮೊದಲನೇ ದಿನ ಇಟ್ಟಿದ್ದೇ ದೇವ್ರ ಹೆಸರು, ಇವಳು ದೇವ್ರ ಥರ ಇರಲಿ, ಇವ್ನು ಮಂಜುನಾಥನ್ ಥರ ಇರಲಿ, ಲಕ್ಷ್ಮಿ ಥರ ಇರಲಿ, ಶಾರದೆ ಥರ ಇರಲಿ, ಸರಸ್ವತಿ ಥರ ಇರಲಿ ಅನ್ನೋ ಕಾಂಟೆಕ್ಸ್ಟಲ್ಲಿ ತಾನೇ ಇಟ್ವಿ ನಾವು. ಬಟ್ ಆಮೇಲೆ ರೋಮರ್ಗೆ ಬರ್ದಿಲ್ಲ, ಕರೆಕ್ಟ್ ಟೈಮಿಗೆ ಎದ್ದೇಳಲಿಲ್ಲ, ಕರೆಕ್ಟಾಗಿ ತಿನ್ನಲಿಲ್ಲ. ವಿ ಆರ್ ಫೋಕಸಿಂಗ್ ಆಲ್ ದೀಸ್ ಥಿಂಗ್ಸ್ ವಿಚ್ ಆರ್ ರಿಯಲಿ ನಾಟ್ ರಿಕ್ವೈರ್ಡ್ ಇನ್ ಲೈಫ್. ಎಷ್ಟೋ ಋಷಿ ಮನಿಗಳು, ಎಷ್ಟೋ ಜನಗಳು ದಿನಕ್ಕೆ ಒಂದು ಸತಿ ಊಟ ಮಾಡ್ಕೊಂಡು ಜೀವನ ಮಾಡ್ತಿಲ್ವ ಸರ್? ಹಂಗಾರೆ ಮುರಳಿ ಯಾಕಪ್ಪ 3 ಸತಿ ಊಟ ಮಾಡ್ತಾರೆ ಇವರು? ದಟ್ಸ್ ಅ ಡಿಫ್ರೆಂಟ್ ಕಾಂಟೆಕ್ಸ್ಟ್. ಅಷ್ಟು ಫಿಯರ್ಸ್, ಅಷ್ಟು ಇನ್ಸೆಕ್ಯೂರಿಟೀಸ್ಗಳು, ಏನೋ ಆಗ್ಬಿಡುತ್ತೆ ನಾನು 3 ಸರಿ ತಿನ್ನಲಿಲ್ಲ ಅಂದರೆ ಅಂತ. ತಿನ್ಬೋದಲ್ಲ ಒಂದು ಸತಿ. ಆಲೋಚನೆಗಳು ಚೆನ್ನಾಗಿದ್ದು, ಭಾವನೆಗಳು ಚೆನ್ನಾಗಿದ್ದು, ಚೆನ್ನಾಗಿರೋ ಕೆಲಸಗಳನ್ನ ಮಾಡಿಕೊಂಡು, ಚೆನ್ನಾಗಿರೋ ಜನಗಳ ಜೊತೆಗೆ ಓಡಾಡ್ಕೊಂಡಿದ್ದು, ಚೆನ್ನಾಗಿರೋದನ್ನೇ ನೋಡಿ, ಚೆನ್ನಾಗಿರೋದನ್ನೇ ಕೇಳ್ತಾ ಇದ್ರೆ ನನಗೆ 3 ಸತಿ ಊಟ ಬೇಕಾ? ಭಯ ಆತಂಕ ಇರುತ್ತಾ ನಮ್ಮ ಹತ್ರ? ಇರಲಿಕ್ಕೆ ಸಾಧ್ಯ ಇಲ್ಲ ಸರ್. ನಾನು ಯಾಕೆ ಈ ವರ್ಡ್ಸ್ಗಳನ್ನ ತೊಗೊಂಡೆ ಅಂದರೆ, ನಿಮಗೆ ದೇವರುಗಳನ್ನೇ ನೀವು ಇಷ್ಟು ಇಲ್ಲಿಟ್ರೇಟ್ಗಳ ಥರ ರಾಂಗಾಗಿ ಕರಿತಿದ್ದೀರಾ ಅಂತಿದ್ರೆ, ನಿಮ್ಮ ಪಾಸಿಟಿವ್ ಎನರ್ಜಿ ನಿಮ್ಮ ಲೈಫಲ್ಲಿ ಹೆಂಗೆ ಕ್ರಿಯೇಟ್ ಆಗುತ್ತೆ? ಸೊ ನಾನು ಇದೆಲ್ಲ ಅನಲೈಸ್ ಮಾಡೋದಿಲ್ಲ, ನಾನು ಪ್ರತಿಯೊಂದು ವಿಷಯನೂ ಅನಲೈಸ್ ಮಾಡ್ತೀನಿ ಸರ್. ನೀವು ಹೇಳಿದ್ನೆಲ್ಲ ಸುಮ್ಮನೆ ಹ್ಞೂ ಅಂತೀನಿ, ಬಟ್ ಐ ಸಿಟ್ ಆರಾಮ್ಸೆ, ಐ ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ಎವ್ರಿಥಿಂಗ್. ಈ ಕಾಂಟೆಕ್ಸ್ಟಲ್ಲಿ ನನ್ನ ಮಗಳಿಗೆ ನಾನು ನಗು ಅಂತ ಹೆಸರಿಟ್ಟೆ. ನಾನು ಏನು ಕರೆಯೋಕ್ಕೆ ಸಾಧ್ಯನೇ ಇಲ್ಲ, ನಗು ಅಂತಲೇ ಕರಿಬೇಕಲ್ಲ. ಸೊ ನಾನೊಂದು ಸತಿ ಮರ್ತೋಗಿರ್ಬೋದು ನನ್ನ ಲೈಫಲ್ಲಿ ನನ್ನ ನಗೋದನ್ನು, ಅಥವಾ ನನ್ನ ಸುತ್ತಮುತ್ತ ಇರೋರು ಮರ್ತೋಗಿರ್ಬೋದು. ಯಾರಿಗೆ ನಗು ಅನ್ನೋ ನೇಮ್ ಗೊತ್ತಿದೆ ಅವ್ರು ನಗು ಅಂತಲೇ ಕರೀತಾರೆ. ಕರೆಕ್ಟ್, ಅವಾಗ ನೀವು ನಗಬೇಕು ಅಂತ ಜ್ಞಾಪಕ ಆಗುತ್ತೆ. ಈ ಥರ ಅಂದರೆ ಇದೆಲ್ಲ ಕೈಂಡ್ ಆಫ್ ರಿಮೈಂಡರ್ಸ್ ಥರ ಅಷ್ಟೇ. ಓಕೆ, ಯಾಕಪ್ಪ ಇವನಿಗೆ ದೇವ್ರ ಹೆಸರಿಟ್ರು ಅಂದರೆ ರಿಮೈಂಡರ್, ನೀನು ಶಿವನ್ ಥರ ಆಗು, ನೀನು ಪಾರ್ವತಿ ಥರ ಆಗು, ರಿಮೈಂಡರ್ ಬೇಕಲ್ಲ ಸರ್. ಸೊ ಹಂಗಿರ್ಬೇಕಾದ್ರೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ವರ್ಡ್ಸ್ ಆರ್ ಮ್ಯಾಟರ್ಸ್ ಇನ್ ಮೈ ಲೈಫ್. ಎಲ್ಲರ ಜೀವನದಲ್ಲೂ ಹಾಗೆ. ನಾವೊಂದು ಮಗು ಕರಿಬೇಕಾದ್ರೆ ಅದು ಯಾವಾಗಲೂ ರೆಸ್ಪೆಕ್ಟ್ಫುಲ್ಲಾಗಿ ಪ್ಲೂರಲ್ ವರ್ಡ್ಸಿಂದನೇ ಕರಿಬೇಕು. ಒಬ್ಬ ವ್ಯಕ್ತಿನ ಮಾತಾಡ್ಸ್ತಾ ಇರ್ಬೇಕಾದ್ರೆ ಹೋಗ್ರಿ ಬನ್ರಿ ಅಂತ ಮಾತಾಡ್ಸೋದು ಏನು? ಎಲ್ಲರೂ ಹೇಳ್ತಾರೆ ಏನೋ ಯಾಕಲೆ ಹೋಗಲೆ ಬಾರಲೆ ಅಂದರೆ ಅಲ್ಲಿ ಪ್ರೀತಿ ಇಲ್ವಾ ಅಂತ. ಇದೆ, ಓಕೆ, ಅವ್ನ ಮನ್ಸಿಗೆ ನೋವಾಗ್ತಿಲ್ವಾ ಕೇಳಿಸ್ಕೊಂಡ್ರಾ? ಕೇಳಿದ್ರಾ ಯಾವತ್ತಾದ್ರೂ ನಾನು ಹಿಂಗೆ ಕರೆದ್ರೆ ನಿನ್ನ ಮನ್ಸಿಗೆ ನೋವಾಗುತ್ತೋ ನೋವಾಗಲ್ವ ಅಂತ? ಬಟ್ ನಿಮ್ಮದೇ ಅಸಂಪ್ಷನ್ ಇದು. ಅವಳು ಎಲ್ಲದಕ್ಕೂ ಓಕೆ ಬಿಡು, ಅವ್ನು ಎಲ್ಲದಕ್ಕೂ ಓಕೆ ಅಂತ. ನನ್ನ ಸಿನ್ಸಿಯರ್ ಥಾಟ್ ಅಂದರೆ, ಇವತ್ತಿಂದ ನಾವೆಲ್ಲರಿಗೂ ಹೋಗ್ರಿ ಬನ್ರಿ ಅಂತ ಸಿಂಗ್ಯುಲರ್ ವರ್ಡ್ಸ್ ಯೂಸ್ ಮಾಡ್ದೇರ ಬರೀ ಪ್ಲೂರಲ್ ವರ್ಡ್ಸ್ಗಳನ್ನೇ ಯೂಸ್ ಮಾಡಿದ್ರೆ ಅವ್ರ ಹೃದಯ ಖುಷಿಯಾಗಿರುತ್ತೆ. ನಾನು ನೆಕ್ಸ್ಟ್ ಏನು ಹೇಳಿದ್ರು ಕೇಳ್ತಾರೆ ಅಲ್ಲ ಮಾತನ್ನ. ಅಲ್ಲ ಮುರಳಿ, ಇದೆಲ್ಲ ನಡೆದೋಗ್ಬಿಡುತ್ತೆ ಮುರಳಿ, ರಿಲೇಷನ್ಶಿಪ್ಪಲ್ಲಿ ನಡೆಯೋದೇ ಇಲ್ಲ ಸರ್. ಪ್ರೀತಿಗಿಂತ ಜಾಸ್ತಿ ರೆಸ್ಪೆಕ್ಟ್ ಅಂತ ಹೇಳ್ತೀವಿ. ಹಂಗಿಲ್ಲ, ಕೆಲವೊಬ್ಬರಿಗೆ ಪ್ರೀತಿ ಇಂಪಾರ್ಟೆಂಟು, ಕೆಲವೊಬ್ಬರಿಗೆ ರೆಸ್ಪೆಕ್ಟ್ ಇಂಪಾರ್ಟೆಂಟ್. ಅದನ್ನೆಲ್ಲ ನಾವು ಫಿಂಗರ್ ಪ್ರಿಂಟ್ಸಲ್ಲಿ ಹೇಳ್ತೀವಿ. ಇವಾಗ ನಿಮಗೆ ಪ್ರೀತಿನೇ ಇಂಪಾರ್ಟೆಂಟ್, ನನಗೂ ಪ್ರೀತಿನೇ ಇಂಪಾರ್ಟೆಂಟ್, ಕೆಲವೊಬ್ರಿಗೆ ರೆಸ್ಪೆಕ್ಟೇ ಇಂಪಾರ್ಟೆಂಟ್. ಅವ್ರಿಗೆ ನಾವು ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದರೆ ಗಾನ್ ಕೇಸ್. ಅವ್ರು ಏನು ಬಾಯ್ಬಿಟ್ಟು ಹೇಳಲ್ಲ ಮುರಳಿ ಯು ಆರ್ ನಾಟ್ ದೇರ್ ಇನ್ ಮೈ ಡಿಕ್ಷನರಿ ಅಂತ, ಬಟ್ ದೇ ಬಿಹೇವ್ ವಿತ್ ಮೀ ಲೈಕ್ ದಾಟ್. ಅದೇ ಫಿಂಗರ್ ಪ್ರಿಂಟ್ ಅನ್ನೋದು ಹುಟ್ಟಿದಾಗಲೇ ಬಂದ್ಬಿಟ್ಟಿರುತ್ತಲ್ಲ. ನಾವು ಚಿಕ್ಕ ವಯಸ್ಸಿಂದ ಕೇಳಿರೋ ಗಾದೆ ಕೇಳಿರ್ತೀರ ನೀವು, ಹುಟ್ಟು ಗುಣ ಸುಟ್ರು ಹೋಗಲ್ಲ ಅಂತ. ಸೊ ಹುಟ್ಟಿದ್ದು ನಮ್ ಸಾಯೋವರ್ಗು ನಾವು ಸುಟ್ರು ಆ ಗುಣ ಹೋಗಲ್ಲ ಅನ್ನೋ ತರನೇ ಫಿಂಗರ್ ಪ್ರಿಂಟ್ ಕೂಡ ಹುಟ್ಟಿದಾಗಿಂದ ಇರುತ್ತೆ, ಕೊನೆವರೆಗೂ ಹಾಗೆ ಇರುತ್ತೆ. ಸೊ ಹುಟ್ಟಿದ ಮಗು ಕೈ ನೋಡಿದ್ರೇನೆ ಅದಕ್ಕೆ ಪ್ರೀತಿ ಬೇಕಾ, ರೆಸ್ಪೆಕ್ಟ್ ಬೇಕಾ, ಏನ್ ಬೇಕು ಏನ್ ಬೇಡ ಎಲ್ಲ ಗೊತ್ತಾಗತ್ತಾ? 100% ಗೊತ್ತಾಗುತ್ತೆ. ನಿಮ್ಮನ್ನ ಏನು ಕನ್ಫ್ಯೂಷನ್ ಸ್ಟೇಟಲ್ಲೇ ಇಡಲ್ಲ ಸರ್ ನಾವು. ನಿಮಗೆ ಹೆಂಗೆ ಪ್ರೀತಿ ಬೇಕು ಅಂತ ಹೇಳ್ತೀವಿ. ಇವಾಗ ಪ್ರೀತಿ ಕೊಡ್ರಿ ಅಂತ ಹೇಳ್ಬಿಟ್ಟು ನಿಮಗೆ ಪ್ರೀತಿ ಬೇಕು. ಬಟ್ ನಿಮ್ಮ ಸಾಫ್ಟ್ವೇರಲ್ಲಿ ಭಗವಂತ ಏನು ಮಾಡಿದೆ, ಕೃಷ್ಣ ನಿಮಗೆ ಬೇಕಾಗಿರೋ ಥರ ಮತ್ತೆ ಬೇರೆ ಬೇರೆ ಥರ ಇಟ್ಬಿಟ್ಟ. ಇದೊಂದು ಬ್ಯೂಟಿಫುಲ್ ಟಾಪಿಕ್, ಇದನ್ನೇ ತೊಗೊಂಡ್ಬಿಡೋಣ ಫಸ್ಟಿಗೆ. ನಿಮಗೆ ಪ್ರೀತಿ ಬೇಕು ಹೆಂಗೆ ಬೇಕು ಅಂತ. ಫಾರ್ ಎಕ್ಸಾಂಪಲ್, ನಿಮ್ಮ ರಿಲೇಷನ್ಶಿಪ್ಪು ಯಾವುದೇ ಒಬ್ಬ ವ್ಯಕ್ತಿ ಜೊತೆ ರಿಲೇಷನ್ಶಿಪ್ ಚೆನ್ನಾಗಿರ್ಬೇಕಪ್ಪ ಅಂದರೆ ಇದನ್ನು ಫೇಶಿಯಲ್ ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಯು ನೀಡ್ ಟು ಆಲ್ವೇಸ್ ಕ್ಯಾರಿ ಹ್ಯಾಪಿ ಫೇಸ್. ಓಕೆ, ನೀವು ಹ್ಯಾಪಿ ಫೇಸ್ ಕ್ಯಾರಿ ಮಾಡಿಲ್ಲ ಅಂತ ಆದರೆ ನಿಮ್ಮ ಜೊತೆಲಿರೋರು
ಹ್ಯಾಂಗ್ರಿ ಫೇಸಲ್ಲಿರ್ತಾರೆ, ಡಲ್ ಫೇಸಲ್ಲಿರ್ತಾರೆ, ಕನ್ಫ್ಯೂಷನ್ ಫೇಸಲ್ಲಿರ್ತಾರೆ, ಫಿಯರ್ಫುಲ್ ಫೇಸಲ್ಲಿರ್ತಾರೆ, ಅಥವಾ ಡಲ್ ಫೇಸಲ್ಲಿರ್ತಾರೆ, ಅಥವಾ ಬ್ಲ್ಯಾಂಕ್. ಈ ಫೇಸಲ್ಲಿ ಏನಾದರೂ ಅವ್ರು ಇಟ್ಕೊಂಡಿದ್ರು ಅಂತ ಅಂದ್ಕೊಳ್ಳಿ, ನಿಮಗೆ ಅವ್ರ ಜೊತೆ ಮಾತಾಡ್ಬೇಕಂತಾನೆ ಅನಿಸ್ತಿರಲ್ಲ. ನೀವು ಮಗ ಆಗಿರಿ, ನೀವು ಹಸ್ಬೆಂಡ್ ಆಗಿರಿ, ಅಥವಾ ನೀವು ಬ್ರದರೇ ಆಗಿರಿ, ನಿಮಗೆ ಅವ್ರ ಜೊತೆ ಯಾಕೋ ಕನೆಕ್ಷನ್ ಸಿಗ್ತಾ ಇಲ್ಲ ಅನ್ನೋ ಫೀಲಿಂಗ್ ಆಗ್ತಿರುತ್ತೆ. ಇಲ್ಲಿ ಸೀಕ್ರೆಟ್ ಏನಪ್ಪ ಅಂದರೆ, ಮುಳ್ಳಿಗೆ ನಗು ಮುಖ ಯಾವಾಗಲೂ ಜನ ಇಟ್ಕೊಂಡಿರೋದು ಮ್ಯಾಟ್ರ್ ಅಲ್ಲ. ನನ್ನ ಪಾಡಿಗೆ ನಾನಿದ್ದೀನಿ, ಬಟ್ ನೀವೇನು ಅನ್ಕೊಂಡ್ಬಿಟ್ರಿ, ಮುಳ್ಳಿ ನಗ್ತಾ ಇಲ್ಲ ಅಂದರೆ ಅವ್ನ ತಲೆಯಲ್ಲಿ ಏನೋ ಓಡ್ತಿರ್ಬೋದು, ಅವ್ನೇನೋ ಪ್ರಾಬ್ಲಮ್ ಇರ್ಬೋದು, ಅವ್ನು ಆರಾಮಾದ್ಮೇಲೆ ಹೋಗಿ ಮಾತಾಡ್ಸೋಣ ಬಿಡು ಅಂತ ನೀವು ಅನ್ಕೊಂತಿದ್ದೀರಾ. ನಮ್ಗಳ ಪ್ರೀ ಅಸಂಪ್ಷನ್ ನಿಮ್ಮದು. ಈ ಅಸಂಪ್ಷನಿಂದ ಏನಾಯಿತು, ನೀವು ನನ್ನ ಜೊತೆ ಬಂದು ಮಾತಾಡಲಿಲ್ಲ. ಇವಾಗ ಅರ್ಥ ಮಾಡ್ಕೊಳ್ಳಿ, ಮನೇಲಿ 4 ಜನ ಇರ್ತಾರೆ ಅಂತ ಅಂದ್ಕೊಳ್ಳಿ ಸರ್. 3 ಜನಕ್ಕೆ ಫೇಶಿಯಲ್ ಎಕ್ಸ್ಪ್ರೆಷನ್ ಇದೆ ಅಂತ ಅಂದ್ಕೊಳ್ಳಿ. ಒಂದು ವ್ಯಕ್ತಿಗೆ ಫೇಶಿಯಲ್ ಎಕ್ಸ್ಪ್ರೆಷನ್ ಇಲ್ಲ. ಲವ್ನ ಯಾವ ಥರ ಸೆನ್ಸ್ ಮಾಡ್ತಾರೆ ಅಂತ ಕಾಂಟೆಕ್ಸ್ಟ್ ಹೇಳ್ತಿರೋದು ನಾನು. ಇವ್ರು ಒಬ್ಬ ಮುಖದಲ್ಲಿ ನಗು ಹಿಡ್ಕೊಂಡು ಇಲ್ದಿರೋದಕ್ಕೆ ಇವ್ರು 3 ಜನ ಅನ್ಹ್ಯಾಪಿ ಆಗಿರ್ತಾರೆ. ಕ್ಯಾನ್ ಯು ಬಿಲೀವ್ ದಿಸ್? ನಿಜ ಆಗುತ್ತೆ ಈ ಥರ. ಅದಕ್ಕೆ ಅವೇರ್ನೆಸ್ ಬಂದರೆ, ಓಕೆ ಇವ್ನು ಯಾಕೆ ನಗ್ತಾ ಇಲ್ಲ, ಇವ್ನು ನಿಜವಾಗ್ಲೂ ವರಿ ಮಾಡಲ್ ಇದ್ದಾನ, ಇವ್ನು ಓವರ್ ಥಿಂಕಿಂಗ್ ಮಾಡ್ತಾನ, ನೆಗೆಟಿವ್ ಥಿಂಕಿಂಗ್ ಮಾಡ್ತಾನ, ಅಥವಾ ಇವನಿಗೆ ಫೇಶಿಯಲ್ ಎಕ್ಸ್ಪ್ರೆಷನ್ ಅನ್ನೋ ಲವ್ ಲ್ಯಾಂಗ್ವೇಜೇ ಇಲ್ವಾ? ಈ ಕ್ಲಾರಿಟಿ ಬಂದರೆ ನೀವು 3 ಜನ ಆರಾಮಾಗಿ ಹೆಲ್ದಿ ಆಗಿರ್ಬೋದಲ್ವಾ? ಈ ಥರದ್ದು ನಮಗೆ ಗೊತ್ತಿಲ್ಲದರಂಥ ಸಬ್ಜೆಕ್ಟ್ ಎಷ್ಟೆಲ್ಲ ಇದೆ ಜಗತ್ತಲ್ಲಿ ಅಂತ ಯಾರು ಥಿಂಕ್ ಮಾಡೋ ಅವಶ್ಯಕತೆ ಇಲ್ಲ. ನಾವು ಇದನ್ನು 99 ಪ್ಯಾರಾಮೀಟ್ರಿಗೆ ತೊಗೊಂಬಂದು ನಿಲ್ಲಿಸ್ಬಿಟ್ಟಿದ್ದೀವಿ. ನೀವೊಬ್ಬ ವ್ಯಕ್ತಿ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕಂದ್ರೆ 99 ಪ್ಯಾರಾಮೀಟರ್ಸ್ ತಿಳ್ಕೊಂಡ್ಬಿಟ್ರೆ ಆಗೋಯ್ತು. ಇವಾಗ ನಾನು 1 ಪ್ಯಾರಾಮೀಟರ್ನ ಕವರ್ ಮಾಡಿದೆ, ಏನು, ಫೇಶಿಯಲ್ ಎಕ್ಸ್ಪ್ರೆಷನ್ ಅಂತ. ನೆಕ್ಸ್ಟ್ ಕೈಂಡ್ ವರ್ಡ್ಸ್ ಅಂತ ಒಂದು ಲವ್ ಲ್ಯಾಂಗ್ವೇಜ್ ಇರುತ್ತೆ. ಇವರಿಗೆ ಮಾತಾಡಬೇಕಾದ್ರೆ ಮೃದುವಾಗಿ ಮಾತಾಡಿದರೆ ಸಾಕು. ಆದರೆ ಇವ್ರ ಜೊತೆಲಿರೋರು ನೆಗೆಟಿವ್ ವರ್ಡ್ಸ್ ಯೂಸ್ ಮಾಡ್ತಾರೆ, ಇವ್ರನ್ನ ಕ್ರಿಟಿಸೈಸ್ ಮಾಡ್ತಾರೆ, ಇವ್ರನ್ನ ಬೇರೆಯವರಿಗೆ ಕಂಪೇರ್ ಮಾಡ್ತಾರೆ, ನೆಗೆಟಿವ್ ಆಗಿ ಹೈ ಟೋನ್ ಪಿಚ್ಚಲ್ಲಿ ಮಾತಾಡ್ತಾರೆ. ಆವಾಗ ಏನಾಯಿತು, ನೆಗೆಟಿವ್ ವರ್ಡ್ಸ್ ಯೂಸ್ ಮಾಡಿದ್ರೇ ಸಾಕು, ಲೌಡ್ ವಾಯ್ಸ್ನ ಯೂಸ್ ಮಾಡಿದ್ರೇ ಸಾಕು, ಆ ರಿಲೇಷನ್ಶಿಪ್ಪಲ್ಲಿ ಗ್ಯಾಪ್ ಸ್ಟಾರ್ಟ್ ಆಯಿತು. ನೋಡಿ, ಇದೆಲ್ಲ ಯಾಕೆ ಹೇಳ್ತಾ ಇದ್ದಾರೆ, ಇದೆಲ್ಲ ನಿಜವಾಗ್ಲೂ ರಿಕ್ವೈರ್ಮೆಂಟ ಲೈಫಲ್ಲಿ ನೋಡೋಕ್ಕೆ? ಸರ್, ಮನುಷ್ಯ ಹೊಡೆದಾಡಿದ್ರೆ ಬೈದಾಡಿದ್ರೆ ಮಾತ್ರ ರಿಲೇಷನ್ಶಿಪ್ ಗ್ಯಾಪ್ ಆಗುತ್ತೆ ಅಂತ ಅಂದ್ಕೊಂಡ್ಬಿಟ್ಯಾನೆ ಸರ್. ಇದು ಸುಳ್ಳು. ಸತ್ಯ ಏನು ಅಂದರೆ, ನನಗೆ ಬೇಕಾಗಿರೋ ಥರ ನೀವು ಪ್ರೀತಿ ಕೊಟ್ಟಿಲ್ಲ ಅಂದರೆ ನನ್ನ ಹೃದಯ ನ್ಯಾಚುರಲಾಗಿ ನಿಮ್ಮನ್ನ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಳ್ತಾ ಇರುತ್ತೆ. ನನಗೆ ಗೊತ್ತಿಲ್ಲ, ಬಟ್ ಈ ಫಿಂಗರ್ ಟಿಪ್ಸ್ ಇಂದ ಹೇಳ್ಬೋದು ನನ್ನ ಹೃದಯ ಅಥವಾ ನನ್ನ ಮನಸ್ಸು ಏನನ್ನು ಕೇಳ್ತಿದೆ, ಏನು ನನಗೆ ಬೇಕು ಪ್ರೀತಿಲಿ ಅಂತ. ಎಸ್, ಇದೇ ಥರ ಒಂದು ಮಗುಗೆ ಫಿಸಿಕಲ್ ಟಚ್ ಬೇಕು ಅಂತ ಅಂದ್ಕೊಳ್ಳಿ. ತಂದೆ ತಾಯಿ ಇಬ್ಬರಿಗೂ ಫಿಸಿಕಲ್ ಟಚ್ ಇಲ್ಲ, ಅಕ್ಕ ತಂಗಿಗೂ ಇಲ್ಲ, ಅಣ್ಣ ತಮ್ಮಂಗೂ ಇಲ್ಲ. ಆ ಮಗುಗೆ ಫಿಸಿಕಲ್ ಟಚ್ ಕೊಡ್ತಾನೇ ಇಲ್ಲ. ಏನು ಫಿಸಿಕಲ್ ಟಚ್ ಕೊಡೋದು ಅಂತಂದರೆ, ಪಕ್ಕದಲ್ಲಿ ಕೂತ್ಕೊಳೋದು, ಕೈ ಇಟ್ಕೊಂಡು ಮಾತಾಡೋದು, ಅವಾಗವಾಗ ಕೆನ್ನೆ ಹಿಂಗೆ ಅನ್ನೋದು, ತಲೆ ಸವರೋದು, ಹಿಂಗೆಲ್ಲ ಮಾಡ್ತಾಯಿದ್ರೆ ಓಕೆ ಇವರೆಲ್ಲ ನನ್ನ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಆ ಮಗು ಆಕ್ಸೆಪ್ಟ್ ಮಾಡ್ಕೊಳುತ್ತೆ. ಆ ಮಗು 8 ವರ್ಷನೋ 10 ವರ್ಷನೋ ಅಂತ ಅಂದ್ಕೊಳ್ರಿಪ್ಪ, ಅಪ್ಪ ಅಮ್ಮಂಗೆ ಅದು ಇಲ್ಲವೇ ಇಲ್ಲ. ಅವಾಗ ಮಗುಗೆ ಎನರ್ಜಿ ಫೀಲ್ ಎಲ್ಲ ಆಗಬೇಕು, ಲವ್ ಫೀಲ್ ಎಲ್ಲ ಆಗಬೇಕು. ಆ ಥರ ಇವಾಗ ಹೇಳ್ತಾರೆ, ನಮ್ಮ ಮಗು ಓದ್ತಾ ಇಲ್ಲ, ಬರಿತಾ ಇಲ್ಲ ಅಂತ. ಕೊಡ್ರಿ ಅಲ್ಲ ಲವ್ನ. ಲವ್ ಹ್ಯಾಸ್ ದ ಹೈಯೆಸ್ಟ್ ಎನರ್ಜಿ ಇನ್ ದಿಸ್ ವರ್ಲ್ಡ್. ಅದಕ್ಕೆ ಕೃಷ್ಣ ಈಸ್ ಅ ಸಿಂಬಲ್ ಆಫ್ ಲವ್ ಅಂತ. ಆದರೆ ನಮಗೆ ಪ್ರೀತಿ ಅನ್ನೋದು ಒಂದು ಮಿಸ್ ಆಯಿತು ಅಂತ ಅಂದ್ಕೊಳ್ಳಿ, ಎಲಿಮೆಂಟು. ನಿಮ್ಮ ಬ್ರೈನ್ ಎಲ್ಲಿ ತನಕ ಕೆಲಸ ಮಾಡುತ್ತಪ್ಪ? ಸ್ಟ್ರೆಸ್ ಆಗೋ ತನಕ ಕೆಲಸ ಮಾಡುತ್ತೆ. ಸ್ಟ್ರೆಸ್ ಆದಮೇಲೆ ಅದು ಸುಮ್ಮನಾಗುತ್ತಾ ಇಲ್ವಾ? ಅಂದರೆ ಹಾರ್ಟ್ ಕರೆಕ್ಟಾಗಿ ಏನು ಸಿಗಬೇಕಾಗಿದ್ದು ಸಿಕ್ಕಿಲ್ಲ ಅಂದ್ರೂ ಬ್ರೈನ್ ಕೆಲಸ ಮಾಡ್ತಿರುತ್ತೆ, ಆದರೆ ಅದೂ ಒಂದ್ಸರಿ ಸುಮ್ಮನಾಗ್ಬಿಡುತ್ತೆ. ಆಮೇಲೆ ಬಿಡು, ನನಗೆ ಹೃದಯಕ್ಕೆ ಬೇಕಾಗಿರೋದು ಸಿಗ್ತಾ ಇಲ್ಲ, ಬ್ರೈನಿಗೆ ಬೇಕಾಗಿರೋದು ಸಿಗ್ತಿಲ್ಲ, ಮತ್ತು ಹೆಂಗೆ ವರ್ಕ್ ಆಗುತ್ತೆ ಲೈಫು? ಆಮೇಲೆ ಎಲ್ಲ ದೇವ್ರುಗಳನ್ನು, ಡೇಟ್ ಆಫ್ ಬರ್ತ್ಗಳನ್ನು, ರಾಶಿ ನಕ್ಷತ್ರಗಳನ್ನು, ಗ್ರಹಗಳನ್ನೆಲ್ಲ ಬೈಕೊಂಡು ಕೂತ್ಕೊಳೋದು. ನನ್ನ ಮಗುಗೆ ಏನು ಬೇಕು, ನನ್ನ ಹಸ್ಬೆಂಡಿಗೆ ಏನು ಬೇಕು, ನನ್ನ ವೈಫಿಗೆ ಏನು ಬೇಕು ಅಂತ ಗೊತ್ತಾಗ್ಬಿಟ್ರೆ ನಾವು ಖುಷಿಯಾಗಿರ್ತೀವ ಇಲ್ವಾ ಸರ್? ಇವಾಗ ನಿಮಗೆ ವರ್ಲ್ಡಲ್ಲಿ ಒಂದು ಸ್ಟೇಟ್ಮೆಂಟ್ ಗೊತ್ತು, ಅದರಲ್ಲೂ ಕರ್ನಾಟಕದಲ್ಲಿ ಒಂದು ಸಂಕಟ ಬಂದಾಗ ಮಾತ್ರ ವೆಂಕಟರಮಣ. ಸಂಕಟ ಬರಂಗೆ ಯಾಕಪ್ಪ ಮಾಡ್ಕೊತಿದ್ದೀರಾ? ಪ್ರೇಯರ್ಸ್ ಎಲ್ಲ ಎಷ್ಟೋ ಜನ ಮಾಡ್ತಾರೆ ಸರ್, ದೇವರೇ ನನಗೆ ಕೆಟ್ಟದಾಗಂಗಿರ್ಲಪ್ಪ, ನನಗೆ ಎಲ್ಲ ಒಳ್ಳೇದಾಗಂಗೆ ಮಾಡಪ್ಪ ಭಗವಂತ ಅಂತ ಕೇಳ್ಕೊಬೋದಲ್ವಾ? ನಿಮ್ಮ ಲೆಜೆಂಡ್ಸ್ ಎಲ್ಲ ಬಂದು ಹೇಳೋಗ್ಬಿಟ್ರೆ ಆಲ್ರೆಡಿ. ನಮ್ಮ ಅಜ್ಜ ಮುತ್ತಜ್ಜ ಅವರೆಲ್ಲ ಹೇಳ್ಬಿಟ್ಟಾರೆ, ಸಿಹಿ ಕಹಿ ಎರಡೂ ಇರಬೇಕು ಜೀವನದಲ್ಲಿ ಅಂತ. ಬೇವು ಬೆಲ್ಲ ತಿಂತೀವಲ್ಲ ಹಬ್ಬಕ್ಕೆ, ಅದೇ ಹಬ್ಬಗಳನ್ನ ಮಾಡ್ತಿದೀವಿ, ಕಾಂಟೆಕ್ಸ್ಟ್ ಬೇರೆ ಅದು. ಬಟ್ ನಾವು ಲಿಟ್ರಲಿ ಹಂಗೆ ತೊಗೊಂಡ್ಬಿಟ್ಟಿದ್ದೀವಿ, ಕಷ್ಟ ಬೇಕಂತ ತೊಗೊಂಡ್ಬಿಟ್ಟು. ಬೇಕಾಗಿಲ್ಲ ಸರ್. ಯಾಕೆ ಬೇಕು ಸರ್ ಕಷ್ಟ? ನಿಮ್ಗೆ ಹೇಳ್ರಪ್ಪ. ನಿಮ್ಮ ಟ್ರಾಫಿಕ್ ತುಂಬ ಚೆನ್ನಾಗಿದೆ ಅಂದರೆ, ನೀವು ಒಂದು ಡೆಸ್ಟಿನೇಷನಿಂದ ಇನ್ನೊಂದು ಡೆಸ್ಟಿನೇಷನ್ಗೆ, ಒಂದು ಪ್ಲೇಸಿಂದ ಇನ್ನೊಂದು ಡೆಸ್ಟಿನೇಷನ್ಗೆ ಹೋಗ್ಬೇಕಂದ್ರೆ ಟ್ರಾಫಿಕ್ ಫ್ರೀಯಾಗಿ ಆರಾಮಾಗಿ ಹೋದ್ರಿ ಅಂದ್ಕೊಳ್ಳಿ, ನೀವು ಪೀಸ್ಫುಲ್ ಆಗಿರ್ತೀರಾ ಇಲ್ವಾ? ಅಗ್ಲಗ್ಲ ಜನ ಅಡ್ಡ ಬರೋದು, ಅಗ್ಲಗ್ಲ ಸಿಗ್ನಲ್ ನಿಂತ್ಕೊಳೋದು, ಲಾಂಗ್ ಸ್ಟ್ರೆಚ್ ಸಿಗ್ತಿದ್ರೆ ನಿಮ್ಗೆ ಯಾವ ದೇವ್ರ ಮೇಲೆ ಖುಷಿ ಆಗುತ್ತಾ? ಇಲ್ಲ, ನಾವೆಲ್ಲದನ್ನೂ ಒಪ್ಕೋಬೇಕು ಅಂತ ಹೇಳ್ತಾರೆ ಜನ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಯಾಕೆ ನೀವೇ ಅಟ್ರಾಕ್ಟ್ ಮಾಡ್ಕೊತಿದ್ದೀರಾ ಅದನ್ನ? ಆ ಕಾಂಟೆಕ್ಸ್ಟಲ್ಲಿ ಎಲ್ಲವೂ ನನ್ನ ಜೀವನ ಅಂದರೆ ನನ್ನ ಭಾವನೆನೇ.
ಆ ಭಾವನೆ ಬಗ್ಗೆ ನನಗೆ ಗೊತ್ತಿಲ್ಲ, ನಾನೇ ಫೀಲ್ ಮಾಡ್ತಾ ಇಲ್ಲ. ಆಮೇಲೆ ಮಗು ಮೇಲೂ ಕಂಪ್ಲೇಂಟ್ ಹೇಳ್ತೀವಿ, ಹಸ್ಬೆಂಡ್ ಮೇಲೂ ಕಂಪ್ಲೇಂಟ್ ಹೇಳ್ತೀವಿ. ಅದ್ರ ಜೊತೆಗೆ ರೀಸೆಂಟಾಗಿ ಒಂದು ನಾನು ಇದನ್ನ ಹೇಳಲೇಬೇಕು ಈ ಪಾಡ್ಕಾಸ್ಟಲ್ಲಿ, ಈ ಥರ ಕೆಲವು ಪಾಯಿಂಟ್ಸ್ಗಳನ್ನ ಇಟ್ಕೊಂಡ್ಬಂದ್ಬಿಟ್ಟು ನಾನು ಇದನ್ನ ಹೇಳಲೇಬೇಕು ಖಡಕ್ ಟಾಕ್ಸಲ್ಲಿ. ಯಾಕೆಂದರೆ ಇದೇ ಇಂಪಾರ್ಟೆಂಟ್ ಅಲ್ಲ, ಖಡಕ್ ಅಂದರೆ ಅನಾರ್ದರ್ ವೇ ಟ್ರೂತ್ ಮಾತಾಡೋ ಜನಕ್ಕೆ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಒಂದು 10 ವರ್ಷ ಆದ್ಮೇಲೆ ಅವ್ರಿಗೆ ರಿಯಲೈಸ್ ಆಗಲಿ ಅಂತ. ಯಾರೋ ಒಬ್ಬರು ಟಿ ವಿಯಲ್ಲಿ ಬಂದುಬಿಟ್ಟು 26ನೇ ತಾರೀಕಲ್ಲಿ ಹುಟ್ಟಿರೋರು 25ನೇ ತಾರೀಕಲ್ಲಿ ಮದುವೆ ಆಗಿರೋರು ಗ್ಯಾರಂಟಿ ಡೈವರ್ಸ್ ಮಾಡ್ಕೊಳ್ತಾರೆ. ಲುಕ್ ಅಟ್ ದ ಟೋನ್ ಐ ಆಮ್ ಸೇಯಿಂಗ್, ಗ್ಯಾರಂಟಿ ಅವ್ರ ಲೈಫಲ್ಲಿ ಡೈವರ್ಸ್ ಆಗುತ್ತೆ, ಅವ್ರ ರಿಲೇಷನ್ಶಿಪ್ ಚೆನ್ನಾಗಿರಲ್ಲ ಅಂತ ಹೇಳಿದ್ರೆ ಅದು ಮುಂದೆ ಏನು ಹೇಳಿದಾರೋ ಹಿಂದೆ ಏನು ಹೇಳಿರೋ ನನಗೆ ಗೊತ್ತಿಲ್ಲ. ಬಟ್ ಕ್ಲಿಪ್ ಮಾಡೋರು ಏನು ಮಾಡ್ತಾರೆ, ಇವತ್ತಿನ ಟ್ರೆಂಡ್ ಅಲ್ವಾ ಸರ್, ರೀಲ್ಸ್ ಎಲ್ಲ ಏನಾಗಬೇಕು, ಸಿಕ್ಕಾಪಟ್ಟೆ ಓಡಬೇಕು, ವೈರಲ್ ಆಗಬೇಕು, ಮಿಲಿಯನ್ಸ್ ವ್ಯೂಸ್ ಹೋಗ್ಬೇಕು, ಕೇಳಿದ ತಕ್ಷಣ ನಂದು ಅಂತ ಅನ್ಸ್ಬಿಟ್ಟು ನಾನು ನೋಡಬೇಕು. ಇದೇ ತಾನೇ ಸ್ಟ್ರಾಟಜಿ, ಇದೆಲ್ಲ ಸ್ಟ್ರಾಟಜಿ. ಆ ಕಾಂಟೆಕ್ಸ್ಟಲ್ಲಿ 25ನೇ ತಾರೀಕು ಹುಟ್ಟಿರೋನು 26ನೇ ತಾರೀಕು ಹುಟ್ಟಿರೋರು ಮದುವೆ ಆಗಿರೋರೆಲ್ಲ ಏನು ಅನ್ಕೊಂತಾರೆ, ನನಗೇನೋ ಆಗುತ್ತೆ, ನನ್ನ ರಿಲೇಶನ್ಶಿಪ್ ಬ್ರೇಕ್ ಆಗ್ಬಿಡುತ್ತೇನೋ ಅನ್ನೋ ಒಂದು ಭಯ ಹುಟ್ಕೊಳುತ್ತೆ. ಅದರಲ್ಲೂ ಯಾರಾದರೂ ಈ ಥರ ಪಾಡ್ಕಾಸ್ಟಲ್ಲಿ ಬಂದು ಕುತ್ಕೊಂಡು ಮಾತಾಡ್ತಿದ್ದಾರೆ, ಟಿ ವಿಯಲ್ಲಿ ಬಂದು ಕುತ್ಕೊಂಡು ಮಾತಾಡ್ತಿದ್ದಾರೆ ಅಂದರೆ ಜನಗಳಿಗೆ ದಿಸ್ ಈಸ್ ಎ ಸಮಥಿಂಗ್ ಅಲ್ಟಿಮೇಟ್, ಮೌಂಟ್ ಎವರೆಸ್ಟಲ್ಲಿ ಹೋಗಿ ಕುತ್ಕೊಬಿಟ್ಟಿದ್ದಾರೆ ಇವರು ಅನ್ನೋ ಭಾವನೆ. ಅದೆಲ್ಲ ನಿಜವಾಗ್ಲೂ ಸುಳ್ಳು ಸರ್. ನಿಮ್ಮ ಹತ್ರ ಏನೋ ಒಂದು ಟ್ಯಾಲೆಂಟ್ ಇದ್ದರೆ ನೀವೆಲ್ಲಾದರೂ ಹೋಗಿ ಮಾತಾಡ್ಬೋದು. ಆದರೆ ಈ ಟ್ಯಾಲೆಂಟ್ನ ಮಿಸ್ಯೂಸ್ ಮಾಡ್ಕೊತಿರೋರು ತುಂಬ ಜಾಸ್ತಿ ಜನ ಆಗ್ಬಿಟ್ಟಿದ್ದಾರೆ. ಇದು ಒಂದು ಸ್ಟೇಟ್ಮೆಂಟ್. ಈ ಥರ ಸ್ಟೇಟ್ಮೆಂಟ್ ಹೇಳ್ಬಾರ್ದು ಸರ್. ದುಡ್ಡಿಗೋಸ್ಕರ ಆಗಲಿ, ಜನಗಳಿಗೆ ವ್ಯಾಲ್ಯೂ ಅಡಿಷನ್ ಮಾಡಬೇಕಂತ ಫೀಲಿಂಗ್ ಇದ್ದರೆ ಆಗಲಿ, ಈ ಥರ ಎಲ್ಲ ರಾಂಗ್ ಸ್ಟೇಟ್ಮೆಂಟ್ಸ್ಗಳನ್ನ ಹೇಳ್ಬಾರ್ದು. ಅದು ತುಂಬ ಫಿಯರ್ಸ್ ಕ್ರಿಯೇಟ್ ಮಾಡಿಬಿಡುತ್ತೆ. ತುಂಬ ಫಿಯರ್ಸ್ ಕ್ರಿಯೇಟ್ ಮಾಡಿದಾಗ ಇವಾಗ ಬೇರೆ ಬೇರೆ ಕಂಟ್ರಿಗಳೆಲ್ಲ ಹೊಡೆದಾಡ್ತಾ ಇಲ್ವಾ ಸರ್? ನಮ್ಮ ದೇಶದಲ್ಲಿ ಆಲ್ರೆಡಿ ಇಂಟರ್ನಲ್ಲಿ ನಾವು ಹೊಡೆದಾಡ್ತಿದ್ದೀನಿ, ಈ ಕನ್ಫ್ಯೂಷನ್ಸಿಂದ, ಫಿಯರ್ಸಿಂದ, ಇನ್ಸೆಕ್ಯೂರಿಟಿಯಿಂದ. ಓವರ್ ಎ ಪೀರಿಯಡ್ ಏನಾಗುತ್ತೆ, ನಾವು ಜನಗಳೆಲ್ಲ ಹೊಡೆದಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಪ್ರೊಫೆಷನಲಿಸಮ್ ಅಂದರೆ ಹೆಂಗಿರ್ಬೇಕಂದ್ರೆ ನನ್ನ ಪ್ರಕಾರ ಮನುಷ್ಯನಿಗೆ ನಿನ್ನ ಪ್ರತಿ ಒಂದು ಮಾತು ಧೈರ್ಯವನ್ನು ತುಂಬೋ ಥರ ಇರಬೇಕು ಸರ್. ಬಸವಣ್ಣ ಯಾರಿಗಾರ ಭಯ ಹುಟ್ಟೋ ಅಂಥ ಮಾತುಗಳನ್ನ ಆಡಿದಾರ ಸರ್? ಬುದ್ಧ ಯಾರಿಗಾದರೂ ಭಯ ಬರೋ ಅಂಥ ಮಾತು, ಶಂಕರಾಚಾರ್ಯ ಯಾರಿಗಾರ ಭಯ ಬರೋ ಅಂಥ ಮಾತುಗಳು, ವಿವೇಕಾನಂದ ಯಾರಿಗಾರ ಭಯ ಬರೋ ಅಂಥದ್ದು. ಸೊ ನಾವ್ಯಾಕೆ ಇವ್ರ ಮಾತುಗಳನ್ನ ಕೇಳಿಸ್ಕೊಳಲ್ಲ? ಇವಾಗ ಮಧ್ಯೆ ಯಾರೋ ಬುಕ್ ಬರ್ದಿರೋದು, ಯಾರೋ ಸೆಲೆಬ್ರಿಟಿಗಳ ಮಾತುಗಳನ್ನ ಯಾಕೆ ಕೇಳಿಸ್ಕೊಳ್ತಾ ಇದ್ದೀವಿ? ಪ್ರಾಬ್ಲಿ ಪಾಸಿಟಿವ್ ಆಗಿರೋದು, ಒಳ್ಳೇದು ಎಷ್ಟು ಸೇಲ್ ಆಗುತ್ತೋ, ನೆಗೆಟಿವ್ ಆಗಿರೋದು ಅದಕ್ಕಿಂತ ಡಬಲ್ ಸೇಲ್ ಆಗುತ್ತೆ. ಅಂಡ್ ಇಟ್ ಈಸ್ ಆಲ್ಸೋ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಯೂನಿಕ್ ಟ್ರೂತಲ್ಲಿ ಒಂದು ಬ್ಯೂಟಿಫುಲ್ ಟ್ರೂತ್ ಹೇಳ್ಬೇಕು ಸರ್. ನಾವು ಯಾರಿಗೂ ಫಿಯರ್ಸ್ಗಳನ್ನು ಇನ್ಸ್ಟಿಲ್ ಮಾಡದೆ, ಅವ್ರನ್ನ ದ್ವಂದ್ವಗಳಿಗೆ ಹಾಕಿ ಅವ್ರನ್ನ ಕನ್ಫ್ಯೂಸ್ ಮಾಡದೆ, ಅವ್ರಿಗೇನು ಬೇಕೋ ಅವ್ರ ಎಕ್ಸ್ಪೆಕ್ಟೇಷನ್ಗಳನ್ನು ಮೀಟ್ ಮಾಡಿಕೊಡೋದು ನಮ್ಮ ರೆಸ್ಪಾನ್ಸಿಬಿಲಿಟಿ. ನೀವು ನೋಡಿರ್ಬೋದು ಕೆಲವು ಕಂಪ್ನಿಗಳಲ್ಲಿ ನೀವು ಫಿಯರ್ಸ್ ಕ್ರಿಯೇಟ್ ಮಾಡಲೇಬೇಕು, ನೀವು ಜನಗಳನ್ನು ಕನ್ಫ್ಯೂಸ್ ಮಾಡಲೇಬೇಕು, ಆವಾಗಲೇ ಸೇಲ್ಸ್ ಆಗುತ್ತೆ, ಆವಾಗಲೇ ಮಾರ್ಕೆಟಿಂಗ್ ಆಗುತ್ತೆ ಅಂತ ಹೇಳ್ಕೊಟ್ಟಿದ್ದಾರೆ. ಇಟ್ ಈಸ್ ಆಲ್ ಸ್ಟ್ರಾಟಜಿ. ನಾನು ಇದನ್ನು ಸರಿ ತಪ್ಪು ಅಂತ ಹೇಳ್ತಾ ಇಲ್ಲ. ನಾನು ಏನು ಬೇಕೋ ಅದನ್ನು ತೊಗೋಬಾರ್ದು ಅನ್ನೋದು ಸಖತ್ ಇಂಪಾರ್ಟೆಂಟ್ ಆಗುತ್ತೆ ಲೈಫಲ್ಲಿ. ಆದರೆ ಎಷ್ಟು ಜನರಿಗೆ ಗೊತ್ತು ನನಗೆ ಬೇಕಾಗಿರೋದು ಇದೆ ಅಂತ, ಎಷ್ಟು ಜನಿಗೆ ಗೊತ್ತು ನನಗೆ ಇದು ಬೇಡ ಅಂತ? ಸುಮಾರು ಜನ ಇನ್ನೂ ಹುಡುಕಾಟದಲ್ಲೇ ಇದ್ದಾರೆ. ಪ್ರಾಬ್ಲಿ ಡೆತ್ ಬೆಡ್ಗೆ ಹೋದಾಗ್ಲೂ ಒಂದು 100 ಜನದಲ್ಲಿ ಒಂದು 50 ಜನಕ್ಕಿಂತ ಜಾಸ್ತಿ ಪಟ್ಟಿನ ಜನ ನನಗೇನು ಬೇಕು ಅಂತ ಇನ್ನೂ ಹುಡುಕ್ತಾನೆ ಇರ್ತಾರೆ ಅಂತ ಅನ್ಸುತ್ತೆ. ನಾನೆಲ್ಲೋ ಬುಕ್ಕಲ್ಲಿ ಓದ್ತೆ, ಅಂದರೆ ಪ್ರಾಬ್ಲಿ ದ ಪರ್ಪಸ್ ಆಫ್ ಲೈಫ್ ಅಂತ ಹೇಳ್ತೀವಲ್ಲ, ಅದು 10 ವರ್ಷದೊಳಗಡೆ ಇರಬೇಕಾದ್ರೆ ಸ್ಕೂಲಲ್ಲೋ ಇಲ್ಲ ಅಪ್ಪ ಅಮ್ಮಂದಿರೋ ಪರ್ಪಸ್ ಆಫ್ ಲೈಫ್ ಹೇಳ್ತಾರೆ, ಅದಾದ್ಮೇಲೆ ಫ್ರೆಂಡ್ಸ್ ಹೇಳ್ತಾರೆ, ಅದಾದ್ಮೇಲೆ ಫ್ಯಾಮಿಲಿ ಹೇಳ್ತಾರೆ, ಅದಾದ್ಮೇಲೆ ಮಕ್ಕಳೇ ಹೇಳ್ತಾರೆ. ನಿನ್ನ ಪರ್ಪಸ್ ಆಫ್ ಲೈಫನ್ನ ನೀನು ಹುಡ್ಕೊಳ್ಳೋ ಅಷ್ಟರಲ್ಲಿ ನೀನಾಗಲೇ ಬೆಡ್ ಮೇಲೆ ಕೂತ್ಕೊಂಡು ಯೋಚನೆ ಮಾಡ್ತಿರ್ತೆ ನನ್ನ ಪರ್ಪಸ್ ಆಫ್ ಲೈಫ್ ಏನು ಅಂತ. ಇದಂತೂ ಕಾಮನ್ ಟ್ರೆಂಡ್ ಆಗಿದೆ ಇವಾಗೆಲ್ಲ ಜನ ಇದನ್ನೇ ಮಾತಾಡ್ತಿರಲ್ವ ಸರ್. ಅದಕ್ಕೋಸ್ಕರ ಪರ್ಪಸ್ ಆಫ್ ಲೈಫ್ ಏನು ಅಂತ ಒಂದು ಈಸಿ ವರ್ಡಲ್ಲಿ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಹೂ ಆಮ್ ಐ ಅಂತ ತಿಳ್ಕೊಳೋದೆ, ನಾನು ಏನು ಅಂತ ಅರ್ಥ ಮಾಡ್ಕೊಳೋದೆ, ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ, ಹೆಂಗೆ ಬಂದಿದ್ದೀನಿ, ನಾನು ಹೆಂಗೆ ಇರಬೇಕು ಈ ಜಗತ್ತಿನ ಜೊತೆಗೆ, ಹೆಂಗೆ ಇರಬೇಕಪ್ಪ ಮುರಳಿ, ಅದನ್ನು ಹೇಳ್ಬಿಡ್ತೀನಿ. ಯಾರ ಮನಸ್ಸಿಗೂ ನೋವಾಗದೇ ಇರ, ನಿಮ್ಮ ಮನಸ್ಸಿಗೂ ನೀವು ನೋವು ಮಾಡ್ಕೊಳ್ದೇ ಇರ, ಯಾವುದೇ ಸಿಚುವೇಷನಲ್ಲಿ ನೀವು ಖುಷಿಯಾಗಿದ್ದು ಇನ್ನೊಬ್ರಿಗೆ ಖುಷಿ ಕೊಡೋದೆ ಅಲ್ಟಿಮೇಟ್ ಲೈಫ್ ಸರ್. ಇಲ್ಲಿ ಎಲ್ಲರೂ ವಿವೇಕಾನಂದ ಆಗ್ತೀವೋ ಇಲ್ವೋ ಗೊತ್ತಿಲ್ಲ, ಇಲ್ಲಿ ಎಲ್ಲರೂ ಬಸವಣ್ಣ ಆಗ್ತೀವೋ ಇಲ್ವೋ ಗೊತ್ತಿಲ್ಲ. ನಾನು ಯಾರ ಮನಸ್ಸಿಗೂ ನೋವು ಮಾಡದೇ ಇರೋ ಲೈಫ್ ಲೀಡ್ ಮಾಡಬೇಕು. ದಿಸ್ ಅಲ್ಟಿಮೇಟ್ ಫಿಲಾಸಫಿ. ಇದನ್ನು ಮಕ್ಳಿಗೆ ಹೇಳ್ಕೊಟ್ವಿ ಅಂತ ಅಂದ್ಕೊಳ್ಳಿ ಸರ್. ಪ್ರತಿ ಟೀಚರು ಇದನ್ನು ಕ್ಲಾಸಲ್ಲಿ ಒಂದೊಂದು ದಿನ ಅಥವಾ ವರ್ಷಕ್ಕೆ ಒಂದ್ಸತಿನಾರ ಹೇಳ್ಕೊಟ್ಬಿಟ್ರು ಅಂತ ಅಂದ್ಕೊಳ್ರಿ ಸರ್. ಮಕ್ಕಳಿಗೆ ಆ ಸೀಡ್ನ ಹಾಕಿದ್ರೋ ಇಲ್ವಾ? ಅವ್ರು ಯಾರಿಗಾರು ಅರ್ಟ್ ಮಾಡ್ತಾರ ಫ್ರೆಂಡ್ಸಿಗೆ? ಇವಾಗ ಮನೆಯಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಜಗಳ ಆಡ್ತಿರ್ತಾರೆ ಅಂತ ಅಂದ್ಕೊಳ್ಳಿ, ಬೆಳಿಗ್ಗೆ ಮಗುನ ರೆಡಿ ಮಾಡೋ ಟೈಮಲ್ಲಿ ಅಥವಾ ಇವ್ರು ರೆಡಿ ಆಗೋ ಟೈಮಲ್ಲಿ ಆಗ್ತಿರುತ್ತೆ ಅಂದ್ಕೊಳ್ಳಿ. ಮಗುಗೆ ಜಗಳ ಆಡೋದು ಕಾಮನ್ ಅಂತ ಅನ್ಸಲ್ವಾ ಸರ್? ಅನ್ಸುತ್ತೆ. ಫ್ರೆಂಡ್ ಜೊತೆ ಬಂದು ಜಗಳ ಆಡುತ್ತಾ ಇಲ್ವಾ ಸರ್? ಮಗು ಫ್ಯೂಚರಲ್ಲಿ ಗಂಡ ಹೆಣ್ಣು ಇವರ ಅಮ್ಮ ನಮ್ಮ ಅಪ್ಪ ಅಮ್ಮ ಯಾವಾಗಲೂ ಜಗಳ ಆಡ್ತಿದ್ರು, ನಾನು ಫ್ಯೂಚರಲ್ಲಿ ಮದುವೆ ಆಗಬೇಕಂತ ಪ್ರಶ್ನೆ ಬರಲ್ವಾ ಸರ್? ಬರುತ್ತೆ. ಸೊ ಎಲ್ರಿಗೂ ಬರಲ್ಲ ಇದು. ಮತ್ತೆ ಕೆಲವು ಮಕ್ಳುಗಳಿಗೆ ಬರುತ್ತೆ, ಅದೆಲ್ಲ ನಾವು ಟ್ರೇಸ್ ಔಟ್ ಮಾಡ್ತೀವಿ.
ನಂತರದವರಿಗೆ ಬಿಡುಗರು ಲೈಫ್ ಇಲ್ಲ, ಇದೆಲ್ಲ ಇದ್ದೇ ಇರುತ್ತೆ, ನಾನು ಯಾಕೆ ಇದನ್ನೆಲ್ಲ ಮಿಸ್ ಮಾಡ್ಕೊಳ್ಳಿ, ಲೆಟ್ ಮೀ ಎಕ್ಸ್ಪ್ಲೋರ್, ಲೆಟ್ ಮೀ ಸೆಲೆಬ್ರೇಟ್ ಮೈ ಲೈಫ್ ಅಂತ ನನಗೆ ಥಿಂಕ್ ಆಗುತ್ತೆ. ಬಟ್ ಕೆಲವರು ಏನು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಆ ಲೂಪಲ್ಲಿ ಸ್ಟಕ್ ಆಗ್ಬಿಡ್ತಾರೆ ಸರ್. ಅದಕ್ಕೆ ನಾನು ಹೇಳ್ತಾ ಇರೋದು ಎಲ್ಲ ಪ್ರೊಫೆಷನಲಿಸ್ಟ್ಗಳಿಗೆ, ನೀವು ಜಗತ್ತಿಗೆ ಬರೀ ಪಾಸಿಟಿವ್ ಹೇಳಿನೇ ವಿನ್ ಮಾಡ್ರಿ ಅಲ್ಲ. ನಿಮಗೆ ಒಂದು 2 ಲಕ್ಷ ಬಂದರೆ ಒಂದು ತಿಂಗಳಲ್ಲಿ ಎಲ್ಲ ಆಸೆಗಳು ತುಂಬುತ್ತೆ ಅನ್ನಂಗಿದ್ರೆ ಸ್ವಲ್ಪ ಕಮಿಟ್ಮೆಂಟ್ ಕಡಿಮೆ ಮಾಡ್ಕೊಳ್ಳಿ ಅಲ್ಲ. 1 ಲಕ್ಷನೇ ಬರಲಿ, 50% ನಿಮ್ಮ ಬಿಸ್ನೆಸ್ ಕಡಿಮೆ ಆಗಲಿಪ್ಪ. ಅವಾಗೇನಾಗುತ್ತೆ, ಸಮಾಜಕ್ಕೆ ನಾವು ಧೈರ್ಯನ ತುಂಬ್ತಾ ಆಗ್ತೀವಿ, ವಿಸ್ಡಮ್ನ ಕೊಡ್ತಾ ಹೋಗ್ತಿರ್ತೀವಿ, ಪ್ರೀತಿನ ಕೊಡ್ತಾ ಇರ್ತೀವಿ. ಅವಾಗ ಎಲ್ಲರೂ ಮನೇಲಿ ಖುಷಿಯಾಗಿರ್ತಾರೆ ಸರ್. ದೊಡ್ಡವರೆಲ್ಲ ಹೇಳ್ತಾರೆ, ಜಗತ್ತಲ್ಲಿ ನೀನು ಒಬ್ಬನೇ ಇದ್ದರೆ ಸಂತೋಷವಾಗಿರೋಕ್ಕೆ ಸಾಧ್ಯ ಏನೋ ಅಂತ. ಒಬ್ಬನೇ ಇದೀವ ಬಿಡ್ತೀವ ಬೇರೆ ಸರ್, ಎಲ್ಲರೂ ಖುಷಿಯಾಗಿದ್ರೆ ಚೆನ್ನಾಗಿರುತ್ತೆ ಇಲ್ವಾ ಸರ್? ಅಫ್ಕೋರ್ಸ್ ಚೆನ್ನಾಗಿರುತ್ತೆ. ಅದಕ್ಕೆ ತಾನೇ ಸೆಲೆಬ್ರೇಷನ್ಸ್ ಅಂತ ಬಂದಾಗ, ಮದುವೆ ಆಗಲಿ, ಬರ್ತ್ಡೇ ಆಗಲಿ, ಅಥವಾ ಮದುವೆ ಮನೆಗಳಾಗಲಿ, ಎಲ್ಲರೂ ಖುಷಿಯಾಗಿರ್ತಾರೋ ಇಲ್ವಾ? ಅದ್ರ ಅರ್ಥ ಏನು? ಅಲ್ಟಿಮೇಟ್ಲಿ ಯು ವಾಂಟ್ ಟು ಬಿ ಹ್ಯಾಪಿ. ಎಲ್ಲ ಫೆಸ್ಟಿವಲ್ಸ್ ಬಂದ್ಬಿಟ್ರೆ ಫುಲ್ ಖುಷಿ ತಾನೆ. ನಾವು ಹಳ್ಳಿಗಳಿಗೆಲ್ಲ ಹೋಗ್ತೀವಿ, ನಮ್ಮ ಮನೇಲಿ ಇರ್ತೀವಿ, ಎಲ್ಲರೂ ಸೇರಿರ್ತೀವಿ, ಖುಷಿಯಾಗಿರಕ್ಕೆ ತಾನೇ ಅಲ್ಲಿಗೆ ಹೋಗ್ತಿದ್ದೀವಿ, ಇಲ್ಲ ಬೇಜಾರಾಗಿರೋಕ್ಕೆ ಹೋಗ್ತಿದ್ದೀವ ಮತ್ತೆ? ಅಂದರೆ ಈ ಥರ ವಿಷಯಗಳನ್ನು ಯಾವುದೋ ಸ್ಪೆಸಿಫಿಕ್ ಡೇಗೆ ನಾವು ಫಿಕ್ಸ್ ಮಾಡ್ಕೊಳ್ಬಾರ್ದು. ಪ್ರತಿದಿನ ನಾನು ಖುಷಿಯಾಗಿರ್ಬೇಕಂತ ನನ್ನ ತಲೆಯಲ್ಲಿ ಒಂದು ಥಾಟ್ ಬರಬೇಕು. ಆ ಖುಷಿಯಾಗಿರೋ ಥಾಟ್ ಬಂತು ಅಂದರೆ, ನಾನು ಖುಷಿಯಾಗಿರ್ಬೇಕು ಅನ್ನೋ ಥಾಟ್ ನನಗೆ ಬಂತು ಅಂದರೆ, ನನ್ನ ವೈಫಲ್ಲಿ ನಾನು ಮಿಸ್ಟೇಕ್ ಹುಡುಕ್ತೀನಾ, ನನ್ನ ಮಗುವಲ್ಲಿ ನಾನು ಮಿಸ್ಟೇಕ್ ಹುಡುಕ್ತೀನಾ? ಮಿಸ್ಟೇಕ್ ಯಾರು ಹುಡುಕ್ತಾರೆ ಅಂತ ನೀವು ತಿಳ್ಕೊಳ್ಬೇಕು ಸರ್. ಪೀಪಲ್ ಹೂ ಕೆನಾಟ್ ಫೈಂಡ್ ಔಟ್ ದ ಸೊಲ್ಯೂಷನ್ ಓನ್ಲಿ ಆಲ್ವೇಸ್ ಫೈಂಡ್ ದ ಮಿಸ್ಟೇಕ್ಸ್. ನೈಸ್ ಒನ್. ಈ ಕಾಂಟೆಕ್ಸ್ಟಲ್ಲಿ ವಿ ಆಲ್ ಮಸ್ಟ್ ಲರ್ನ್ ಹೌ ಟು ಗಿವ್ ಸೊಲ್ಯೂಷನ್ಸ್ ಫಾರ್ ದ ಪ್ರಾಬ್ಲಮ್ಸ್. ಓಕೆ, ಇಲ್ಲಿ ಪ್ರಾಬ್ಲಮ್ಸ್ಗಳಿದೆ, ಸೊಲ್ಯೂಷನ್ಗಳೇ ಬೇಕಾಗಿರೋದು. ಆದರೆ ಬೇರೆ ಬೇರೆ ಎಲ್ಲ ಹೇಳ್ತಾರೆ, ನ್ಯೂಮರಾಲಜಿ ನಿನಗೆ ಸೊಲ್ಯೂಷನ್ ಸಿಗುತ್ತೆ, ಜ್ಯೋತಿಷದಲ್ಲಿ ನಿನಗೆ ಸೊಲ್ಯೂಷನ್ ಸಿಗುತ್ತೆ, ಟ್ಯಾರೋ ಕಾರ್ಡಿಂಗ್ ರೀಡಿಂಗಲ್ಲಿ ಸಿಗುತ್ತೆ, ಅಥವಾ ಆಕಾಶಿಕ್ ರೀಡಿಂಗಲ್ಲಿ ಸಿಗುತ್ತೆ. ಇಲ್ಲೆಲ್ಲ ಸಿಗಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಿಕಾಸ್ ದಿಸ್ ಇಸ್ ಆಲ್ಸೋ ಎ ಸೈನ್ಸ್, ಇದರಲ್ಲೂ ಸಿಗುತ್ತೆ. ಬಟ್ ಒಳಗಡೆ ಏನೋ ಇದೆಯಲ್ಲ, ಅದನ್ನು ಹುಡುಕೊಳ್ರಿಪ್ಪ. ಇವಾಗ ನೀವು ಜ್ಯೋತಿಷ ಹೇಳೋರು ಹೊರಗಡೆ ಹುಡುಕ್ತಿದ್ವಿ, ಒಳಗಡೆ ಹುಡುಕ್ತಿಲ್ಲ ಅಂತ ಹೇಳ್ತೀವಿ. ಅಲ್ಲಿ ಒಳಗಡೆ ಏನು ಹುಡುಕ್ತೀರಾ, ಸಿಗ್ಬೇಕಾಗಿ ಸಿಕ್ತು ಅಂತ ಅನ್ಕೊಳ್ಳಿ, ಮತ್ತೆ ಹೊರಗಡೆ ಏನು ಹುಡುಕಕ್ಕೆ ಹೋಗಲ್ಲ ನೀವು. ಎಲ್ಲರೂ ಒಳಗಡೆನೆ ಹುಡುಕಾಟ ಮಾಡ್ಬೇಕನ್ನೋದೇ ಸ್ಪಿರಿಚುಯಾಲಿಟಿ ಹೇಳುತ್ತೆ ಸರ್. ಬಟ್ ಈ ಲೌಕಿಕ ಜಗತ್ತು ಹೆಂಗಾಗಿದೆ ಅಂದರೆ, ಆಫ್ ಇನ್ಫಾರ್ಮೇಷನ್ಗಳು ಎವಾಲ್ವ್ ಆಗಿ ನಾವೆಲ್ಲ ಹೊರಗಡೆನೇ ಹುಡುಕೋದು. ಅದಕ್ಕೆ ನಾನು ಹೇಳ್ತೀನಿ, ನನ್ನ ಹೆಂಡ್ತಿನೇ ತಪ್ಪು, ನನ್ನ ಮಗಳೇ ತಪ್ಪು, ನಮ್ಮ ಅಪ್ಪನೇ ತಪ್ಪು, ನಾನೇ ತಪ್ಪು, ನಾನು ಮಾಡ್ತಿರೋದೇ ತಪ್ಪು, ಇದನ್ನು ನಾನು ಸರಿ ಮಾಡ್ಕೋಬೇಕಂತ ಯಾವಾಗ ನನಗೆ ಒಂದು ರಿಯಲೈಸೇಷನ್ ಥಾಟ್ ಬರುತ್ತೆ ನನ್ನ ಲೈಫಲ್ಲಿ, ಆವಾಗ ನಾನು ಸೊಲ್ಯೂಷನ್ಗಳನ್ನ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನನಗೆ ಯಾಕೆ ಕೋಪ ಬಂತು? ಬಿಕಾಸ್ ಐ ಗಾಟ್ ಸಮ್ ಇರಿಟೇಷನ್ಸ್. ಆ ಇರಿಟೇಷನ್ ಯಾಕಾಯಿತು? ಅವ್ರು ಪದೇ ಮಿಸ್ಟೇಕ್ ಮಾಡ್ತೀರಾ, ಅದಕ್ಕೆ ನನಗೆ ಇರಿಟೇಷನ್ ಆಯಿತು. ಅದನ್ನು ಕರೆಕ್ಷನ್ ಮಾಡ್ಕೊ ಅಂತ ನಾನು ಪೊಲೈಟ್ ವೇಯಲ್ಲಿ ಅವ್ರಿಗೆ ಹೆಂಗೆ ಬೇಕಂಗೆ ಹೇಳಿದ್ನಾ? ಹೇಳಿಲ್ಲ. ಈ ಅವ್ರಿಗೆ ಹೆಂಗ್ ಬೇಕು ಹಂಗೆ ಹೇಳೋದು, ಇಲ್ಲ ಅವ್ರಿಗೆ ಬೇಜಾರಾಗ್ದಿರಂಗೆ ನಡ್ಕೊಳ್ಳೋದು, ಇದ್ರ ಮಧ್ಯ ಎಕ್ಸಾಕ್ಟ್ ಆಗಿ ನಮಗೆ ನಾವು ಹಿಂಸೆ ಮಾಡ್ಕೊಂಡು ಇನ್ನೊಬ್ರನ್ನ ಇಂಪ್ರೆಸ್ ಮಾಡ್ತಿದೀವಿ ಅನ್ನೋದು ಒಂದು ವಿಷಯ ಇದೆ. ಅಂದ್ರೆ ನಾನು ಎಲ್ಲರೂ ಖುಷಿಯಾಗಿರ್ಲಿ ಅಂತ ಯೋಚನೆ ಮಾಡ್ತಾ ನಾನು ನನಗೂ ಕಷ್ಟ ಮಾಡ್ಕೊಂಡು ಓಕೆ ಅವ್ನು ಖುಷಿಯಾಗಿದ್ದಾನೆ, ನಾನು ಖುಷಿಯಾಗಿದ್ದಾನೆ ಅಂತ ನೋಡ್ತಿದ್ದೀನಿ. ಬಟ್ ಎಂಡ್ ಆಫ್ ದ ಡೇ ಅವ್ನಿಗೆ ಅದೇ ಖುಷಿ ಅಲ್ಲದೆ ಇರ್ಬೋದು, ಅವ್ನಿಗೆ ಖುಷಿ ಸಿಗದೆ ಇರ್ಬೋದು, ಅವ್ನ ಎಕ್ಸ್ಪೆಕ್ಟೇಷನ್ ಬೇರೆ ಏನೋ ಇರ್ಬೋದು, ಈ ಥರದ್ದು ಆಗುತ್ತಲ್ಲ. ಆಗ ನಾವು ತುಂಬಾ ಟೈಮನ್ನ ವ್ಯರ್ಥ ಮಾಡ್ಬಿಟ್ವಿ ಅಂತ ಅನ್ಸಲ್ವಾ? ಇಲ್ಲ ಸರ್, ಆ ಕಾಂಟೆಕ್ಸ್ಟ್ ಇಲ್ಲ ಸರ್. ಈ ವರ್ಲ್ಡಲ್ಲಿ ದ ಜರ್ನಿ ಗ್ರೋತ್ ಅಂದ್ರೇ ಎವಾಲ್ವ್ಮೆಂಟ್ ಸರ್. ನಿಮ್ಗೇನೋ ಗೊತ್ತಿರೋದು ನನಗೆ ಹೇಳ್ಕೊಡ್ಬೇಕು, ಆದರೆ ನನಗೆ ಬೇಕಾಗಿರೋ ಥರ ಹೇಳ್ಕೊಡ್ಬೇಕು. ನನಗೆ ಬೇಕಾಗಿರೋ ಥರ ಹೇಳ್ಕೊಡ್ಬೇಕಂದ್ರೆ ವಾಟ್ ಈಸ್ ಅ ಕಾಮನ್ ಮೀನಿಂಗ್ ಸರ್ ಹಿಯರ್? ನನಗೆ ಹರ್ಟ್ ಆಗಬಾರ್ದು, ನನ್ನ ಹೀಗೋ ಕ್ಲಾಶ್ ಆಗಬಾರ್ದು, ಅಥವಾ ಡ್ಯಾಮೇಜ್ ಆಗಬಾರ್ದು. ಬಿಕಾಸ್ ಎಲ್ಲರೊಳಗಡೆ ಸಾಫ್ಟ್ವೇರ್ ಭಗವಂತ ಬೇರೆ ಬೇರೆ ಥರ ಇಟ್ಟಿದ್ದಾನಲ್ವ ಸರ್. ಈಗ ಅವ್ರಿಗೆ ಬೇಕಾಗಿರೋ ಥರ ಹೇಳಬೇಕಂದ್ರೆ ಕೆಲವು ಪಾಯಿಂಟ್ಸ್ ಇದ್ದಾವೆ, ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ರಿ. ಹೌ ಟು ಕಮ್ಯುನಿಕೇಟ್ ಟು ಬ್ರೈನ್ ಅಂತ ಇದೆ ಟಾಪಿಕ್ಕು. ಹೌ ಟು ಕಮ್ಯುನಿಕೇಟ್ ಟು ಬ್ರೈನ್ ಅಂದರೆ, ಕೆಲವು ವ್ಯಕ್ತಿಗಳಿಗೆ ಪಾಸಿಟಿವ್ ಕಂಪ್ಯಾರಿಸನ್ ಮಾಡಿ ಹೇಳಿದ್ರೆ ಅರ್ಥ ಆಗುತ್ತೆ, ಕೆಲವು ವ್ಯಕ್ತಿಗಳಿಗೆ ನೆಗೆಟಿವ್ ಕಂಪ್ಯಾರಿಸನ್ ಮಾಡಿಬಿಟ್ರೆ ಟ್ರಿಗರ್ ಆಗಿಬಿಡ್ತಾರೆ. ಅಪ್ಪನೇ ಇರಲಿ, ಹೆಂಡ್ತಿನೇ ಇರಲಿ, ಬಾಸೇ ಇರಲಿ, ಹೋಗಲ್ಲೋ ನಿನ್ನಿಂದ ಏನು ನನಗಾಗಬೇಕೋ, ನಾನು ಇನ್ನೊಂದು ಕೆಲಸ ಹುಡ್ಕೊಳ್ತೀನಿ ಅಂತ. ಏನು ನೀನೊಬ್ಳೇನಾ, ನಾನು ಇನ್ನೊಬ್ಬನ ಹುಡ್ಕೊಳ್ತೀನಿ ಅಂದರೆ, ಈ ಥರ ಯಾಕೆ ಗ್ರೇಟರ್ ಲೆವೆಲ್ ಟ್ರಿಗರ್ನೆಸ್ ಆಗುತ್ತೆ ಅಂದರೆ, ಅವ್ರ ರಿಲೇಷನ್ಶಿಪ್ಪಿಗೋಸ್ಕರ ಎಷ್ಟೋ ದಿನ ವರ್ಷಗಳನ್ನು ಸಪ್ರೆಸ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡೇ ಬರ್ತಿರ್ತಾರೆ. ಬಟ್ ಇವ್ರು ಯಾವಾಗ ಟೋನನ್ನು, ಅಪ್ರೋಚನ್ನ ಚೇಂಜ್ ಮಾಡ್ಕೊಳಲ್ಲ, ಅವ್ರು ರೆಬೆಲ್ ಆಗಿಬಿಡ್ತಾರೆ. ಯಾರು ಫಸ್ಟ್ ಟೈಮೇ ರೆಬೆಲ್ ಆಗಲ್ಲ, ಫಾರ್ ಯುವರ್ ಇನ್ಫಾರ್ಮೇಷನ್. ಈಗ ನೀವು ದಾರಿಯಲ್ಲಿ ಹೋಗ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ, ಯಾಕಲ್ಲೇ ಅಂತ ಯಾರಾದರೂ ರೋಡಲ್ಲಿ ಅಂದರೆ, ನನಗೆ ಅವ್ನು ಫಸ್ಟ್ ಟೈಮ್ ಅಂತಿದ್ದಾಗ ನಂಗೆ ಟ್ರಿಗರ್ ಆಗಲ್ಲ. ನನ್ನ ಸುತ್ತಮುತ್ತರೆಲ್ಲ ಹಂಗೆ ಮಾತಾಡ್ಸಿದ್ದೀರಾ, ನಂಗೆ ಗ್ಯಾರಂಟಿ ಟ್ರಿಗರ್ ಆಗ್ಬಿಡ್ತೀನಿ. ಬಿಡು, ಅವ್ನು ದಡ್ಡ, ಅವ್ನಿಗೆ ಗೊತ್ತಿಲ್ಲ, ಅವ್ನು ಟೆನ್ಷನ್ ಆಗೇನೆ, ಅವ್ನು ಫಿಯರ್ ಇದೆ, ಅದಕ್ಕೆ ಹಂಗೆ ಮಾತಾಡ್ದಂತ ನಾನು ಕೂಲ್ ಡೌನ್ ಆಗಿಬಿಡ್ತೀನಿ. ಬಟ್ ಎಲ್ಲರೂ ನಾನು ತಪ್ಪು ಮಾಡಿದಾಗೆಲ್ಲ ಯಾಕಲ್ಲೇ ಅಂತಲೇ ಬೈದಿದ್ದಾರೆ ಅಂದರೆ, ನಾನು ಗ್ಯಾರಂಟಿ ಅವ್ನ ಮೇಲೆ ಟ್ರಿಗರ್ ಆಗಿಬಿಡ್ತೀನಿ ಅಂತ.
ಬಿಕಾಸ್ ಯುವರ್ ಬ್ರೈನ್ ಈಸ್ ಆಲ್ರೆಡಿ ಹ್ಯಾವಿಂಗ್ ಸಚ್ ಡೇಟಾ. ಇವ್ ನನ್ನ ತುಳಿದು ಬಿಡ್ತಾನೆ, ಇವ್ ನನಗೆ ಹೊಡೆದು ಬಿಡ್ಬೋದು, ನನಗೆ ಅವಮಾನ ಮಾಡ್ಬಿಡ್ಬೋದು ಇವ್ ಪಬ್ಲಿಕಲ್ಲಿ ಅಂತ ಆ ವ್ಯಕ್ತಿ ಡಿಸೈಡ್ ಮಾಡ್ಕೊಂಡು ಇವನು ವಾಪಸ್ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದೆಲ್ಲ ಕಾಮನ್ ಸೆನ್ಸ್ ನನ್ನ ಪ್ರಕಾರ. ಆದರೆ ಇದು ಅವೇರ್ನೆಸ್ ಇಲ್ಲ ಅಂದರೆ ಇದು ಕಾಮನ್ ಸೆನ್ಸ್ ಆಗ್ಲಿಕ್ಕೆ ಹೆಂಗೆ ಸಾಧ್ಯ? ಸೊ ಅಪ್ರೋಚಲ್ಲಿ ಬ್ರೈನಿಗೆ ಕಮ್ಯುನಿಕೇಟ್ ಮಾಡೋದು ಒಂದು ವಿಷಯ. ಪಾಸಿಟಿವ್ ಕಂಪ್ಯಾರಿಸನ್ ಮಾಡಬೇಕು, ಇಲ್ಲ ನೆಗೆಟಿವ್ ಕಂಪ್ಯಾರಿಸನ್ ಮಾಡಿದ್ರೆ ಅವ್ರು ಟ್ರಿಗರ್ ಆಗಿಬಿಡ್ತಾರೆ. ಅಂದರೆ ಈ ವರ್ಲ್ಡಲ್ಲಿ ಎಕ್ಸ್ಪರ್ಟ್ಸ್ ಹೇಳಿರೋದೇನು, ಒಂದು ವ್ಯಕ್ತಿನ ಇನ್ನೊಬ್ಬ ವ್ಯಕ್ತಿ ಕಂಪೇರ್ ಮಾಡಬಾರ್ದು ಅಂತ. ಇದು ಆಫ್ ಟ್ರೂತ್ ಆಫ್ ಮಿತ್. ಬಿಕಾಸ್ ನನಗೆ ನೀವು ಕಂಪ್ಯಾರಿಸನ್ ಮಾಡಿ ಹೇಳಿದ್ರೇ ನನ್ನ ಬ್ರೈನ್ ಅರ್ಥ ಮಾಡ್ಕೊಳುತ್ತೆ. ಅವಾಗ ನಾನು ಗ್ರೋತ್ ಆಗ್ತೀನಿ, ನಾನು ಎವಾಲ್ವ್ ಆಗ್ತೀನಿ. ಡಿಪೆಂಡ್ಸ್ ಅಪಾನ್ ದ ರಿಕ್ವೈರ್ಮೆಂಟ್ ಅನ್ನೋ ಥರ ಇದೆ. ಎಸ್, ದಿಸ್ ಇಸ್ ಮೈ ಇನ್ನರ್ ಸಾಫ್ಟ್ವೇರ್. ನನಗೆ ಗೊತ್ತಿಲ್ಲ ಅಂದರೆ ಸೊ ನಾನು ಯಾವ್ಯಾವ ವ್ಯಕ್ತಿಗೆ ಹೆಂಗೆ ಕಮ್ಯುನಿಕೇಟ್ ಮಾಡಬೇಕು ಅಂತ ಅವೇರ್ನೆಸ್ ಇಲ್ಲ ಅಂದರೆ ಅವ್ನು ಯಾವಾಗಲೂ ಬ್ಲೇಮ್ ಮಾಡ್ತಿರ್ತೀನಿ ಅಂತ. ಇಸ್ ಈಸಿ ಥಿಂಗ್ಸ್ ಅಲ್ವಾ? ಮನೇಲಿ ಇಬ್ಬರು ಮಕ್ಳು ಇರ್ತಾರೆ ಅಂತ ಅನ್ಕೊಳ್ಳಿ ಸರ್. ಒಬ್ಬನಿಗೆ ಅಪ್ಪ ಅಮ್ಮ ಇಬ್ಬರು ಅಂದರೆ ಸೇಮ್ ಅಪ್ರೋಚೇ ಮಾಡ್ತಿರ್ತಾರೆ, ಇಬ್ಬರು ಮಕ್ಳಿಗೂ ಪಾರ್ಶಾಲಿಟಿ ಮಾಡಲ್ಲ ಸರ್. ಆದರೆ ಮಕ್ಳು ಅನ್ಕೊಂತಾರಲ್ಲ ಪಾರ್ಶಾಲಿಟಿ ಮಾಡ್ತಿದ್ದಾರೆ ಅಂತ. ಅನ್ಕೊಳಲ್ವಾ? ಅನ್ಕೋತಾರೆ. ಇಬ್ಬರು ಕಂಪ್ಯಾರಿಸನ್ ಮಾಡ್ತಾರೆ ಅಂತ ಅನ್ಕೊಳ್ಳಿ. ಕಂಪ್ಯಾರಿಸನ್ ತಗೊಂಡವನಿಗೆ ಕಂಪ್ಯಾರಿಸನ್ ಬೇಕು ಅನ್ನೋ ಇನ್ಪುಟ್ ಇದ್ರೆ ಅವ್ನು ಗ್ರೋತ್ ಆದ. ಅವಾಗ ಅಪ್ಪ ಅಮ್ಮ ಇವನು ಹೊಗಳ್ತಾನೇ ಇರ್ತಾರೆ ಯಾವಾಗಲೂ. ಈ ಕಂಪ್ಯಾರಿಸನ್ ತಗೊಳಕ್ ಆಗ್ದಿರೋನ್ನ ಏನು ಮಾಡ್ಬಿಟ್ರು, ಸಪ್ರೆಸ್ ಮಾಡಿದ್ರು. ಇವನು ಓಕೆ ನನಗೆ ನಮ್ಮ ಅಪ್ಪ ಅಮ್ಮ ಯಾವಾಗಲೂ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಅವನಂದ್ರೇ ಜಾಸ್ತಿ ಇಷ್ಟ, ಅವಳಂದ್ರೇ ಜಾಸ್ತಿ ಇಷ್ಟ ಈ ಪಾಪ ಇವನು ಅನ್ಕೊಳ್ತಾನೆ. ಆದರೆ ಇವನಿಗೂ ಗೊತ್ತಿಲ್ಲ ಇವನು ಯಾಕೆ ಅನ್ಕೊಳ್ತಾ ಇದ್ದಾನೆ ಅಂತ. ಗೆಟಿಂಗ್ ಎನ್ ಐಡಿಯಾ. ಅಂದರೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಆಗಲೇ ಒಂದು ಕಾಂಟೆಕ್ಸ್ಟ್ ಹೇಳಿದೆ. ಈ ಜಗತ್ತಲ್ಲಿ ಬೈದರೆ ಕಿತ್ತಾಡಿದ್ರೇ ರಿಲೇಷನ್ಶಿಪ್ಪಲ್ಲಿ ಗ್ಯಾಪ್ ಕ್ರಿಯೇಟ್ ಆಗುತ್ತೆ ಅಂದರೆ ಅದು ಫೂಲಿಶ್ ಥಾಟ್. ನನಗೇನೋ ಬೇಕು, ನೀವು ಅದನ್ನು ಕೊಟ್ಟಿಲ್ಲ ಅಂದರೆ ನಾನು ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡೆ ಅಂತ. ಅದು ಪೇರೆಂಟ್ಸ್ ಇರ್ಬೋದು, ಅಥವಾ ಸಿಬ್ಲಿಂಗ್ಸ್ ಇರ್ಬೋದು, ಅಥವಾ ಕಲೀಗ್ಸ್ ಇರ್ಬೋದು ಸರ್. ಅದೇ ಥರ ಇನ್ನೊಂದು ಮಾತಿದೆ, ಕೆಲವೊಬ್ಬರಿಗೆ ನಾವು ಯಾವಾಗಲೂ ಅಪ್ರೋಚ್ ಮಾಡಬೇಕಾದ್ರೆ ಸಜೆಷನ್ ಮತ್ತು ರಿಕ್ವೆಸ್ಟ್ ಮೂಲಕ ಅಪ್ರೋಚ್ ಮಾಡಬೇಕು ಕೆಲಸ ತೊಗೋಬೇಕು ಅಂದರೆ. ಕೆಲವೊಬ್ಬರಿಗೆ ಕೈಂಡ್ ಆ್ಯಂಡ್ ಕಂಪ್ಯಾಷನೇಟಲ್ಲೇ ಅಪ್ರೋಚ್ ಮಾಡಬೇಕು. ನನಗೆ ಕೈಂಡ್ ಆ್ಯಂಡ್ ಕಂಪ್ಯಾಷನೇಟ್ ಬೇಕು ಸರ್. ನೀವು ಸಜೆಷನ್ ಮಾಡಿದ್ರೆ, ರಿಕ್ವೆಸ್ಟ್ ಮಾಡಿದ್ರೆ ನನಗೆ ನೀವು ನನ್ನೋರು ಅಂತ ಅನ್ಸಲ್ಲ. ಓಕೆ, ಇದು ನನ್ನ ಬ್ರೈನ್ ಈ ಥರ ಎಕ್ಸ್ಪೆಕ್ಟ್ ಮಾಡ್ತಿದೆ ಇನ್ಪುಟ್ನ. ಸೊ ನಿಮಗೂ ಅಷ್ಟೇ ಆ ಕೈಂಡ್ ಆ್ಯಂಡ್ ಕಂಪ್ಯಾಷನೇಟಲ್ಲಿ ಕನೆಕ್ಟ್ ಮಾಡಿಬಿಟ್ರೆ ನೀವು ಕನೆಕ್ಟ್ ಆಗೋಗ್ಬಿಡ್ತೀರ. ನಿಮಗೇನು ಸಜೆಷನ್ ಮಾಡ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಸಾರ್ ಮಾಡಿಕೊಡಿ ಸಾರ್, ಹಂಗೆ ಸಾರ್ ಹಿಂಗೆ ಮುರಳಿ ಯಾಕಪ್ಪ ಹಿಂಗೆಲ್ಲ ಮಾಡ್ತೀಯ ಅಂತ ಅನ್ಸಲ್ವ ನಿಮಗೆ? ಅನ್ಸುತ್ತೆ. ಸೊ ನಿಮ್ಮ ನೇಚರ್ ಹಿಂಗಿದೆ. ಸೊ ಇಲ್ಲಿ ಪೇರೆಂಟ್ಸಿಗೆ ಒಂದು ಕ್ಲಾರಿಟಿ ಬೇಕು, ನನ್ನ ಮಗುಗೆ ಸಜೆಷನ್ಸ್ ಬೇಕಾ, ಇಲ್ಲ ರಿಕ್ವೆಸ್ಟ್ ಬೇಕಾ, ಇಲ್ಲ ಕೈಂಡ್ ಆ್ಯಂಡ್ ಕಂಪ್ಯಾಷನೇಟ್ ಅಪ್ರೋಚ್ ಬೇಕಾ ಅಂತ ಗೊತ್ತಾಗ್ಬಿಟ್ರೆ ಸಾಕಲ್ಲ. ಯಾವಾಗ ನಿಮಗೆ ರೆಸ್ಪೆಕ್ಟ್ ಬೇಕು, ಕೈಂಡ್ ಆ್ಯಂಡ್ ಕಂಪ್ಯಾಷನೇಟ್ ವೇಯಲ್ಲಿ ನಾನು ಅಪ್ರೋಚ್ ಮಾಡಿಬಿಟ್ರೆ ನಿಮ್ಮ ಬ್ರೈನ್ ಅನ್ಕೊಳುತ್ತೆ ಮುಳ್ಳಿ ನಾಟಕ ಮಾಡ್ತೀನಿ ನನ್ನ ಜೊತೆ ಅಂತ ಅನ್ಕೊಳುತ್ತೆ. ಪಾಪ ಅವನಿಗೂ ಗೊತ್ತಿರಲ್ಲ ಹಿಂಗೆಲ್ಲ ನಾನು ಅನ್ಕೊಳ್ತಾ ಇದ್ದೀನಿ ಅಂತ. ಬಟ್ ಬ್ರೈನ್ ಈಸ್ ನ್ಯಾಚುರಲಿ ಆಪ್ರೇಟಿಂಗ್. ಹೆಂಗೆ ಮುಳ್ಳಿ ಅವ್ನಿಗೆ ಗೊತ್ತಾಗಲ್ಲ ಅಂತ ಹೇಳ್ತೀರಾ? ಇಟ್ ಕಾಮನ್ ಸೆನ್ಸ್ ತಾನೆ. ಇಲ್ಲ ಸರ್, ನಿಮ್ಮ ಹಾರ್ಟ್, ಕಿಡ್ನಿ, ಲಿವರ್, ನಿಮ್ಮ ಬ್ರೈನ್, ನಿಮ್ಮ ಬ್ಲಡ್ ಎಲ್ಲ, ನೆರ್ವ್ಸ್ ಎಲ್ಲ ನಿಮ್ಮ ಕೇಳಿ ಏನು ಕೆಲಸ ಮಾಡ್ತಿಲ್ಲ, ತಾನಿಗೆ ಕೆಲಸ ಮಾಡ್ತಿದೆ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಹುಟ್ಟು ಗುಣ ಅವನಿಗೆ ಗೊತ್ತಿಲ್ಲದೇ ಆಪ್ರೇಟ್ ಮಾಡ್ತಾ ಇದೆ. ಅದನ್ನು ನಾವೇನು ಮಾಡಿಬಿಟ್ವಿ, ಆ್ಯಕ್ಷನ್ಸ್, ರಿಯಾಕ್ಷನ್ಸ್ ಮತ್ತು ರೆಸ್ಪಾನ್ಸಸ್ ಅಂತ 3 ಬೇಸಿಕ್ ನೀಡ್ಗಳನ್ನು ವಾಟ್ ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್, ಇದ್ರ ಮೇಲೆ ಒಬ್ಬ ವ್ಯಕ್ತಿತ್ವನ ರೂಪಿಸ್ಬಿಟ್ವಿ, ಅವನಿಗೆ ಹೆಸರು ಕೊಟ್ಬಿಟ್ವಿ. ಇದೇ ವರ್ಲ್ಡಲ್ಲಿ ಎಕ್ಸಿಸ್ಟ್ ಆಗಿರೋವಂಥ ಒಂದು ಸೈಕಾಲಜಿ. ಅಬ್ಸರ್ವಿಂಗ್ ದ ಆ್ಯಕ್ಷನ್ಸ್, ರಿಯಾಕ್ಷನ್ಸ್ ಆ್ಯಂಡ್ ದ ರೆಸ್ಪಾನ್ಸಸ್. ಯೂನಿಕ್ ಟ್ರೂತಲ್ಲಿ ನಾವು ಇದನ್ನು ಮಾಡಲ್ಲ. ಓಕೆ, ಅದಕ್ಕೆ ನಾನು ನಿಮಗೆ ರಿಸಲ್ಟ್ಸ್ 1 ದಿನದಲ್ಲಿ ಗ್ಯಾರಂಟಿ ಕೊಡ್ತೀನಿ, 1 ದಿನದಲ್ಲಿ ಚೇಂಜಸ್ ತೋರಿಸ್ತೀನಿ, ನಿಮ್ಗೇನು ಎಕ್ಸ್ಪೆಕ್ಟೇಷನ್ ಇದೆ ಅಂತ. ಇದಂದರೆ ಇದೆಲ್ಲ ಬುಕ್ಕಲ್ಲಿ ಬರ್ದಿರೋ ವಿಷಯ, ಇದೆಲ್ಲ ಯೂಟ್ಯೂಬಲ್ಲಿ ಹೇಳ್ತಿರೋ ವಿಷಯ, ಇದೆಲ್ಲ ನಿಮಗೆ ಇನ್ಸ್ಟಾಗ್ರಾಮಲ್ಲೂ ಸಿಗುತ್ತೆ, ಎಲ್ಲ ಕಡೆ ಸಿಗುತ್ತೆ. ಮುರಳಿ ಇದನ್ನು ಮಾತಾಡಲ್ವಲ್ಲ. ಮುರಳಿ ಏನು ಮಾತಾಡ್ತಾನೆ? ಓಕೆ, ಅವನ ತಲೆಗೆ ಏನು ಬೇಕು, ನೆಕ್ಸ್ಟ್ ಪ್ರಾಕ್ಟಿಕಲ್ ಅಪ್ರೋಚಸ್ ಮಾಡಬೇಕಾಗಿರುತ್ತೆ ಅಂತ ಅಂದ್ಕೊಳ್ರಿ ಸರ್. ಇದು 3ನೇ ಅಪ್ರೋಚ್, ಬ್ರೈನಿಗೆ ಹೆಂಗೆ ಮಾಡಬೇಕು ಅಂತ. ಪ್ರಾಕ್ಟಿಕಲ್ ಇರೋರಿಗೆ ನಾವು ಏನೇ ಇನ್ಪುಟ್ಸ್ ಹೇಳಿದ್ರೆ ಅದು ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಬೇಸ್ಡ್ ಇರಬೇಕು. ಸುಮ್ಮನೆ ಇದನ್ನು ಮಾಡಿಬಿಟ್ರೆ ಅಂದರೆ ಅವ್ನು ಮಾಡಲ್ಲ. ಯಾಕೆ ಮಾಡಿದ್ರಾ, ಹೆಂಗೆ ವರ್ಕ್ ಆಯಿತು, ಕೇಳ್ತಾರೆ. ಅಂಡ್ ದೇ ಆರ್ ಪ್ರಾಕ್ಟಿಕಲ್ ಪೀಪಲ್ ಅಂತ. ಅದು ಮಗುನೇ ಇದು ಅಂತ ಅಂದ್ಕೊಳ್ರಿ. ಆ ಮಗುಗೆ ಹೇಳ್ಬೇಕು ಯಾಕೆ ಹೋಮ್ವರ್ಕ್ ಬರಿಬೇಕು ಅಂತ ಹೇಳ್ಬೇಕು. ನಾವು ಹೋಮ್ವರ್ಕ್ ಸ್ಕೂಲಿಗೆ ಹೋಗ್ತಿದ್ದೆ ಅದಕ್ಕೆ ಬರಿಬೇಕಂತ ಹೇಳ್ತಾರೆ ಪೇರೆಂಟ್ಸ್. ಲಾಭ ಏನು ಅಂತ ನಾವು ಇವತ್ತು ನಾವೆಲ್ಲರೂ ಬಿಸ್ನೆಸ್ ಮಾಡ್ತಿರೋದು ಏನೋ ಒಂದು ಲಾಭ ಬರಬೇಕು, 4 ಕಾಸು ಬರಬೇಕಂತ ಅಲ್ವಾ ಸರ್? ಜಗತ್ತಲ್ಲಿ ನಡೀತಿರೋದು ಹಾಗೆ. ಲಾಭ ಬರ್ದೇ ಏನಕ್ಕೆ ಮಾಡಬೇಕು? ಕೆಲವು ಮಕ್ಳುಗಳು ಹುಟ್ಟುವಾಗ್ಲೇ ಹಂಗೆ ಇದ್ಬಿಟ್ಟಿರ್ತಾರೆ. ಅವ್ರಿಗೆ ಲಾಭ ಗೊತ್ತಿಲ್ಲ ಅಂದ್ರೆ ಕೆಲಸ ಮಾಡಲ್ಲ. ಅಪ್ಪ ಅಮ್ಮ CM ಆಗಿರ್ಲಿ, PM ಆಗಿರ್ಲಿ, MLA ಆಗಿರ್ಲಿ, ಅಥವಾ ಸೈಂಟಿಸ್ಟ್ ಆಗಿರ್ಲಿ. ಆದರೆ ನನ್ನ ರಿಸರ್ಚ್ ಪ್ರಕಾರ ರಿವಾರ್ಡ್ಸ್ ಅಂತ ಬಂದರೆ ಯಾವುದೋ ಮೆಟೀರಿಯಲಿಸ್ಟಿಕ್ ಅಪ್ರೋಚ್ಗಳನ್ನ ನಾವು ಮಕ್ಳಿಗೆ ಕಲ್ಸ್ಕೊಡ್ಬಾರ್ದು. ಇದು ಫಾರಿನ್ ಕಲ್ಚರ್ ಆಗಿರುತ್ತೆ, ಅಥವಾ ಎಕ್ಸ್ಪರ್ಟ್ಸ್ ಕಲ್ಚರ್ ಆಗಿಬಿಟ್ಟಿದೆ. ಎಲ್ಲ ಬುಕ್ಕಲ್ಲಿ ಬರ್ತಿದ್ದಾರೆ ಸರ್. ಟು ಬಿ ಹಾನೆಸ್ಟ್ ವಿತ್ ಯು, ಇಟ್ ಈಸ್ ಆಲ್ ರಿಟನ್ ಇನ್ ದ ಬುಕ್.
ಒಂದು ಮಗು ಕೆಲಸ ಆಗಬೇಕಂದ್ರೆ ರಿವಾರ್ಡ್ ಕೊಡಬೇಕು, ಚಾಕ್ಲೇಟ್ ಅಂತನೋ ಎಲ್ಲೋ ಕರ್ಕೊಂಡು ಹೋಗ್ತೀನಿ ಅಂತನೋ ಏನಾದರೂ ಗಿಫ್ಟ್ ಕೊಡ್ತೀನಿ ಅಂತನೋ ಹೇಳಿ ಕೆಲಸ ಮಾಡಬೇಕು ಅಂತ. ಇಟ್ ಈಸ್ ಅಬ್ಸಲ್ಯೂಟ್ಲಿ ರಾಂಗ್. ಈ ಪಾಡ್ಕಾಸ್ಟ್ನ ನೋಡ್ತಿರೋಂಥ ಪೇರೆಂಟ್ಸ್ಗೆ ಸಿಗೋವಂಥ ಬ್ಯೂಟಿಫುಲ್ ಟ್ರೂತ್ ಇನ್ಪುಟ್ಸ್ ಏನಪ್ಪ ಅಂದರೆ ರಿವಾರ್ಡ್ಸನ್ನು ಹೆಂಗೆ ಕೊಡಬೇಕು ಅಂತ ಹೇಳ್ಕೊಡ್ತೀನಿ. ಇವಾಗ ಮಕ್ಕಳಿಗೆ ನೀನು ಒಂದು ಕೆಲಸ ಮಾಡಿದ್ರೆ ಟೀಚರ್ಸ್ ನಿನಗೆ ಯಾವ ಥರ ರೆಸ್ಪೆಕ್ಟ್ ಮಾಡ್ತಾರೆ, ಅಪ್ಪ ಅಮ್ಮ ನಾವು ನಿನ್ನನ್ನು ಯಾವ ಥರ ಲವ್ ಮಾಡ್ತೀವಿ, ನಿನ್ನ ಫ್ರೆಂಡ್ಸ್ ನಿನಗೆ ಎಷ್ಟು ವ್ಯಾಲ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ರೆಸ್ಪೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನಿನ್ನಲ್ಲಿರುವಂಥ ಸ್ಟ್ರೆಂತ್ಗಳ ಬಗ್ಗೆ ಅವ್ರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ನೀನು ಈ ಕೆಲಸನ ಮಾಡಬೇಕು. ಈ ಕಾಂಟೆಕ್ಸ್ಟಲ್ಲಿ ನಾವು ರಿವಾರ್ಡ್ಸ್ಗಳನ್ನ ಸೆಟ್ ಮಾಡಬೇಕು. ಇದೆಲ್ಲ ಮಾಡಿದ ಮೇಲೆ ಇನ್ನು ಎಲ್ಲದಕ್ಕಿಂತ ಬೆಸ್ಟ್ ರಿವಾರ್ಡ್ ನಿನಗೇನು ಸಿಗುತ್ತೆ, ನಿನ್ನ ಮೇಲೆ ನಿನಗೆ ಕಾನ್ಫಿಡೆನ್ಸ್ ಸಿಗುತ್ತೆ. ಈ ರಿವಾರ್ಡ್ ಅಪ್ರೋಚ್ ಮಾಡ್ಬೋದಾ? ಈ ರಿವಾರ್ಡ್ ಯಾರು ಬುಕ್ಕಲ್ಲಿ ಬರ್ದಿಲ್ಲ, ಅದಕ್ಕೆ ಆನೆಸ್ಟ್ ಆಗಿ ಸ್ಟ್ರಾಂಗ್ ಆಗಿ ಕಾನ್ಫಿಡೆಂಟ್ ಆಗಿ ಎಲ್ಲ ಈಸಿ ರಿವಾರ್ಡ್ಗೆ ಹೋಗ್ಬಿಡ್ತಾರೆ. ಚಾಕ್ಲೇಟ್ ಕೊಟ್ಟು ಕೆಲಸ ಆಗ್ಬಿಡುತ್ತಲ್ಲ, ಇಷ್ಟೊಂದೆಲ್ಲ ಯಾಕೆ ಹೇಳ್ಬೇಕು? ಕುತ್ಕೊಂಡು ಮಾತಾಡೋಕೆ ಆಗಲ್ವಲ್ಲ ಇವರಿಗೆ, ಮಾತಾಡೋಕೆ ವರ್ಡ್ಸ್ ಗೊತ್ತಿಲ್ಲ ಸರ್ ಅಷ್ಟೇ. ಮಕ್ಕಳಿಗೆ ಅಪ್ರಿಷಿಯೇಟಿಂಗ್ ವರ್ಡ್ಸ್ ಹೆಂಗೆ ಕೊಡ್ಬೇಕಂತ ಪೇರೆಂಟ್ಸಿಗೆ ಗೊತ್ತಿಲ್ಲ. ಟು ಬಿ ಆನೆಸ್ಟ್ ವಿತ್ ಯು, ಇವತ್ತು ಕಡಕ್ ಟಾಕ್ಸಲ್ಲಿ ಹೇಳ್ತೀನಿ ಕೇಳಿಸ್ಕೊಳ್ರಿ, ಅಪ್ರಿಸಿಯೇಷನ್ ಯಾವಾಗ ಕೊಡ್ಬೇಕಂತ. ಇವಾಗ ನಾನೇ ಡೈರೆಕ್ಟಾಗಿ ಒಂದು ಕ್ವಶನ್ ಕೇಳ್ತೀನಿ, ಮನು ಸರ್, ಯು ಮಸ್ಟ್ ಬಿ ಆನ್ಸರ್ ವೆರಿ ಆನೆಸ್ಟ್ಲಿ. ವೆನ್ ವಿ ಡೂ ದ ಅಪ್ರಿಸಿಯೇಷನ್ ಟು ಎನಿ ಪರ್ಸನ್ ಆರ್ ಎ ಚೈಲ್ಡ್? ಪ್ರಾಬ್ಲಿ ಏನಾದ್ರು ಒಳ್ಳೆ ಕೆಲಸ ಮಾಡಿದಾಗ ಸಮಥಿಂಗ್ ಹ್ಯಾಪನ್ಡ್, ಸಮಥಿಂಗ್ ವೆನ್ ದೇ ಎಕ್ಸಿಕ್ಯೂಟೆಡ್, ಅವಾಗ ಮಾಡ್ತಾ ಅಪ್ರಿಸಿಯೇಷನ್ ಮಾಡಿದೆ. ಇಟ್ ಈಸ್ ಅಬ್ಸಲ್ಯೂಟ್ಲಿ ರಾಂಗ್. ನಾನು ಏನೋ ಕೆಲಸ ಹೇಳ್ತೀನಲ್ವಾ, ವೆನ್ ಯು ಹ್ಯಾವ್ ಟೇಕನ್ ದ ಇನಿಸಿಯೇಷನ್ ಟು ಡೂ ಇಟ್, ಯಾವಾಗ ನೀವು ಕೆಲಸ ಮಾಡೋಕ್ಕೆ ಎದ್ದೊಂತೀರಲ್ವಾ, ಹ್ಞೂ ಅಂತ ಎದ್ದು ಹೋಗ್ತಿರಲ್ಲ, ಅವಾಗ ಅಪ್ರಿಷಿಯೇಟ್ ಮಾಡ್ಬೇಕು. ನಾನು ಕೆಲಸ ಮುಗಿದ್ಮೇಲೆ ಏನು ಮಾಡಬೇಕು? ಅಪ್ಲಾಡ್ಸ್ ಮಾಡಬೇಕು, ಕಂಗ್ರ್ಯಾಚುಲೇಟ್ ಮಾಡಬೇಕು. ಎಷ್ಟೋ ಪೇರೆಂಟ್ಸ್ ಮಾಡಲ್ಲ, ದಟ್ಸ್ ಅ ಡಿಫ್ರೆಂಟ್ ಸ್ಟೋರಿ. ಕೆಲಸ ಮುಗಿದ್ಮೇಲೂ ಮಾಡಲ್ಲ. ಮತ್ತು ಮಗು ಓದಿಲ್ಲ, ಬರ್ದಿಲ್ಲ, ನನ್ನ ಹಸ್ಬೆಂಡ್ ಮೋಟಿವೇಶನ್ ಇಲ್ಲ, ಅದೇ 10 ವರ್ಷದಿಂದ ಅದೇ ಕೆಲಸ ಮಾಡ್ತಾರೆ. ಮೋಟಿವೇಶನ್ ಬೇಕಲ್ಲ. ಈ ಸೈಕಾಲಜಿಕಲ್ ಫೌಂಡೇಶನ್ಸ್ ಐ ವಿಲ್ ಕಮ್ ಇಟ್ ಅಗೇನ್ ಆ್ಯಂಡ್ ಐ ವಿಲ್ ಟೆಲ್ ಯು ಹೌ ದೀಸ್ ಥಿಂಗ್ಸ್ ವರ್ಕ್ ಅಂತ. ಅವಾಗ ಪೇರೆಂಟಿಂಗ್ಗೆ ಸಖತ್ ವ್ಯಾಲ್ಯೂ ಅಡಿಷನ್ ಆಗುತ್ತೆ. ಅಥವಾ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ಪನ್ನು ತುಂಬ ಬ್ಯೂಟಿಫುಲ್ ಆಗುತ್ತೆ. ಹೌ ಟು ಅಪ್ರೋಚ್ ಬ್ರೈನ್ ಅನ್ನೋ ಕಾನ್ಸೆಪ್ಟಲ್ಲಿ ನಾವಿದ್ವಿ. ಸೆಕೆಂಡ್ ಒನ್, ಐಡಿಯಾಸ್ ಬೇಸ್ಡ್ ಅಪ್ರೋಚ್ ಮಾಡಬೇಕಂತಿರುತ್ತೆ. ಐಡಿಯಾಸ್ ಬೇಸ್ಡ್ ಅಪ್ರೋಚ್ ಇರುವಂಥ ವ್ಯಕ್ತಿಗಳಿಗೆ ನಾವು ಯಾವಾಗಲೂ ಪ್ರಿಯಾರಿಟೀಸ್ ಬೇಸ್ ಕೆಲಸ ಮಾಡ್ರಿ ಅಂತ ಹೇಳ್ಕೊಡ್ಬೇಕು. ಯಾಕೆ ಅಂದರೆ ಅವ್ರು ಸುಮ್ಮನೆ ಕೂತಿರ್ತಾರೆ, ಎಲ್ಲ ಐಡಿಯಾಗಳು ಬರ್ತಾ ಇರುತ್ತೆ, ವಾವ್ ಇದು ಸಖತ್ತಾಗಿದೆ, ಅದು ಸಖತ್ತಾಗಿದೆ, ಇದನ್ನು ಇವಾಗ ಮಾಡ್ತೀನಿ, ಅದನ್ನು ಅವಾಗ ಮಾಡ್ತೀನಿ ಅಂತ ಹಂಗೆ ಐಡಿಯಾಸಲ್ಲೇ ಮಜಾ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತಾರೆ ಅವರು. ಆ ಮಗುಗೆ ಓಕೆ ಈ ಕೆಲಸ ಫಸ್ಟ್ ಮಾಡೋ ಮಗ, ಈ ಸೆಕೆಂಡ್ ಮಾಡೋ ಮಗ, 3 ಇದು ಮಾಡೋ ಮಗ ಅಂತ ಹೇಳಿದ್ರೆ ಅವ್ರು ಕೆಲಸ ಮಾಡ್ತಾರೆ. ಇದನ್ನು ಮಾಡದೇ ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ಕೊಂಡು ಬ್ಲೇಮ್ ಮಾಡ್ಕೊಂಡು ಪನಿಷ್ಮೆಂಟ್ ಹೊಡೆಯೋದು ಬೈಯೋದೆಲ್ಲ ಇವಾಗಲೂ ಮಾಡ್ತಾರೆ ಪೇರೆಂಟ್ಸು, ನಿಜವಾಗ್ಲೂ ಮಾಡ್ತಾರೆ. ಅದರಿಂದ ವ್ಯಕ್ತಿತ್ವ ಎಷ್ಟು ಕುಂಠಿತ ಆಗುತ್ತೆ ಅಂದರೆ, ಲೀಡರ್ಶಿಪ್ ಯಾವ ಥರ ಡ್ಯಾಮೇಜ್ ಆಗುತ್ತೆ ಅಂತ ಯಾವತ್ತೂ ನಮಗೆ ಗೊತ್ತಾಗಲ್ಲ. ಬಟ್ ಈಗ ಈ ರೂಮಲ್ಲಿ 5 ಜನ ಇದ್ದೀವಿ, 5 ಜನದ ಐಕ್ಯೂ ಲೆವೆಲ್ಸ್ ಬೇರೆ ಬೇರೆ ಅಂತ ಬೇರೆ ಬೇರೆ ಇರುತ್ತೆ. ನಮ್ಮೆಲ್ರಿಗೂ ಹ್ಯಾಪಿ ಬೇಕು, ಹ್ಯಾಪಿ ಆಗಿರ್ಬೇಕು, ಸಕ್ಸಸ್ಫುಲ್ ಆಗಿರ್ಬೇಕು. ಬಟ್ ಐಕ್ಯೂ ಈಗ ನಂದು ನಿಮ್ಗಿಂತ ಕಮ್ಮಿ ಅಂತ ಗೊತ್ತಾದ್ರೆ, ನೀವು ತುಂಬಾ ಸಕ್ಸಸ್ಫುಲ್ ಆಗ್ತೀರಾ, ತುಂಬಾ ಹ್ಯಾಪಿ ಆಗಿದ್ದೀರಾ ಅಂದ್ರೆ ನನ್ನ ಕಂಪ್ಯಾರಿಸನ್ ಒಂದು ಕಾಂಪ್ಲೆಕ್ಸಿಟಿ ಶುರು ಆಗ್ಬಿಡುತ್ತಲ್ಲ. ಬಟ್ ದಿಸ್ ಇಸ್ ರಾಂಗ್ ಥಾಟ್. ಐಕ್ಯೂ ಇದ್ರೆ ವಿನ್ ಆಗ್ತೀವಿ, ಸಕ್ಸಸ್ಫುಲ್ ಆಗ್ತೀವಿ, ಹಂಗಿಲ್ಲ. ತುಂಬಾ ಜನ ಹಂಗೆ ಅನ್ಕೋತಾರೆ. ಈ ಮಕ್ಕಳನ್ನ ಐಕ್ಯೂ ಟೆಸ್ಟ್ ಮಾಡದೆ ಅದಕ್ಕೆ, ನನ್ ಮಗು ಎಷ್ಟು ಬುದ್ಧಿವಂತ ಇದ್ದಾನೆ, ನನ್ ಮಗು ಓದ್ಬೋದಾ, ನನ್ ಮಗು IIT ಕ್ರ್ಯಾಕ್ ಮಾಡ್ಬೋದಾ ಅನ್ನೋ ಯೋಚನೆಗೆ ಐಕ್ಯೂ ತುಂಬಾ ಚೆನ್ನಾಗಿ ಚೆಕ್ ಮಾಡ್ತಾರೆ. ಸೊ ಇದೆಲ್ಲ ಕೆಲವು ಎಕ್ಸ್ಪರ್ಟ್ಸ್ಗಳು ಹೇಳಿದ ಸ್ಟೇಟ್ಮೆಂಟ್ಸ್. ಅವ್ರುಗಳು ದುಡ್ಡು ಮಾಡಕ್ ಮಾಡಿದ್ದು. ಬಿಕಾಸ್ ಅವ್ರ ಕಂಪ್ನಿ ಫಸ್ಟ್ ಆಗಬೇಕು, ಅವ್ರು ಸೆಲೆಬ್ರಿಟಿ ಆಗಬೇಕು. ಇಲ್ಲಿ ಯಾರ ಮಗು ಲೈಫ್ ಹಾಳಾಗುತ್ತೆ, ಯಾವ ಪೇರೆಂಟ್ಸ್ ಲೈಫಲ್ಲಿ ಜಿಗುಪ್ಸೆಗೆ ಹೋಗ್ಬಿಡ್ತಾರೆ, ಯಾರಿಗೂ ಬೇಕಾಗಿಲ್ಲ. ಅಂದರೆ ವೆರಿ ಇನ್ ಎ ಸಿಂಪ್ಲರ್ ಮ್ಯಾನರ್ ನಾನು ನಿಮಗೆ ಈ ಕಾನ್ಸೆಪ್ಟ್ನ ಅರ್ಥ ಮಾಡಿಸ್ಬೇಕಂದ್ರೆ, ಐಕ್ಯೂ ಅಂದರೆ ಒಂದು ಬ್ರೈನು ಯಾವ ಥರ ವಿಷಯಗಳನ್ನು ಅರ್ಥ ಮಾಡ್ಕೊಳುತ್ತೆ, ಅದನ್ನು ಅನಲೈಸ್ ಮಾಡುತ್ತೆ, ಪ್ರೋಸೆಸ್ ಮಾಡುತ್ತೆ, ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡುತ್ತೆ, ಇಷ್ಟೇ ಐಕ್ಯೂ. ಆದರೆ ಪ್ರತಿಯೊಂದು ಬ್ರೈನು ಅರ್ಥ ಮಾಡ್ಕೊಳೋ ಮೆಥಡ್ ಬೇರೆನೇ ಅಲ್ವಾ. ಅದನ್ನು ನಾನು ಟ್ರೇಸ್ ಔಟ್ ಮಾಡ್ಬೇಕು ಯುನಿಕ್ ಟ್ರೂತಲ್ಲಿ. ಮಾಡ್ತೀನಿ ಕೂಡ, ಅದ್ರ ಪ್ರಕಾರ ಹೇಳ್ತೀನಿ, ಮಗು ಕೊಡೋಕ್ಕಾಗತ್ತೆ. ಓಕೆ, ಅರ್ಥ ಆಗ್ತಿದೆನಾ? ಈಗ ಹೆಂಗ್ ಹೇಳಿದ್ರು ಅರ್ಥ ಆಗೋ ಕೆಲವೊಂದು ಬ್ರೈನ್ಸ್ ಇದ್ರೆ ಸಾಧ್ಯನೇ ಇಲ್ಲ. ಹಂಗಿದ್ರೆ ಕರ್ಕೊಬನ್ನಿ, ಬೇಕಾದ್ರೆ ನಾನು ಅವ್ರಿಗೆ ಹೆಂಗ್ ಅರ್ಥ ಮಾಡಿಸ್ಬೇಕಂತ ನಿಮಗೆ ಪ್ರೂಫ್ ತೋರಿಸ್ಬಿಡ್ತೀನಿ. ಈಗ ಐಕ್ಯೂ ಜಾಸ್ತಿ ಇದ್ರೆ ಅಂದ್ರೆ ಪಾಸಿಬಿಲಿಟಿ ಆಫ್ ಟೆಲ್ಲಿಂಗ್ ಅಥವಾ ಹೇಳ್ಬೇಕಾದ್ರೆ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿ ಹೇಳಿದ್ರು ಅರ್ಥ ಆಗುತ್ತೆ. ಐಕ್ಯೂ ಸ್ವಲ್ಪ ಕಮ್ಮಿ ಇದ್ರೆ ಅವ್ರಿಗೆ ಹೇಳೋ ರೀತಿನಲ್ಲಿ ಹೇಳಿದ್ರೆ ಅರ್ಥ ಆಗುತ್ತೆ. ಡಿಫ್ರೆನ್ಸ್ ಮನು ಸರ್, ಇಲ್ಲಿ ತುಂಬಾ ಬೇರೆ ಬೇರೆ ಪ್ಯಾರಾಮೀಟರ್ಸ್ ಬರುತ್ತೆ. ಚಿಕ್ಕದಾಗಿ ಹೇಳ್ತಾ ಬಂದ್ಬಿಡ್ತೀನಿ, ಕೇಳಿಸ್ಕೊಬಿಡಿ. ಈ ಐಕ್ಯೂ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಿದ್ನಲ್ಲ, ಕೆಲವೊಬ್ಬರಿಗೆ ಸೂಪರ್ ಫಾಸ್ಟ್ ಆಗಿ ಹೇಳ್ಬೇಕು, ಅವಾಗ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಕೆಲವೊಬ್ಬರಿಗೆ ಮೀಡಿಯಂ ಸ್ಪೀಡಲ್ಲಿ ಹೇಳ್ಬೇಕು, ಕೆಲವೊಬ್ಬರಿಗೆ ಸ್ಲೋ ಆಗಿ ಹೇಳ್ಬೇಕು. ಈ ಐಕ್ಯೂ ವರ್ಕ್ ಆಗ್ಬೇಕಂದ್ರೆ ನಾನು ಈ ಸ್ಪೀಡ್ ತಿಳ್ಕೊಳ್ಬೇಕು ನಿಮ್ಮ ಬಗ್ಗೆ. ಇವಾಗ ನಿಮ್ಮ ಮೀಡಿಯಂ ವರ್ಷನಲ್ಲಿದೆ, ನಾನು ಸೂಪರ್ ಫಾಸ್ಟಾಗಿ ಹೋದೆ ಅಂತ ಅನ್ಕೊಂಬಿಡಿ, ನೀವು ಹ್ಯಾಪಿಯಾಗಿದ್ರೆ ಕ್ಯಾಚ್ ಮಾಡ್ತೀರಾ, ಆಮೇಲೆ ಕೇಳಿದ್ರೆ ಹೇಳಲ್ಲ. ನಿಮ್ಮ ಐಕ್ಯೂನ ನಾನು ಯಾವಾಗ ಕರೆಕ್ಟ್ ಇದೆ, ಬೆಸ್ಟ್ ಇದೆ ಅಂತ ಹೇಳ್ತೀನಿ ಹೇಳ್ರಿ. ನಾನು ಹೇಳಿದ್ದೆಲ್ಲದೂ ನೀವು ಕೇಳಿಸ್ಕೊಂಡು ನಾನು ಕೇಳಿದಾಗೆಲ್ಲ ಹೇಳ್ಬೇಕು ನೀವು.
ಅವಾಗ ನಿಮ್ಮ ಐಕ್ಯೂ ಚೆನ್ನಾಗಿದೆ ಅಂತ ತಾನೆ. ಬಟ್ ನನ್ಗೆ ಗೊತ್ತೇ ಇಲ್ಲ ನಿಮಗೆ ನಾನು 1 ಸತಿ ಹೇಳ್ಬೇಕಾ 2 ಸತಿ ಹೇಳ್ಬೇಕಾ ಇಲ್ಲ 3 ಸತಿ ಹೇಳ್ಬೇಕಾ ಅಂತ ಗೊತ್ತಿಲ್ಲದೆ ನಿಮ್ಮ ಬ್ರೈನಿಗೆ ಇವಾಗ 2 ಸತಿ ಹೇಳ್ಬೇಕು ಹೊಸ ಹೊಸ ಕಾನ್ಸೆಪ್ಟ್ಗಳನ್ನ ಅವಾಗ ತುಂಬ ಸಖತ್ತಾಗಿ ರಿಜಿಸ್ಟರ್ ಮಾಡ್ಕೊಳುತ್ತೆ. ನಾನು 3 ಸತಿ ಹೇಳಿದ್ರೆ ನಿಮಗೆ ಇರಿಟೇಟ್ ಆಗಲ್ವಾ? ಸೊ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ದೀಸ್ ಥಿಂಗ್ಸ್ ವಿಲ್ ರಿಯಲಿ ಡಿಟರ್ಮೈನ್ಸ್ ಅ ಪರ್ಸನ್ಸ್ ಐಕ್ಯೂ ಅಂತ. ಇವಾಗ ನನ್ನ ಮಗಳು ತುಂಬ ಕಡಿಮೆ ಇದೆ ಸರ್, ಅವಳಿಗೆ ನಾನು ಏನನ್ನ ಹೇಳಬೇಕಾದ್ರೆ 2 ಸತಿ ಹೇಳಿದ್ರೆ ಅವಳಿಗೆ ಅರ್ಥ ಆಗುತ್ತೆ. ಅದರಲ್ಲೂ ಮುದ್ದಾಗಿ ಹೇಳಬೇಕು. ವಾಯ್ಸ್ ರೈಸ್ ಮಾಡಿ ಹೇಳ್ದೆ ಅಂದ್ಕೊಳ್ಳಿ, ನನ್ನ ಮಗಳಿಗೆ ಇವಾಗ 2 ವರ್ಷ ಚಿಲ್ಲರೆ, ಎಲ್ಲ ಫಿಯರ್ಸ್ ಫಾರ್ಮೇಷನ್ ಆಗೋಗ್ಬಿಡುತ್ತೆ. ನಿಮಗೆ ಗ್ರಾಸ್ಪಿಂಗ್ ಸ್ಪೀಡ್ ಅಂತ ನಾನು ಇವಾಗ ಹೇಳಿದ್ದು, ಈ 3 ಕ್ಯಾಟಗರಿಯಲ್ಲಿ ವರ್ಕ್ ಆಗುತ್ತೆ, ಅಡಿಕ್ವೇಟ್, ನಾರ್ಮಲ್ ಆ್ಯಂಡ್ ಎಕ್ಸಲೆಂಟ್ ಅಂತ. ನಿಮ್ಮ ಗ್ರಾಸ್ಪಿಂಗ್ ಸ್ಪೀಡ್ ಕ್ಯಾಟಗರಿ ತಿಳ್ಕೊಂಡು ನಾನು ಕಮ್ಯುನಿಕೇಟ್ ಮಾಡಿದ್ರು ನಿಮ್ಗೆ ಫಿಯರ್ ಕ್ರಿಯೇಟ್ ಆಯಿತು. ಬಿಕಾಸ್ ಯು ಫೆಲ್ಟ್ ಐ ಆಮ್ ಫೇಲ್ಡ್ ಟು ಅಂಡರ್ಸ್ಟ್ಯಾಂಡ್ ಮೋರ್ಲಿ ಥಾಟ್ ಪ್ರೊಸೆಸ್ ಅಂತ. ಈ ಥರ ಎಷ್ಟು ಜನಕ್ಕೆ ಹೆಂಗೆ ಆಗ್ತಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿ. ಪ್ರಾಬ್ಲಿ ಸ್ಕೂಲಲ್ಲಿ ಪಾಠ ಮಾಡ್ಬೇಕಾದ್ರೆ ಒಂದೇ ಟೀಚರ್ 50 ಜನ ಮಕ್ಳಿಗೆ ಪಾಠ ಮಾಡ್ತಾ ಇರ್ತಾರೆ, ಬೇರೆ ಬೇರೆ ಮಕ್ಳು ಇರ್ತಾರೆ, ಬೇರೆ ಬೇರೆ ಐಕ್ಯೂ ಲೆವೆಲ್ಸ್ ಇರುತ್ತೆ. ಅಲ್ಲಿ ಅವ್ರು ಕಂಫರ್ಟಬಲ್ ಆಗೋ ರೀತಿಯಲ್ಲಿ ಪಾಠ ಮಾಡ್ತಾ ಇರ್ತಾರಲ್ಲ, ಅಲ್ಲೇ ತುಂಬಾ ಜನ ಅನ್ಕೊಂಡ್ಬಿಡ್ತಾರಲ್ಲ ನಾನು ಅನ್ಕೊಂತೀರ ಸರ್. ನಾನು ಒನ್ ಆಫ್ ದೆಮ್. ಮುಳ್ಳಿ ಈ ರಿಸರ್ಚ್ ನಾನು ಇಷ್ಟಕ್ಕೊಂದು ಸೀರಿಯಸ್ ಆಗಿ ಯಾಕಪ್ಪ ತಗೊಂಡಿದ್ಯಾ, ಈ ಪ್ರೊಫೆಷನ್ ಯಾಕಪ್ಪ ಇಷ್ಟಕ್ಕೊಂದು ಸೀರಿಯಸ್. ನಾನು ಪ್ರತಿದಿನ ಅನ್ಕೊಳ್ತಾ ಇದ್ನಲ್ಲ, 5ನೇ ಕ್ಲಾಸ್ ತನಕ ನಾನು 1st ಅಥವಾ 2nd ರ್ಯಾಂಕ್ ಸರ್, ಗೌರ್ಮೆಂಟ್ ಸ್ಕೂಲು. ಮ್ಯಾಥಮೆಟಿಕ್ಸ್ನ ನಾನು 2nd ಸ್ಟ್ಯಾಂಡರ್ಡ್ ಇರ್ಬೇಕಾದ್ರೆ 7ನೇ ಕ್ಲಾಸಿಗೆ ಹೋಗಿ ಟೇಬಲ್ಸ್ ಹೇಳ್ಕೊಡ್ತಾ ಇದ್ದೆ. ಅಷ್ಟು ಶಾರ್ಪ್ ಇದ್ದೆ, ಲೈಫಲ್ಲೂ ಫುಲ್ ಶಾರ್ಪೇ ಇದ್ದೆ. ಬಟ್ ನಾನೇ ನನ್ನ ಬಗ್ಗೆ ನಾನು ತಪ್ಪಾಗಿ ಅನ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟೆ. ಯಾಕೆಂದರೆ 6ನೇ ಕ್ಲಾಸಿಂದ ನನ್ನ ಬೇರೆ ಸ್ಕೂಲಿಗೆ ಹಾಕಿದ್ರು, ಅಲ್ಲೆಲ್ಲ ಮಕ್ಕಳು ಇಂಗ್ಲೀಷಲ್ಲಿ ಮಾತಾಡ್ತಿದ್ರು, ಪಾಠ ಎಲ್ಲ ಇಂಗ್ಲೀಷಲ್ಲಿ ಮಾತಾಡ್ತಿದ್ರು. ನನಗೆ ಈ ವಾತಾವರಣ ಅಡ್ಜಸ್ಟ್ ಆಗಿ ಸ್ವಲ್ಪ ಟೈಮ್ ಬೇಕೇ ಬೇಡವಾ? ಬಟ್ ನಾನೇ ಅಂದ್ಕೊಂಡ್ಬಿಟ್ಟೆ, ನಾನು ಇಂಟೆಲಿಜೆಂಟ್ ಇಲ್ಲ, ನಾನು ಹಳ್ಳಿಯಲ್ಲಿದ್ದಾಗ ಕನ್ನಡದಲ್ಲಿ ಓದ್ತಾ ಇದ್ವಿ, ಅದಕ್ಕೆ ನಾನು ಟ್ಯಾಲೆಂಟೆಡ್ ಇದ್ದೆ, ಇಲ್ಲಿಗೆ ಬಂದಮೇಲೆ ನನಗಿಲ್ಲ, ನಾನು ನಿಜವಾಗ್ಲೂ ಟ್ಯಾಲೆಂಟೆಡ್ ಅಲ್ಲ. ಎಷ್ಟು ಕಷ್ಟಪಟ್ಟಿರ್ಬೋದು ನಾನು. ಇದನ್ನ ಹೇಳೋಕ್ಕಾಗತ್ತಾ ಅಪ್ಪ ಅಮ್ಮಂಗೆ? ಅಪ್ಪ ಅಮ್ಮ ನನ್ನ ಇಂಗ್ಲೀಷ್ ಮೀಡಿಯಮಿಗೆ ಸೇರಿಸಿದ್ದೆ ನಾನು ಚೆನ್ನಾಗಿ ಓದ್ತೀನಿ ಅಂತ. ಆದರೆ ಇಲ್ಲಿ ಯಾರಾದರೂ ನನಗೆ ಇಂಡಿವಿಜುವಲ್ ಆಗಿ ಬಂದು ನೀನು ಹಿಂಗೆ ಓದ್ಕೋಬೇಕು, ನಿನ್ನನ್ನು ನೀನು ಯಾಕೆ ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಳ್ತಾ ಇದೆಯಾ, ನೀನು ತುಂಬ ಗುಡ್ ಇದೆಯಾ, ನೀನು ತುಂಬ ಇಂಟೆಲಿಜೆಂಟ್ ಇದೆಯಾ ಅಂತ ಯಾರೋ ಒಬ್ಬರು ಬಂದು ಮಾತಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೆ ನನ್ನ ಹತ್ರ. ನಾನು ಅವತ್ತಿಂದ ನನ್ನ ಲೈಫ್ನ ಚೇಂಜ್ ಮಾಡ್ಕೊತಿದ್ನ ಇಲ್ವಾ? ಆದರೆ ಇರಲಿ ಬಿಡಿ, ಕೃಷ್ಣನ್ ಫಿಲಾಸಫಿ ಒಂದಿದೆ, ಆಗಿದೆಲ್ಲ ಒಳ್ಳೇದಕ್ಕೆ, ಆಗ್ತಿರೋದೆಲ್ಲ ಒಳ್ಳೇದಕ್ಕೆ, ಆಗೋದೂ ಒಳ್ಳೇದಕ್ಕೆ ಅಂತ. ಅದೆಲ್ಲ ನಂಗೆ ಹಂಗೆ ಆಗಿರಲಿಲ್ಲ ಅಂದರೆ ನಾನು ಇದು ರಿಸರ್ಚ್ ಮಾಡ್ತಾ ಇದ್ನ. ಎಲ್ಲದೂ ಮ್ಯಾಟರ್ ಸರ್. ಅದಕ್ಕೋಸ್ಕರ ನಾವು ಪಾಸ್ಟನ್ನು ಯಾವತ್ತೂ ಬೈಬಾರ್ದು. ಇಂಥವಳನ್ನ ಮದುವೆ ಆದೆ, ಇಂಥವನ್ನ ಮದುವೆ ಆದೆ, ಇಂಥವ್ರ ಮಕ್ಕಳು ಯಾಕೆ ಕೊಟ್ಟಿದ್ರು ನಮಗೆ, ಇಂಥ ಜಾತಿಲಿ ನಾನು ಯಾಕೆ ಬಂದೆ, ಇಂಥ ಊರಲ್ಲಿ ನಾನು ಯಾಕೆ ಕೊಟ್ಟೆ, ಇದೆಲ್ಲ ಸ್ಟೇಟ್ಮೆಂಟ್ಸ್ ಎಲ್ಲ ಯಾರು ಫರ್ಗ್ಯೂ ಮಾಡಲ್ಲ ಸರ್. ತರಳೆ ಇರುತ್ತೆ, ಇರುತ್ತೆ ಲೈಫಲ್ಲಿ, ಹಾಗೆ ಸತ್ತೋಗ್ಬಿಡ್ತಾರೆ, ಮತ್ತೆ ನೆಕ್ಸ್ಟ್ ಜನ್ಮದಲ್ಲಿ ಹಂಗೆ ಹುಡ್ತಾರೆ. ಅದಕ್ಕೆ ನನಗೆ ಏನು ಬಂದಿದೆ ಅದನ್ನು ಅರ್ಥ ಮಾಡ್ಕೊಬೇಕು ಲೈಫಲ್ಲಿ. ಅದ್ರ ಜೊತೆ ನಾನು ಹೆಂಗೆ ಸರಿಯಾಗಿ ನಿಭಾಯಿಸ್ಬೇಕಂತ ಗೊತ್ತಿರಬೇಕು. ಇವಾಗ ಎಷ್ಟೋ ಜನ ಏನು ಮಾಡ್ತಾರೆ ಗೊತ್ತಾ ಸರ್, ಅವ್ರ ಮನೇಲಿ ಹಸು ಕಟ್ಕೊಂಡಿರ್ತಾರೆ ಅಂತ ಅಂದ್ಕೊಳ್ಳಿ. ಒಂದು ಹಸು ನೀಟಾಗಿ ಹಾಲು ಕೊಡ್ತಿರುತ್ತೆ, ಒದಿಯಲ್ಲ. ಇನ್ನೊಂದು ಹಸು ಒದಿಯುತ್ತೆ ಹಾಲು ಕರಿಯೋಕೆ ಹೋದಾಗ. ಆ ಹಸುನ ಹೆಂಗೆ ಪಳಗಿಸ್ಬೇಕು ಅಂತ ನಾವು ಕ್ಯಾಲ್ಕುಲೇಟ್ ಮಾಡಲ್ಲ. ಬಿಡು ಅಂತ ಕರ್ಕಣದೇ ಬೇಡ, ಒದಿಯುತ್ತೆ ಅಂತ ಸುಮ್ಮನೆ ಬಿಟ್ಬಿಡು ಅಂತ ಜನಗಳೂ ಇದ್ದಾರೆ. ಇದು ಮತ್ತೆ ಬೇರೆ ಬೇರೆ ಆ್ಯಂಗಲಲ್ಲಿ ತಗೋಬಾರ್ದು. ನಾನು ಹೇಳ್ತಿರೋ ಕಾಂಟೆಕ್ಸ್ಟನ್ನು ಹೌ ಟು ಟ್ಯಾಕಲ್ ಥಿಂಗ್ಸ್ ಅನ್ನೋದಕ್ಕೆ ಎಕ್ಸಾಂಪಲ್ ಆಗಿ ತಗೋಬೇಕು. ಬುದ್ಧಿವಂತರೆಲ್ಲ ಹಸುಗಳೆಲ್ಲ ಆರೇ ಕುಡಿಬಾರ್ದು ಅಂತ ಹೇಳ್ತಾರೆ. ಮತ್ತೆ ಎಲ್ಲದನ್ನೂ ಹೆಂಗೆ ಹಂಗಾರೆ ಕೃಷ್ಣ ಹಾಲು ಕುಡ್ಕೊಂಡು ಬೆಣ್ಣೆ ತಿನ್ಕೊಂಡು ಹಿಂಗೆ ಬೆಳೆದ್ಬಿಟ್ಟ ಚಿಕ್ಕ ವಯಸ್ಸಲ್ಲಿ. ಮಾರ್ಕೆಟಲ್ಲಿ ಹೆಂಗಿದೆ ಅಂತಂದ್ರೆ, ಒಂದು ಒಳ್ಳೇದು ಅಂತ ಹೇಳಿದ್ರೆ ಅದು ಕೆಟ್ಟದು ಅಂತ ಇನ್ನೂ 10 ಹೇಳುತ್ತೆ. ಸೊ ಎಲ್ಲಾನು ಇದೆ, ಯಾವ್ದನ್ನ ಪಿಕ್ ಮಾಡಬೇಕು ಅನ್ನೋದೇ ತುಂಬಾ ಕಷ್ಟ ಆಗಿದೆ. ಅದಕ್ಕೆ ಸರ್ ಟ್ರುತ್ ಬೇಕಾಗಿದೆ. ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಅಷ್ಟೇ ಬೇಕಾಗಿಲ್ಲ ನಿಮಗೆ, ರೆಫರೆನ್ಸ್ ಪಾಯಿಂಟ್ಸ್ ಅಷ್ಟೇ ಬೇಕಾಗಿಲ್ಲ ನಿಮಗೆ, ಟ್ರುತ್ ಬೇಕಾಗಿದೆ. ಆದರೆ ಟ್ರುತ್ ಕಣ್ಣಿಗೆ ಕಾಣಿಸಲ್ಲ, ಕಿವಿ ಕೇಳಿಸಲ್ಲ, ಮೂಗಿಗೆ ಗಂಧನೂ ಬರಲ್ಲ, ನಾಲ್ಗೆಗೆ ಫೀಲೂ ಆಗಲ್ಲ, ಚರ್ಮಕ್ಕೆ ಅನುಭವನೂ ಬರಲ್ಲ. ಅದೇ ಟ್ರುತ್. ಮನುಷ್ಯ ಅನ್ಕೊಂಡ್ಬಿಟ್ಟಿಯಾನೆ ಈ ಪಂಚೇಂದ್ರಿಯಗಳ ನಿಮಿತ್ತವಾಗಿರೋದೆಲ್ಲ ಸತ್ಯ ಅಂತ. ಆದರೆ ಅದೇ ಭ್ರಮೆ. ಈಗ ನೀವು ಜೋರಾಗಿ ಕಿರ್ಚಾಡಿದ್ರಿ ನನ್ನ ಹತ್ರ, ಹಂಗಾರೆ ನೀವು ನನಗೆ ರೆಸ್ಪೆಕ್ಟ್ ಮಾಡಲ್ವಾ, ಲವ್ ಮಾಡಲ್ವಾ? ಇಂಟೆನ್ಷನ್ ಏನು ಅಂತ ಅರ್ಥ ಮಾಡ್ಕೋಬೇಕು. ನಾನು ಕೇಳಬೇಕು, ಯಾಕಪ್ಪ ಬೈದ್ರಿ, ಏನು ಇಂಟೆನ್ಷನಿಂದ ಬೈದ್ರಿ ನೀವು ನನಗೆ, ನಾನು ಕೇಳಬೇಕು. ಅವಾಗ ನೀವೇ ಹೇಳ್ತೀರಾ, ಅವಾಗ ನಂಗೆ ಸಮಾಧಾನ ಆಗುತ್ತೆ. ಇದನ್ನು ಎಷ್ಟು ಜನ ಎಫರ್ಟ್ ಹಾಕ್ತಾರೆ ಕಾನ್ಷಿಯಸ್ ಆಗಿ. ಅದಕ್ಕೆ ತಾನೇ ಕೃಷ್ಣ ಹೇಳಿದ್ದು ಕಾನ್ಷಿಯಸ್ನೆಸ್ ಈಸ್ ಎವ್ರಿಥಿಂಗ್ ಅಂತ. ಅದನ್ನೇ ತಾನೇ ವಿವೇಕಾನಂದ ಹೇಳಿದ್ದು ಕಾನ್ಸಂಟ್ರೇಷನ್ ಈಸ್ ಸಕ್ಸಸ್ ಅಂತ. ನೀನು ಏನು ಕಾನ್ಸಂಟ್ರೇಟ್ ಮಾಡ್ತಿದ್ಯಾ, ಅವ್ನು ಬೈದಿದ್ದು ಕಾನ್ಸಂಟ್ರೇಟ್ ಮಾಡ್ತಿದ್ಯಾ ಇಲ್ಲ ಅವ್ನ ಇಂಟೆನ್ಷನ್ನ ಕಾನ್ಸಂಟ್ರೇಟ್ ಮಾಡ್ತೀಯಾ ನೀನು? ಇದೆಲ್ಲ ಮ್ಯಾಟ್ರ್ ಆಗುತ್ತಾ ಇಲ್ವಾ ಸರ್? ಏನೇನೋ ಲೆಕ್ಚರ್ ಮಾಡೋದಕ್ಕಿಂತ 24-48 ಬುಕ್ಗಳನ್ನು ಓದೋದಕ್ಕಿಂತ ಕಾಮನ್ ಸೆನ್ಸ್ ಯೂಸ್ ಮಾಡಿಕೊಂಡು ಬೇಸಿಕ್ ಇನ್ಫಾರ್ಮೇಷನ್ನ ತಿಳ್ಕೊಂಡು ಅದ್ರ ಪ್ರಕಾರ ಆಪ್ರೇಟ್ ಮಾಡಿದ್ರೆ ಸಾಕ್ತಾನೆ. ಇಲ್ಲ ನಾನು ನೋಡಿದ್ದೇ ಸತ್ಯ, ನಾನು ಕೇಳಿಸ್ಕೊಂಡಿದ್ದೇ ಸತ್ಯ, ನಾನು ಅನುಭವಿಸಿದ್ದೇ ಸತ್ಯ, ಹಂಗಿರಕ್ಕೆ ಸಾಧ್ಯ ಇಲ್ಲ ಸರ್. ಇಲ್ಲಾಂದರೆ ಯಾಕೆ ಇಷ್ಟೊಂದು ಸ್ಪಿರಿಚುವಲ್ ಲೀಡರ್ಸ್ ಎಲ್ಲ ಬರಬೇಕಾಗಿದ್ದು ನಮ್ಮ ಜಗತ್ತಲ್ಲಿ? ಅವ್ರು ಇದನ್ನೆಲ್ಲ ಹೇಳ್ಕೊಟ್ರು, ಬಟ್ ನಮ್ಗೆ ಅರ್ಥ ಆಗಿಲ್ಲ, ಅದಕ್ಕೆ ಅವ್ರನ್ನ ದೂರ ಇಟ್ಬಿಟ್ವಿ. ಇನ್ಬೋರ್ನ್ ನೇಚರ್ ಅಂತಂದ್ರಲ್ಲ, ಇನ್ಬೋರ್ನ್ ಟ್ಯಾಲೆಂಟ್ಸು, ಇನ್ಬೋರ್ನ್ ನೇಚರು
ಪ್ರಿಫಿಕ್ಸ್ಡ್ ಆಗಿ ಇದ್ಬಿಡುತ್ತಾ? ನಾನು ಹುಟ್ಟದ ಬರ್ತಿದ್ದಂಗೆನೆ ಫಿಕ್ಸ್. ನಾನ್ ಹಿಂಗೆ ಇರ್ತೀನಿ, ಎಸ್. ಇದಕ್ಕೆ ಇವಾಗ ನಗ್ತೀನಿ, ಇದಕ್ಕೆ ಕಳ್ತೀನಿ, ಹಿಂಗೆ ಖುಷಿ ಪಡ್ತೀನಿ. ಅಂದರೆ ಇದಕ್ಕೆ ನಗ್ತೀನಿ, ಇದಕ್ಕೆ ಅಳ್ತೀನಿ ಅನ್ನೋದು ಪ್ರಿಫಿಕ್ಸ್, ಆಸ್ ಯು ಸೆಡ್. ಅದನ್ನೇ ನಾವು ಅರ್ಥ ಮಾಡ್ಕೊಬೇಕು. ಇದು ನಿಮಗೆ ಇಷ್ಟ ಆಗುತ್ತೆ, ಇದು ನಿಮ್ಗೆ ಇಷ್ಟ ಆಗಲ್ಲ, ಇದು ನನಗೆ ಗೊತ್ತಾಗಬೇಕಲ್ವಾ? ಅವಾಗ ತಾನೇ ನಾನು ನಿಮಗೆ ಹೆಂಗೆ ಬೇಕಂಗೆ ನಡ್ಕೊಳ್ತೀನಿ, ಇಲ್ಲಾಂದ್ರೆ ಹೆಂಗೆ ನಡ್ಕೊಳಕ್ಕೆ ಸಾಧ್ಯ? ಈ ಥರ ಪ್ರತಿಯೊಂದು ಮಕ್ಕಳಿಗೂ ಸ್ಪೆಸಿಫಿಕ್ ಇನ್ಪುಟ್ಸ್ ಕೊಡ್ತೀವಿ. ಇವಾಗ ದೆರ್ ಆರ್ 3 ಟೈಪ್ಸ್ ಆಫ್ ಲರ್ನರ್ಸ್: ವಿಜುವಲ್, ಆಡಿಟರಿ ಮತ್ತು ಕೈನಸ್ಥೆಟಿಕ್ ಅಂತ. ಈ ವಿಜುವಲ್ ಮಕ್ಳುಗಳು ಯಾವಾಗಲೂ ಮನಸ್ಸಲ್ಲಿ ಓದ್ಕೋಬೇಕು. ಆಡಿಟರಿ ಮಕ್ಳುಗಳು ಯಾವಾಗಲೂ ಬಾಯ್ಬಿಟ್ಟು ಓದ್ಕೋಬೇಕು. ಕೈನಸ್ಥೆಟಿಕ್ ಅನ್ನೋ ಮಕ್ಳುಗಳು ಯಾವಾಗಲೂ ಬರ್ದು ಪ್ರಾಕ್ಟೀಸ್ ಮಾಡಬೇಕು. ಆದರೆ ಅಪ್ಪ ಅಮ್ಮಗಳು ಅಥವಾ ಜಗತ್ತಲ್ಲಿ ನಮ್ಮ ಹತ್ರ ಬರೋರು ಅಷ್ಟೇ ಅಲ್ಲ, ಹೊರಗಡೆ ಇರೋರು ಹೆಂಗೆ ಥಿಂಕ್ ಮಾಡ್ತಾರೆ ಅಂದರೆ, ಮುಳ್ಳಿ ನನ್ನ ಮಗಳು ಯಾವಾಗಲೂ ಬರಿತಾನೇ ಇರ್ತಾಳೆ, ಮುಳ್ಳಿ ಓದೋದೇ ಇಲ್ಲ. ಅಯ್ಯೋ ಭಗವಾನ್ ಶ್ರೀಕೃಷ್ಣ ಅವನಿಗೆ ಕೃಷ್ಣ ಬರ್ದೇನೆ ಕಲಿಯಕ್ಕೆ ಕೊಟ್ಬಿಟ್ಟಿದ್ದಾನೆ ಮಾರ್ಗನ, ನೀವು ಯಾಕೆ ಅವನಿಗೆ ಓದು ಅಂತ ಹೇಳ್ತಾ ಇದ್ದೀರಾ? ಇದನ್ನು ಯಾವಾಗ ಸ್ಟಾಪ್ ಮಾಡ್ತಾರೆ ಪೇರೆಂಟ್ಸ್, ಆವಾಗ ಮಗು ಖುಷಿಯಾಗಿ ಓದುತ್ತೆ. ನೀನು ಓದೋದೇ ಇಲ್ಲ, ನೀನು ಯಾವಾಗಲೂ ಬರೀತಿರ್ತೀಯ, ನೀನು ಯಾವಾಗಲೂ ಬರೆಯೋದೇ ಜೀವನ ಮಾಡ್ಕೊಂಡ್ಬಿಟ್ಟಿದ್ಯಾ, ಯಾವಾಗಾದರೂ ಓದ್ತೀಯ ಅಂತ ಆ ಮಗುಗೆ ಹೇಳ್ತಿದ್ರೆ, ಆ ಮಗುಗೆ ಗೊತ್ತಿಲ್ಲ ನಾನು ಬರ್ದು ಕಲಿತೀನಿ ಅಂತ. ಒರಿಜಿನಲ್ ಟ್ಯಾಲೆಂಟ್ ಈಸ್ ನ್ಯಾಚುರಲಿ ಯೂಸಿಂಗ್, ಇಂಪ್ಲಿಮೆಂಟೇಷನ್ ನ್ಯಾಚುರಲಾಗಿ ಆಗ್ತಿದೆ. ಆದರೆ ನಮ್ದೊಂದು ಪರ್ಸೆಪ್ಷನ್ ಇದೆಯಲ್ಲ, ನಾವು ಮಗುನ ಸ್ಟಾಪ್ ಮಾಡ್ತಾ ಇದ್ದೀವಿ. ಆ ಮಗು ಬಾಯ್ಬಿಟ್ಟು ಓದ್ಕೊಳ್ತಾ ಇರುತ್ತೆ. ನೀನು ಬಾಯ್ಬಿಟ್ಟು ಓದ್ತಾ ಇದ್ರೆ ಜಾಸ್ತಿ ಓದೋಕ್ಕಾಗಲ್ಲ. ಇಷ್ಟು ಗಂಟೆಲಿ ಇಷ್ಟು ಬುಕ್ ಓದಬೇಕು ಅಂತ ಎಕ್ಸ್ಪರ್ಟ್ಸ್ ಬಂದಿದ್ದಾರೆ ಹೇಳ್ಕೊಡಕ್ಕೆ. ಇವಾಗ ಆ ಮಗು ಬಾಯ್ಬಿಟ್ಟು ಓದ್ತಿರೋದನ್ನ ಮನ್ಸಲ್ಲಿ ಓದೋಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಈ ಥರ ಕೋಚಿಂಗ್ ಇರುತ್ತೆ, ಈ ಥರ ಟ್ರೈನಿಂಗ್ ಇರುತ್ತೆ ಅಂತ ಪೇರೆಂಟ್ಸ್ ಹೋಗಿ ಅಂಥ ಮಕ್ಳುಗಳನ್ನ ಸೇರಿಸ್ತಿದ್ದಾರೆ ಅಲ್ಲಿಗೆ. ಅದು ಯಾವುದು ಲಾಂಗ್ ಟರ್ಮ್ ಮೆಮೊರಿಯಲ್ಲಿ ಉಳಿಯಲ್ಲ. ಮನ್ಸಲ್ಲಿ ಓದಬೇಕಾಗಿರೋ ವಿಜುವಲ್ ಲರ್ನರ್ಸ್ ಮಾತ್ರ. ಆಡಿಟರಿ ಲರ್ನರ್ಸ್ ಎಷ್ಟು ಜನ ಇದ್ದಾರೆ ಅಂತ ಕೇಳಿ. 10 ಜನದಲ್ಲಿ 8 ಜನ ಆಡಿಟರಿ ಲರ್ನರ್ಸ್ ಇದ್ದಾರೆ. ಕೈನಸ್ಥೆಟಿಕ್ ಲರ್ನರ್ ಅಂತ ಇದ್ದಾರಲ್ಲ, ಇವರು 10 ಜನದಲ್ಲಿ ಒಬ್ಬರಿದ್ದಾರೆ. ವಿಜುವಲ್ ಲರ್ನರ್ಸ್ ಅನ್ನೋರು 10 ಜನದಲ್ಲಿ ಒಬ್ಬರಿದ್ದಾರೆ ನಮ್ಮ ದೇಶದಲ್ಲಿ. ಇದು ಮತ್ತೆ ಯಾಕೆಂದರೆ ಇದೆಲ್ಲ ಅಮ್ಮನ ವಾತಾವರಣ ಪ್ರಕಾರನೇ ಡಿಸೈನ್ ಆಗಿಬಿಡುತ್ತೆ ಲರ್ನಿಂಗ್ ಮೆಥಡ್ ಎಲ್ಲ. ಅಮ್ಮ ಏನಾದರೂ ಸಖತ್ತಾಗಿ ಮಾತಾಡ್ಕೊಂಡು ಕೂತ್ಕೊಂಡಿದ್ರೆ ಜನಗಳ ಜೊತೆ, ಮಗು ಆಡಿಟರಿಯಾಗಿ ಹುಟ್ಬಿಡುತ್ತೆ. ಅಮ್ಮ ಪ್ರೆಗ್ನೆನ್ಸಿಯಲ್ಲಿ ಯಾರೂ ಮಾತಾಡೋಕ್ಕೆ ಇರಲಿಲ್ವಾ, ಬರೀ ಜನಗಳೆಲ್ಲ ಸುಮ್ಮನೆ ಹಿಂಗೆ ನೋಡ್ತಾ ಇದ್ರ ಸಿನಿಮಾಗಳನ್ನು, ರೀಲ್ಸ್ಗಳನ್ನು ಅಥವಾ ಪೇಪರ್ಗಳನ್ನ ಓದ್ಕೊಂಡೇ ಇದ್ಬಿಟ್ರೆ ಆ ಮಗು ವಿಜುವಲ್ ಆಗಿ ಹುಟ್ಬಿಡುತ್ತೆ. ಅಮ್ಮ ಯಾಗಲೂ ಸಿಕ್ಕಾಬಟ್ಟೆ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಿದ್ರೆ ಆ ಮಗು ಕೈನಸ್ಥೆಟಿಕ್ ಆಗಿ ಹುಟ್ಬಿಡುತ್ತೆ. ಅವ್ರು ಏನು ಮಾಡಿದ್ರು ಅದು ಔಟ್ಪುಟ್ಟನ್ನ ನಾವು ಫಿಂಗರ್ ಪ್ರಿಂಟ್ಸ್ ಮೂಲಕ ಹೇಳ್ತಾ ಇದೀವಿ ಸರ್, ಅಷ್ಟೇ. ನಾವೇನು ಮರ್ಮ ಎಲ್ಲ ತಿಳಿಸ್ತಾ ಇಲ್ಲ ನಿಮಗೆ, ಯಾಕೆಂದರೆ ಅವ್ರಿಗೂ ಗೊತ್ತಿರೋ ಡೇಟಾನೇ. ಆದರೆ ಈ ಡೇಟಾನ ಯಾವ ಥರ ಡೀಲ್ ಮಾಡಬೇಕಂತ ಗೊತ್ತಿಲ್ಲ. ಹೌ ಟು ನರ್ಚರ್, ಡೀಲ್ ಮಾಡೋದಂದ್ರೆ ಏನು, ಹೌ ಟು ನರ್ಚರ್ ಅಂತ ಗೊತ್ತಿಲ್ಲ. ಆಪೋಸಿಟೇ ವರ್ಕ್ ಮಾಡ್ತಾ ಇರ್ತೀವಿ. ಅವಾಗ ಮಗು ಬ್ರೈನ್ಗೆ ಎಲ್ಲಿ ಕಾನ್ಫಿಡೆನ್ಸ್ ಬಿಲ್ಡ್ ಆಗಬೇಕು, ನಾನು ಇಂಟೆಲಿಜೆಂಟ್ ಅಂತ ಎಲ್ಲಿ ಅನಿಸ್ಬೇಕು, ಕಾನ್ಫಿಡೆನ್ಸ್ ಅಂತ ಎಲ್ಲಾದರೂ ಫೀಲಿಂಗ್ ಬರುತ್ತೆ ಸರ್. ನೀವು ನೋಡಿರ್ಬೋದು ಇತ್ತೀಚಿನ ಮಕ್ಕಳುಗಳಲ್ಲಿ ಕೆಲವು ಪೇರೆಂಟ್ಸ್ ಬಂದು ನಮ್ಮ ಹತ್ರ ಹೇಳ್ತಾರೆ, ಮುಳ್ಳಿ ನಮ್ಮ ಮಗು ಇನ್ನೂ 6ನೇ ಕ್ಲಾಸ್ 7ನೇ ಕ್ಲಾಸು ಎಂತೆಂಥೋ ವಿಡಿಯೋನೋ ನೋಡ್ತಾನೆ, ಎಂತೆಂಥದೋ ಹ್ಯಾಬಿಟ್ಸ್ಗಳಿದೆ. ಯಾಕೆ ಹಿಂಗಾಯಿತು? ಎಲ್ಲ ಸುತ್ತಮುತ್ತ ಅವೈಲಬಿಲಿಟಿ ಇದೆಯಲ್ಲ. ನಾವು ಪೇರೆಂಟ್ಸ್ ಆಗಿರೋ ಡಿಸೈಡ್ ಮಾಡ್ಬೇಕು ತಾನೆ ಏನು ಕೊಡಬೇಕು ಏನು ಕೊಡಬಾರ್ದು ಅಂತ. ಜಗತ್ತೆಲ್ಲ ನಡೀತಾ ಇದೆ ಅಂತ ನಾನು ನಡೆಯೋಕ್ಕಾಗತ್ತಾ? 24 ಗಂಟೆ ಟ್ರ್ಯಾಕ್ ಮಾಡೋಕ್ಕಾಗಲ್ವಲ್ಲ, ಅಂದ್ರೆ ಅದಕ್ಕೆ ಸರ್ ಹೇಗೆ ಬೇಕಾದ್ರೂ ಆಗ್ಬೋದಲ್ಲ. ಅದಕ್ಕೆ ನಾನು 6 ವರ್ಷದೊಳಗಡೆ ಕೊಡಬೇಕಾಗಿತ್ತಲ್ಲ ಫೌಂಡೇಶನ್ಸ್ಗಳನ್ನ, ನಾನು ಕೊಟ್ಟಿಲ್ಲ. ಅದಕ್ಕೆ ಇವಾಗ ಮಗುನೂ ಬ್ಲೇಮ್ ಮಾಡ್ತೀನಿ, ಸಮಾಜನೂ ಬ್ಲೇಮ್ ಮಾಡ್ತೀನಿ. ಸಮಾಜ ಪಡೆಗೆ ಸಮಾಜ ನಡ್ಕೊಳತ್ತಲ್ವ ಸರ್. ಈಗ ಅವ್ನು ಹೇಳ್ತಾನೆ, ಯಾವುದೋ ಒಂದು ಲಿಕ್ಕರ್ ಕಂಪನಿ ಮಾಡ್ಕೊಂಡಿದ್ದಾನೆ ಅಂತ, ನಾನು ಎಷ್ಟು ಲಕ್ಷ ಜನಕ್ಕೆ ಸ್ಯಾಲ್ರಿ ಕೊಡ್ತಾ ಇದ್ದೀನಿ ಗೊತ್ತಾ ಅಂತಾನೆ. ನಾನು ನನ್ನ ಮಗು ಒಂದು ಲೈಫ್ನ ಬೆಳವಣಿಗೆ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ, ಬೆಳವಣಿಗೆ ಮಾಡೋ ಕಡೆ ಫೋಕಸ್ ಮಾಡ್ತೀನಿ. ಅವ್ನು ಹೇಳ್ತಾನೆ, ನಾನು 1000 ಜನಕ್ಕೆ ಸ್ಯಾಲ್ರಿ ಕೊಡ್ತಾ ಇದ್ದೀನಿ, ಲಕ್ಷ ಜನಕ್ಕೆ ಸ್ಯಾಲ್ರಿ ಕೊಡ್ತಾ ಇದ್ದೀನಿ ಅಂತ. ಇವಾಗ ನಾನು ಮುಂದೆ ಕಡಿಮೆ ಆಗಲಿಲ್ವ ಸರ್? ಸೊ ಜಗತ್ತಲ್ಲಿ ಇದೆಲ್ಲ ಇದ್ದೇ ಇರುತ್ತೆ. ಆದರೆ ನನ್ನ ಮಗು ಯಾವ ಥರ ಇರಬೇಕು ಅಂತ ನಾನು ಡಿಸೈಡ್ ಮಾಡಬೇಕು. ಇವಾಗ ಕೆಲವು ಪೇರೆಂಟ್ಸ್ ಅನ್ಕೊಂಡ್ಬಿಡ್ತಾರೆ, ಮುಳ್ಳಿ ನಾವು 6 ವರ್ಷದೊಳಗಡೆ ಏನೇನೆಲ್ಲ ಹೇಳ್ಬೇಕು, ಏನೆಲ್ಲ ಕಲಿಸೇ ಇಲ್ಲ, ಹಂಗಾರೆ ಉದ್ದಾರಣೆ ಆಗಲ್ವ ನಮ್ಮ ಮಕ್ಕಳು? ಇದೆಲ್ಲ ಸುಳ್ಳು. 12 ವರ್ಷದೊಳಗಡೆ ಹೇಳ್ಕೊಡಿಯಲ್ಲ, ಸ್ಪೆಸಿಫಿಕ್ ಆಗಿ ಹೇಳ್ಕೊಡಿಯಲ್ಲ, ವರ್ಕ್ ಆಗುತ್ತೆ. ಅಥವಾ 18 ವರ್ಷದ ಒಳಗಡೆ ಏನಾದರೂ ಹೇಳ್ಕೊಡ್ರಿ ಅಲ್ಲ, ವರ್ಕ್ ಆಗುತ್ತೆ. ಅಥವಾ 25 ವರ್ಷ ಆಗಿದೆಯಾ ನಿಮ್ಮ ಮಗು, ಆ ಮಗುಗೂ ಹೆಂಗೆ ಹೇಳ್ಬೇಕಂತ ಹೇಳ್ಕೊಡ್ರಿ, ವರ್ಕ್ ಆಗುತ್ತೆ. ಏನು ವರ್ಕ್ ಆಗಲ್ಲ ಅಂತ ಮಾರ್ಕೆಟಲ್ಲಿ ಇಲ್ಲ ಸರ್. ಆದರೆ ವರ್ಕ್ ಆಗಲ್ಲ ಅಂತ ಇಲ್ಲ, ನೀವು ನನ್ನ ಹತ್ರ ಬಂದ್ರೇ ವರ್ಕ್ ಆಗುತ್ತೆ ಅಂದರೆ ಅದು ಫುಲಿಶ್ ಥಾಟ್. ಬಟ್ ಈ ಥರ ಪಾಡ್ಕಾಸ್ಟ್ಗಳಲ್ಲಿ ನಾನು ಎಲ್ಲ ಸೀಕ್ರೆಟ್ ಹೇಳಂಗಿದ್ರೆ ಹೇಳ್ಕೊಟ್ಬಿಡ್ತಿದ್ದೆ ಸರ್. ಬಿಕಾಸ್ ನಾನು ಪ್ರತಿಯೊಂದು ಫಿಂಗರ್ ಪ್ರಿಂಟ್ಸ್ ನೋಡೇ ಹೇಳ್ಬೇಕಲ್ಲ. ಇವಾಗ ನೀವು ವಿಜುವಲ್ ಲರ್ನರ್ ಅಂತ ನಾನು ನಿಮ್ಮ ಫಿಂಗರ್ ಪ್ರಿಂಟ್ಸ್ ನೋಡಿದೆ, ನಿಮ್ಮ ನೇಚರ್ ಏನಂತ ನಂಗೆ ಗೊತ್ತಾಯ್ತು. ಇವಾಗ ನಿಮ್ಮ ಲರ್ನಿಂಗ್ ಮೆಥಡ್ ಹೇಳಪ್ಪ ಅಂದರೆ ನಾನು ಹೇಳೋಕ್ಕಾಗತ್ತಾ? ಯಾಕೆ ಅಂದರೆ ಎಲ್ಲ ಫಿಂಗರ್ಸ್ಗಳ ಲೈನ್ಗಳು, ಶೇಪ್ಗಳು ಇನ್ಕ್ಲೂಡೆಡ್ ಆಗಿ ನಾನು ಈ ಥರ ಕಲಿಬೇಕು ಅಂತ ಹೇಳ್ಕೊಡ್ಬೇಕು. ಇವಾಗ ನೀವು ಸ್ಟೂಡೆಂಟ್ ಅಂತ ಅಂದ್ಕೊಳ್ಳಿ, ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ, ಸರ್ ನೀವು ಯಾವಾಗಲೂ ಓದ್ಬೇಕಾದ್ರೆ ಸೈಲೆಂಟ್ ವಾತಾವರಣದಲ್ಲೇ ಓದಬೇಕು. ದಿಸ್ ಇಸ್ ಅ ಸ್ಪೆಸಿಫಿಕ್ ಇನ್ಪುಟ್ ಫಾರ್ ಯು. ಬಟ್ ಇದೇ ಇನ್ಪುಟ್ ನಾನು ಬೇರೆ ಮಕ್ಳಿಗೆ ಹೇಳೋಕ್ಕಾಗತ್ತಾ? ಯಾಕೆಂದರೆ ಅವ್ರಿಗೆ ಸೈಲೆಂಟ್ ವಾತಾವರಣ ಬಂದರೆ ನಿದ್ದೆ ಬರುತ್ತೆ. ಅವ್ರಿಗೆ ಬ್ಯಾಕ್ಗ್ರೌಂಡ್ ಏನಾದರೂ ಒಂದು ಮ್ಯೂಸಿಕ್ ಓಡ್ತಾ ಇರಬೇಕು, ಇಲ್ಲ ಅಪ್ಪ ಅಮ್ಮ ಆದರೂ ಹಿಂದೆ ಮಾತಾಡ್ತಾ ಇರಬೇಕು, ಅವಾಗ ಆ ಮಗುವಿಗೆ ಕಾನ್ಸಂಟ್ರೇಷನ್ ಬಂದು ಓದುತ್ತೆ.
ಈ ಥರ ನಾನು ಹೇಳ್ಬಿಡ್ಬೋದು, ನೀವು ಇದನ್ನೆಲ್ಲ ದುಡ್ಡು ಇಸ್ಕೊಂಡು ಹೇಳ್ಕೊಡ್ತೀರ ಅಂತ ಕೆಲವರೆಲ್ಲ ಕಮೆಂಟ್ ಬರೀತಾರೆ. ನೀವು ದುಡ್ಡಿಲ್ಲದೆ ಸ್ಕೂಲಿಗೆ ಕಳಿಸ್ತಾ ಇದ್ದೀರಾ ಹಂಗಾರೆ? ಗೌರ್ಮೆಂಟ್ ಸ್ಕೂಲಿಗೆ ಕಳಿಸ್ಬೋದಲ್ಲ, ದುಡ್ಡಿಲ್ಲ, ಯಾಕೆ ಕಳಿಸಲ್ಲ ಅಲ್ಲಿಗೆ? ಈ ಥರ ಅಜ್ಞಾನಿಗಳು ಇದ್ದಾರೆ ಜಗತ್ತಲ್ಲಿ. ನಾನು ಅವ್ರನ್ನೆಲ್ಲ ಬ್ಲೇಮ್ ಮಾಡ್ತಿಲ್ಲ, ಕಂಪ್ಲೇಂಟ್ ಮಾಡ್ತಿಲ್ಲ. ಅವ್ರ ನಾಲೆಡ್ಜ್ ಇಷ್ಟು ಲಿಮಿಟ್ ಆಗಿದೆ, ನಾನು ಮಾತಾಡೋಕ್ಕಾಗಲ್ಲ ಅವ್ರ ಹತ್ರ. ಈಗ ಮಕ್ಕಳನ್ನ ಬಿಟ್ಟು ಇನ್ನೊಂದಷ್ಟು ಪ್ರಾಬ್ಲಮ್ಸ್ ಬಿಡೋದು ರಿಲೇಶನ್ಶಿಪ್ ಅಲ್ಲಿ, ಗಂಡ ಹೆಂಡತಿ ಮಧ್ಯ, ಲವರ್ಸ್ ಮಧ್ಯ. ಇದು ಹೇಗೆ ಅಂತಂದ್ರೆ ಕೆಲವೊಂದ್ಸಲಿ ಲವ್ ಮಾಡ್ಬೇಕಾದ್ರೆ ತುಂಬಾ ಚೆನ್ನಾಗಿರ್ತಾರೆ, ಮದ್ವೆ ಆದ್ಮೇಲೆ ಸಮಸ್ಯೆ ಬರುತ್ತೆ, ಜೊತೆಗಿರ್ಬೇಕಾದ್ರೆ ಸಮಸ್ಯೆ ಬರುತ್ತೆ. ತುಂಬಾ ಸಲ ಲವ್ ಮಾಡಿದವ್ರೆ ಡಿವೋರ್ಸ್ ಗಳಾಗ್ಬಿಡ್ತಾರೆ. ಇಲ್ಲಿ ಎಕ್ಸ್ಪೆಕ್ಟೇಷನ್ಗಳು ಮ್ಯಾಚ್ ಆಗಲ್ವಾ? ಲವ್ ಮಾಡ್ಬೇಕಾದ್ರೆ ಎಕ್ಸ್ಪೆಕ್ಟೇಷನ್ ಹೆಂಗ್ ಮ್ಯಾಚ್ ಆಗ್ತಿರುತ್ತೆ? ಇಲ್ಲ ಸರ್, ದಿಸ್ ಇಸ್ ಒಂದು ಬ್ಯೂಟಿಫುಲ್ ಅವೇರ್ನೆಸ್ ನಮ್ಮೆಲ್ಲರಿಗೂ ಬೇಕಾಗಿರೋದು. ಯಾವಾಗ ನನಗೆ ನನ್ನ ತಂದೆ ತಾಯಿಯಿಂದ ಏನೋ ಸಿಕ್ಕಿಲ್ಲ, ಅದು ಸಿಗುತ್ತೆ ಅಂತ ಆದಾಗ ಆಸೆ ಬರುತ್ತೆ. ಅದು ಮತ್ತೆ ಮತ್ತೆ ಸಿಗ್ತಿದೆ ಅಂದಾಗ ನನಗೆ ಗೊತ್ತಿಲ್ಲದೆ ನಾನು ದೂರ ಮಾಡ್ಕೊತೀನಿ. ಯಾಕೆ ಅಂದರೆ ನನ್ನ ತಂದೆ ತಾಯಿಯಿಂದ ನನಗೆ ಏನು ಸಿಗಬೇಕಾಗಿ ಸಿಕ್ಕಿರಲಿಲ್ಲ, ಅವಾಗ ನನಗೆ ನೋವಿತ್ತು, ಅನ್ಹ್ಯಾಪಿ ಫೀಲಿಂಗ್ಸ್ ಇತ್ತು. ಕೆಲವು ಬ್ರೈನ್ಗಳು ಏನು ಮಾಡುತ್ತೆ ಅಂದರೆ ಅದೇ ಅನ್ಹ್ಯಾಪಿ ಫೀಲಿಂಗ್ಸನ್ನೇ ಎಕ್ಸ್ಪೆಕ್ಟ್ ಮಾಡುತ್ತೆ. ಓಕೆ, ಅದಕ್ಕೆ ಕ್ರೇವ್ ಮಾಡ್ತಾರೆ ಅವರು, ಅದಕ್ಕೆ ಹಾಗೆ ಮಾಡ್ತಿರ್ತಾರೆ. ಇವಾಗ ಒಂದು ಹುಡುಗ ಒಂದು ಹುಡುಗಿ ಲವ್ ಮಾಡ್ತಿರ್ತಾರೆ ಅಂತ ಅಂದ್ಕೊಳ್ಳಿ ಸರ್. ಆ ಹುಡುಗನ ಎಕ್ಸ್ಪೆಕ್ಟೇಷನ್ ಈ ಹುಡುಗಿ ಮೀಟ್ ಮಾಡ್ತಿರ್ತಿದ್ದಾಳೆ, ಈ ಹುಡುಗಿ ಎಕ್ಸ್ಪೆಕ್ಟೇಷನ್ ಆ ಹುಡುಗ ಮೀಟ್ ಮಾಡ್ತಿರ್ತಾನೆ. ಇದೆಲ್ಲ ಸ್ಮೂತಾಗಿ ನಡೆಯುತ್ತೆ. ಒಂದು ಸರ್ಟಿಫಿಕೇಶನ್ ಸಿಗುತ್ತೆ, ಇವರಿಗೆ ಲೈಸೆನ್ಸ್ ಸಿಗುತ್ತೆ, ಮದುವೆ ಆಗ್ಬಿಡ್ತಾರೆ. ಆಮೇಲೆ ಸಿಗೋದೆಲ್ಲ ಸಿಕ್ಬಿಡ್ತು ಅನ್ನೋ ಫೀಲಿಂಗ್ ಹೋಗ್ಬಿಡ್ತಾರೆ. ಬಟ್ ಆ ಬ್ರೈನ್ ಏನು ಮಾಡುತ್ತೆ, ಅದೇ ಖುಷಿನ, ಸಂತೋಷನ ರೆಸ್ಟ್ ಆಫ್ ದ ಲೈಫ್ ತೊಗೊಂಡೋಗಲ್ಲ. ಎಲ್ಲ ಫ್ಯಾಮಿಲಿ ಡೈವರ್ಸ್ ಆಗ್ತಿಲ್ಲ, ಎಲ್ಲ ಫ್ಯಾಮಿಲಿಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇಲ್ಲ ಅಲ್ಲ, ಕೆಲವೊಬ್ರ ಹತ್ರ ಮಾತ್ರ ಇದೆ. ಯಾಕೆ? ನನಗೆ ಗೊತ್ತಿಲ್ಲದೆ ಸಿಗಬೇಕಾಗಿದ್ದು ನನ್ನ ತಂದೆ ತಾಯಿಯಿಂದ ಸಿಕ್ಕಿಲ್ಲ, ನನಗೆ ಮಧ್ಯ ಅರಿವು ಬರಲಿಲ್ಲ, ನನಗೆ ಇವಾಗ ಸಿಕ್ಕಿದ್ರು ನಾನು ಒಪ್ಕೊಂಡು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಂತ ಥಾಟ್ನ ನಾನು ಕ್ರಿಯೇಟ್ ಮಾಡ್ಕೊಳ್ಳಿಲ್ಲ. ಆ ಕಾರಣಕ್ಕೋಸ್ಕರ ಸಿಗೋದನ್ನು ರಿಜೆಕ್ಟ್ ಮಾಡ್ಕೊತಾ ಹೋಗ್ತೀನಿ. ಇದು ಬ್ರೈನ್ ಸೈನ್ಸ್. ಇದು ಎಲ್ಲ ವ್ಯಕ್ತಿಗಳಿಗಾಗತ್ತಾ? ಮತ್ತೆ ಫುಲ್ ಥಾಟ್. ಅವ್ನ ಫಿಂಗರ್ ಪ್ರಿಂಟ್ಸಲ್ಲಿ ನಾನು ಹೇಳ್ತೀನಿ, ನೀನೇ ಬೇಕು ಅಂತ ಅನ್ಹ್ಯಾಪಿ ಫೀಲಿಂಗ್ಸ್ನ ಅಟ್ರಾಕ್ಟ್ ಮಾಡ್ತಿದ್ಯಾ ಅಂತ. ಅವಾಗ ನಾನು ಅವ್ರಿಗೆ ಕೆಲವು ಟೆಕ್ನಿಕ್ಸ್ನ ಕೊಡ್ತೀನಿ. ಖುಷಿ ಕೊಟ್ಟರು ತೊಗೊಳಕ್ಕಾಗಲ್ಲ, ಆಗಲ್ಲ. ಅದಕ್ಕೆ ನಾನು ಹೇಳೋದು, ಪೇರೆಂಟಿಂಗಲ್ಲಿ ಅರ್ಲಿ 6 years ಇಸ್ ಮ್ಯಾಟರ್ಸ್ ಎ ಲಾಟ್. 90% ಇಂಪಾರ್ಟೆಂಟ್ ಸರ್. ಅದಾದಮೇಲೆ ಜೀವನ 7 ವರ್ಷದಿಂದ ನಾನು ಎಷ್ಟೋ ವರ್ಷ ಕಲಿತೀನಿ ಅಂತ ಅಂದ್ಕೊಳ್ಳಿ ಜೀವನದಲ್ಲಿ, ಅದು ಕೇವಲ 10% ಅಷ್ಟೇ ಕಲಿಯೋದು. 10% ಇಟ್ಕೊಂಡೆ ಮನುಷ್ಯ ಇಷ್ಟೆಲ್ಲ ಆಟ ಆಡ್ತೀನಲ್ಲ. ಇನ್ನು 6 ವರ್ಷದೊಳಗಡೆ ಎಲ್ಲ ಫೌಂಡೇಶನ್ಸ್ಗಳ ಕರೆಕ್ಟಾಗಿ ಬಿದ್ದು ಅಂದರೆ ಅವ್ನು ಎಲ್ಲ ಬೆಸ್ಟ್ ಹ್ಯಾಬಿಟ್ಸಲ್ಲೇ ಇರ್ತಾನೆ, ಜಗತ್ತಿನ ಜೊತೆ ಅವ್ನು ಬೆಸ್ಟ್ ಆಗಿನೇ ಬಿಹೇವ್ ಮಾಡ್ತಿರ್ತಾನೆ. ಎಲ್ಲ ಎಕ್ಸ್ಪೆಕ್ಟೇಷನ್ಸ್ಗಳನ್ನು, ಡಿಸೈರ್ಸ್ಗಳನ್ನ, ಫುಲ್ಫಿಲ್ಗಳನ್ನ ಮೀಟ್ ಮಾಡಿಕೊಂಡು ಇನ್ನೊಬ್ಬರು ಲೈಫನ್ನು ಕ್ರಿಯೇಟ್ ಮಾಡೋಕ್ಕೆ ಎಲ್ಲ ಪಾಸಿಬಿಲಿಟೀಸ್ ಇದೆ. ಆದರೆ ನಮಗೆ ಹೆಂಗೆ ಮಾಡಬೇಕಂತ ಟೆಕ್ನಿಕ್ ಟೂಲ್ಸ್ ಇಲ್ಲ ಸರ್. ಯಾರಿಗೆ ಹ್ಯಾಪಿ ಆಗಿರಬಾರ್ದು ಅಂತ ಆಸೆ ಇದೆ ಸರ್, ಯಾರಿಗೆ ಸಕ್ಸಸ್ಫುಲ್ ಆಗಬಾರ್ದು ಅಂತ ಅನಿಸುತ್ತೆ. ಎಲ್ಲರ ಹತ್ರನೂ ನಾನು ರೆಸ್ಪೆಕ್ಟ್ನ ಗೇನ್ ಮಾಡಿಕೊಂಡು ಕ್ರೆಡಿಬಿಲಿಟಿ ಗೇನ್ ಮಾಡ್ಕೋಬೇಕು ಅಂತ ಯಾರಿಗೆ ಆಸೆ ಇಲ್ಲ ಸರ್. ಆದರೆ ಟೆಕ್ನಿಕ್ ಗೊತ್ತಿಲ್ಲಲ್ಲ ಸರ್. ಈ ಟೆಕ್ನಿಕ್ ಹೇಳ್ಕೊಡೋರು ಒಬ್ರು ಬೇಕಲ್ವಾ? ಇದು ನನ್ನ ಒಳಗಡೆ ಇದೆ ಅಂತ ನಾನು ಯಾರೋ ಒಬ್ರಿಗೆ ಹೇಳ್ಬೇಕಲ್ಲ. ಕೆಲವೊಬ್ಬರಿಗೆ ಜ್ಯೋತಿಷ್ಯ ಕೇಳೋಕ್ಕೆ ಇಷ್ಟ ಇಲ್ಲ ಸರ್, ಕೆಲವೊಬ್ಬರಿಗೆ ಅಸ್ಟ್ರಾಲಜರ್ ಹತ್ರ ಹೋಗೋಕೆ ಇಷ್ಟ ಇಲ್ಲ, ಅಥವಾ ನ್ಯೂಮರಾಲಜಿಸ್ಟ್ ಹತ್ರ ಹೋಗೋಕೆ ಇಷ್ಟ ಇಲ್ಲ. ಬಿಕಾಸ್ ಅವ್ರಿಗೆ ಅದರಲ್ಲೆಲ್ಲ ನಂಬಿಕೆ ಇಲ್ಲ. ಆದರೆ ಅದೆಲ್ಲ ಸತ್ಯನೇ. ಬಟ್ ನಂಗೆ ಅದ್ರ ಮೇಲೆ ನಂಬಿಕೆ ಇಲ್ಲ. ಇವಾಗ ನಾನು ಮೈಕಲ್ಲಿ ಮಾತಾಡಿ ಅದೆಲ್ಲ ಕ್ಯಾಮ್ರಾ ಕನೆಕ್ಟ್ ಆಗಿ ವಾಯ್ಸ್ ಕ್ಲಾರಿಟಿ ಚೆನ್ನಾಗಿ ಬರ್ತಿದೆ ಅಂದರೆ ಅದೊಂದೊಂದು ಸೈನ್ಸ್ ಇರಬೇಕಲ್ವಾ ಸರ್? ಅದೇ ಥರ ಈ ಜಗತ್ತಲ್ಲಿ ಏನೇನೆಲ್ಲ ಸೈನ್ಸ್ಗಳಿದಾವೆ ಅವೆಲ್ಲ ಟ್ರುತ್ ಇದ್ದಾವೆ. ಬಟ್ ಇಂಟರ್ಪ್ರಿಟ್ ಮಾಡೋರು ನನಗೆ ಬೇಕಾದಂಗೆ ಹೇಳ್ತಾ ಇಲ್ಲ. ಓಕೆ, ಅವರು ತಪ್ಪು ಅಂತ ಹೇಳ್ತಾ ಇಲ್ಲ ನಾನು, ಆದರೆ ಅವ್ರಿಗೆ ಗೊತ್ತಿಲ್ಲ. ಯಾಕೆಂದ್ರೆ ಅವ್ರ ಎಕ್ಸ್ಪೀರಿಯನ್ಸಲ್ಲಿ, ಅವ್ರ ನಾಲೆಡ್ಜಲ್ಲಿ ಕನ್ವೆ ಮಾಡಿಬಿಡ್ತಾರೆ ಡೇಟಾನ. ಆದರೆ ಮುರಳಿಗೆ ಹೆಂಗೆ ಅರ್ಥ ಮಾಡಿಸ್ಬೇಕು ಗೊತ್ತಿಲ್ಲ. ಯಾರು ಈ ಸೈನ್ಸ್ಗಳನ್ನೆಲ್ಲ ಅರ್ಥ ಮಾಡ್ಕೊಳಲ್ಲ ಅಂತ ಒಂದು ಸೀಕ್ರೆಟ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಸರ್. ಚಿಕ್ಕ ವಯಸ್ಸಿಂದ ತನ್ನ ಸ್ವತಃ ಎಫರ್ಟ್ಸಿಂದ ಯಾರು ಗೆದ್ಕೊಂಡು ಬಂದಿರ್ತಾರೆ ಅವ್ರು ಯಾವ ಸೈನ್ಸ್ಗಳನ್ನು ಒಪ್ಕೊಳಲ್ಲ. ಓಕೆ, ಅವ್ರ ಏತಿಸ್ಟ್ ಆಗಿ ಇರ್ತಾರೆ. ಯಾವುದು ವಿ ಕೆನಾಟ್ ಕಾಲ್ ಇಟ್ ಆಸ್ ವಿತ್ ದಿಸ್ ನೇಮ್. ಅವ್ರಿಗೆ ಪ್ರಯತ್ನದಿಂದ, ಎಫರ್ಟ್ಸಿಂದ ಮಾತ್ರ ಗೆಲ್ಲಕ್ಕಾಗತ್ತೆ ಅಂತ ಒಂದು ಫಾರ್ಮುಲಾ ಬರ್ಕೊಂಡಿರ್ತಾರೆ. ಹಾರ್ಡ್ ವರ್ಕ್ ಇದ್ರೆ ಸಾಕು, ನನಗೆ ಬೇರೆ ಯಾರ್ದು ಇನ್ಪುಟ್ ಬೇಡ ಅಂತ. ಅವ್ರನ್ನ ನಾವು ಈ ಥರ ಎಲ್ಲ ರಾಂಗ್ ನೇಮಲ್ಲಿ ಕರೆದು ಬಿಡ್ತೀವಿ. ಹಂಗೆ ಕರಿಬಾರ್ದು. ಬಿಕಾಸ್ ನೀನ್ ಇವಾಗ ಊಟ ಮುಂದೆ ಇಟ್ಟಿದ್ದೀನಪ್ಪ, ನಂಬಿಕೆ, ಅವ್ರ ನಂಬಿಕೆ, ಅದು ಬೇರೆ ಮೇಲೆ ನಂಬಿಕೆ ಇಲ್ಲ. ಸೊ ನಂಬಿಕೆ ಇಲ್ಲ ಯಾಕಂದ್ರೆ ನಂಗೆ ಬೇಕಾಗಿಲ್ಲ. ಬಿಕಾಸ್ ನಾನು ಇವತ್ತು ಚೆನ್ನಾಗಿ ನನ್ನ ಮಕ್ಳ ಜೊತೆ ಮಾತಾಡ್ತೀನಿ, ಮಕ್ಳು ಚೆನ್ನಾಗಿ ಬಿಹೇವ್ ಮಾಡ್ತಾರೆ. ನಾನು ಊಟ ಕರೆಕ್ಟಾಗಿ ಇಟ್ಟಿದ್ದೀರಾ, ಚೆನ್ನಾಗಿ ತಿಂದೆ, ಚೆನ್ನಾಗಿತ್ತು ಅಂತ ಹೇಳಿದೆ, ಅದಕ್ಕೆ ನನ್ನ ಹೆಂಡತಿ ಸದಾ ಯಾವಾಗಲೂ ಸಖತ್ತಾಗಿ ಕುಕ್ ಮಾಡ್ತಾಳೆ. ಕೆಲವೊಬ್ರು ಚೆನ್ನಾಗಿದ್ರೇನೋ, ಇಲ್ಲ ನಾನು ಸುಮ್ಮನೆ ತಿಂತಾ ಇದ್ದೀನಿ ಅಂದರೆ ಚೆನ್ನಾಗಿದೆ ಅಂತ ನೀನು ಅರ್ಥ ಮಾಡ್ಕೊಬೇಕು. ಯಾವ ಬುಕ್ಕಲ್ಲಿ ಬರ್ತಿದೆ ಸರ್ ಇದು? ಸೊ ವೈ ಆಮ್ ಸೇಯಿಂಗ್ ದಿಸ್ ಅಂತಂದರೆ, ಪ್ರತಿಯೊಬ್ಬರಿಗೂ ಹೆಂಗೋ ಬೇಕು, ಅವ್ರಿಗೆ ಹಂಗೆ ಕೊಡಬೇಕು. ಇವಾಗ ವೈಫ್ ಆಗಿದ್ರೆ ಅವ್ರು ಚಿಕ್ಕ ವಯಸ್ಸಿಂದ ಮುಂದಾಗಿ ಹೆಣ್ಮಕ್ಳೆಲ್ಲ ಬೆಳೆಸ್ಕೊಂಡು ಬಂದಿರ್ತಾರಲ್ವ ಸರ್. ಅಪ್ಪ ಮನೆ ಕೆಲಸ ಮಾಡೋದು ಹಂಗೆಲ್ಲ ಮಾಡಿಸ್ಕೊಂಡು ಬಂದಿರ್ತಾರೆ. ಅವರು ಸ್ವತಃ ಎಫರ್ಟ್ಸ್ ಹಾಕಿ ಎಷ್ಟೋ ಸತಿ ಗೆತ್ತಿಲ್ಲದೆ ಇರ್ಬೋದು.
ಅವ್ರಿಗೆ ಏನಾಗಿರುತ್ತೆ, ಎಫರ್ಟ್ಸ್ ಹಾಕಿದ್ರೆ ನಾನು ಗೆಲ್ತೀನಿ ಅನ್ನೋ ಬಿಲೀಫ್ ಬರ್ದಿರಲ್ಲ. ಅವಾಗ ಏನು ಮಾಡ್ತಾರೆ, ಮಕ್ಕಳಿಗೆ ಪ್ರೆಷರ್ ಹಾಕ್ಸಿರ್ತಾರೆ. ಬಿಕಾಸ್ ಫಾದರ್ ಈಸ್ ಸಕ್ಸೀಡಿಂಗ್ ಅಲ್ವಾ, ನೀನು ಮಾಡು. ಪಾಪ ಮಗುಗೆ ಪ್ರೋಸೆಸ್ ಗೊತ್ತಿಲ್ಲ, ಮೆಥಡ್ಸ್ ಗೊತ್ತಿಲ್ಲ, ಹೆಂಗೆ ವರ್ಕ್ ಮಾಡಬೇಕು ಅಂತ. ಇಲ್ಲಿ ಯಾರೂ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ನಾನು ಈ ಥರ ಸೈನ್ಸ್ಗಳನ್ನ ಯಾರು ಬಿಲೀವ್ ಮಾಡಲ್ಲ ಅಂದರೆ, ಓನ್ ಎಫರ್ಟ್ಸ್ ಹಾಕಿ ವಿನ್ ಆಗಿರೋರು ಮಾತ್ರ ಈ ಸೈನ್ಸ್ನ ಬಿಲೀವ್ ಮಾಡಲ್ಲ. ಆದರೆ ಈ ಸೈನ್ಸ್ ಎಲ್ರಿಗೂ ಬೇಕಾ? 100% ಬೇಕು. ಇನ್ನೂ ಏನೇನೋ ಮಾಡೋಕ್ಕಿದೆ ಅಲ್ಲ, ಒಂದೇ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗೋಯ್ತಲ್ಲ ಲೈಫಲ್ಲಿ. ಬಟ್ ಈಗ ನೀವು ಹೇಳ್ದಂಗೆ ಈ ಫಿಂಗರ್ ಪ್ರಿಂಟಲ್ಲಿ ಎಲ್ಲವೂ ನಮ್ಮ ಟ್ರೇಡ್ಸ್ ಏನು, ನಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ನನ್ನ ಎಬಿಲಿಟೀಸ್ ಏನು ಎಲ್ಲ ಬರ್ದಿರುತ್ತೆ. ಈಗ ಮನುಷ್ಯ ನಿಮ್ಮ ಹತ್ರ ಬಂದು ಕೇಳಿದಾಗ ಈ ಥರ ಇದೆ ಪರ್ಸನಾಲಿಟಿ, ಈ ಥರ ಇದೆ, ಇದನ್ನ ಸರಿ ಮಾಡ್ಕೋಬೋದು, ಏನೋ ಒಂದು ಸಜೆಷನ್ಸ್ ಕೊಡ್ತೀರಾ. ಬಟ್ ಅವನು ನಿಮ್ಮ ಹತ್ರ ಬರೋದಕ್ಕಿಂತ ಮುಂಚೆ ರಿವೈರ್ ಮಾಡ್ಕೊಂಡಿದ್ದ ಅಂತ ಇಟ್ಕೊಳ್ಳಿ, ಸೆಲ್ಫ್ ರಿವೈರ್ ಮಾಡ್ಕೊಂಡಿದ್ದ ಅಂತ ಇಟ್ಕೊಳ್ಳಿ, ಎಕ್ಸಿಸ್ಟಿಂಗ್ಲಿ ಆ ಕ್ವಾಲಿಟೀಸ್ ಅವನ ಹತ್ರ ಇಲ್ಲ. ಆಗ ಅದನ್ನ ಹೆಂಗೆ ಡಿಫೈನ್ ಮಾಡೋಕ್ಕಾಗುತ್ತೆ? ಸೊ ಅದೇನು ಒರಿಜಿನಲ್ ಆಗಿದೆ ಅದನ್ನೇ ಹೇಳ್ತೀವಿ. ಡೆವಲಪ್ ಮಾಡ್ಕೊಂಡಿದ್ರೆ ವೆಲ್ ಅಂಡ್ ಗುಡ್ ಅಲ್ಲ. ಈಗ ಅವ್ರು ಮಾಡ್ಕೋಬೇಕಾಗಿದೆ, ನಾನೇ ಹೇಳ್ತಾ ಇದ್ದೆ ಅಲ್ಲ, ಅವ್ರು ಮುಂಚೆ ಮಾಡ್ಕೊಂಡಿದ್ರೆ ಥಿಂಗ್ಸ್ ಆರ್ ಗೋಯಿಂಗ್ ಗುಡ್ ಅಂತ ಅವರೇ ಎಕ್ಸ್ಪ್ಲೋರ್ ಮಾಡ್ಬಿಟ್ಟಿದ್ದಾರೆ. ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಹೇಳ್ತಾರೆ, ಕೆಲವೊಂದ್ಸತಿ ನನ್ನ ಬೇರೆಯವ್ರಿಗೆ ಕಂಪೇರ್ ಮಾಡ್ತಿದ್ರು, ಕೆಟ್ಟ ಕೋಪ ಬರ್ತಾ ಇತ್ತು. ಇವಾಗ ಕಂಪ್ಯಾರಿಸನ್ ಎಲ್ಲ ಒಪ್ಕೊಬಿಟ್ಟಿದ್ದೀನಿ. ಬಿಕಾಸ್ ಅವ್ರು ಚೇಂಜ್ ಆಗಲ್ಲ ಅಂತ ಗೊತ್ತಾಗ್ಬಿಡ್ತಾ, ನಾನೇ ಒಪ್ಕೊಂಡು ಅವ್ರ ಜೊತೆ ತುಂಬಾ ಚೆನ್ನಾಗಿ ರಿಲೇಶನ್ಶಿಪ್ ಮೇಂಟೈನ್ ಮಾಡ್ತೀನಿ ಅಂದ್ರೆ ರಿಸಲ್ಟ್ ಬಂದಿರುತ್ತೆ. ಆ ಥರ ಅಡಾಪ್ಟಬಿಲಿಟಿ ಸ್ಕಿಲ್ಲು ಫಿಂಗರ್ ಪ್ರಿಂಟ್ ನೋಡಿದ್ರೆ ಗೊತ್ತಾಗತ್ತಾ ಈ ಮನುಷ್ಯ ಬೇಗ ಅಡಾಪ್ಟ್ ಆಗ್ತಾನೆ ಅಂತ. ಹೌದು. ಈ ಥರ ಅಡಾಪ್ಟಬಿಲಿಟಿ ಇರೋರು 80% ಜನ. ಹೌದಾ? ಆದರೆ ಇವ್ರು ಚೇಂಜ್ ಇಷ್ಟಪಡಲ್ಲ. ಅಡಾಪ್ಟಬಿಲಿಟಿ ಟ್ರೇಟ್ ಇದೆ, ಬಟ್ ಚೇಂಜ್ನ ಆಕ್ಸೆಪ್ಟ್ ಮಾಡ್ಕೊಳಲ್ಲ. ಅವ್ರಿಗೆ ಪೇನೇ ಬೇಕು. ಈ ಸ್ಟೇಟ್ಮೆಂಟ್ಸ್ ನಾನು ಚೇಂಜ್ ಮಾಡಬೇಕು, ಇದೇ ಥರ ನೆಕ್ಸ್ಟ್ 10 ವರ್ಷ ಆದಮೇಲೆ ಪಾಡ್ಕಾಸ್ಟಲ್ಲಿ ನಾನು ಹೇಳ್ಬಾರ್ದು, ಇಷ್ಟು 1000 ಜನಕ್ಕೆ ನಾನು ನಾಲೆಡ್ಜ್ ಕೊಟ್ಟಿದ್ದೀನಿ, ಇಷ್ಟು ಲಕ್ಷ ಜನಕ್ಕೆ ನಾನು ನಾಲೆಡ್ಜ್ ಕೊಟ್ಟಿದ್ದೀನಿ ಅಂತ ಹೇಳಬೇಕು. ಅಂದರೆ ಚೇಂಜ್ ಈಸ್ ಓನ್ಲಿ ಕಾನ್ಸ್ಟ್ಯಾಂಟ್ ಥಿಂಗ್ ಇನ್ ದಿಸ್ ವರ್ಲ್ಡ್ ಅಥವಾ ಯೂನಿವರ್ಸ್ ಅಂತ ನಮ್ಗೆ ಗೊತ್ತಿಲ್ಲ, ಯಾರೂ ಹೇಳ್ಕೊಟ್ಟಿಲ್ಲ. ನನ್ಗೆ ಇವ್ರು ಹಿಂಗಿದ್ರೇನೇ ಖುಷಿ, ನಾನು ಹಿಂಗಿದ್ರೇನೇ ಖುಷಿ ಅಂತ ಸ್ಟಿಕನ್ ಆಗ್ಬಿಟ್ಟಿದ್ದಾರೆ 80% ಆಫ್ ದ ಪಾಪ್ಯುಲೇಷನ್. ಈ 20% ಆಫ್ ದ ಪಾಪ್ಯುಲೇಷನ್ ಇದ್ರಲ್ಲ, ಇವ್ರ ಜಗತ್ತಲ್ಲಿ ಏನೋ ಒಂಥರ ಹೊಸದೆಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಚೇಂಜ್ ಈಸ್ ಈಸಿ ಅಂತ ಅವ್ರಿಗೆ ಗೊತ್ತು, ಬಟ್ ಚೇಂಜ್ ಈಸ್ ಸೋ ಡಿಫಿಕಲ್ಟ್ ಅಂತ ಇದು ಭ್ರಮೆ. ನೀವು ಯೂಶ್ವಲ್ ಆಗಿ ಕೆಲವು ರಿಲೇಷನ್ಶಿಪ್ಪಲ್ಲಿ ಕೇಳಿರ್ತೀರ, ಏನಂತ, ಮುರಳಿ ಅವ್ರು ನಮಗೋಸ್ಕರ ಏನೂ ಪ್ಲ್ಯಾನ್ ಮಾಡಲ್ಲ ಅಂತ. ಪಾಪ ವ್ಯಕ್ತಿ ಎಕ್ಸಿಕ್ಯೂಟರ್ ಆಗಿ ಉಟ್ಬಿಟ್ಟಿರ್ತಾನೆ. ಪ್ಲ್ಯಾನರ್ ಇರೋರು ಪ್ಲ್ಯಾನ್ ಮಾಡಿದರೆ ಅವ್ರು ಓಕೆ ಅಂತ ಹೇಳ್ತಾರೆ. ಕರೆಕ್ಟ್. 4 ಜನ ಎಲ್ಲರೂ ಹೋಗ್ತಿರ್ತಿದ್ರೆ ಒಬ್ಬ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡ್ತಿರ್ತಾನೆ, ಒಬ್ಬ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ತಿರ್ತಾನೆ. ನಾವು ಎಕ್ಸಿಕ್ಯೂಟ್ ಮಾಡೋನು ಪ್ಲಾನ್ ಮಾಡೋನು ಎಕ್ಸಿಕ್ಯೂಟ್ ಮಾಡೋದು ಕೊಟ್ರೆ ಅವರಿಬ್ರು ಕನ್ಫ್ಯೂಸ್. ಈ ಗ್ಯಾಪ್ ಅಲ್ಲಿ ಇದಾರೆ ಇವರು, ಈ ರಿಲೇಶನ್ಶಿಪ್ ಅಲ್ಲಿ ಕಾನ್ಫ್ಲಿಕ್ಟ್ಸ್ ಅಲ್ಲಿ ಇದಾರೆ. ಮದುವೆ ಆದಾಗಿಂದ, ಮಕ್ಕಳು ಮಾಡ್ಕೊಂಡಾಗಿಂದ, ಮಗು ಬರಿಯಲ್ಲ. ಅವನಿಗೆ ಪ್ಲಾನಿಂಗ್ ಇಲ್ಲ, ಪ್ಲಾನಿಂಗ್ ಹೇಳ್ಕೊಟ್ರಿ ಬರೀತಾರೆ. ಬ್ಯೂಟಿಫುಲ್ ಫ್ಲಾಸ್ ಅಲ್ಲ ಅಂದ್ರೆ, ಈಗ ನನ್ಗೇನೋ ಗೊತ್ತಿಲ್ಲ ಅದನ್ನ ನೀವು ಫಿಲ್ಮ್ ಮಾಡ್ತಿದ್ದೀರಾ ಅಂತಂದ್ರೆ ಅದನ್ನ ನಾನು ಅಪ್ರಿಶಿಯೇಟ್ ಮಾಡ್ಬೇಕು. ಅಂಡ್ ನಿಮ್ಗೇನೋ ಗೊತ್ತಿರಲ್ಲ ನಾನು ಫಿಲ್ಮ್ ಮಾಡ್ತಿದ್ದೀನಿ ಅಂದ್ರೆ ಅದನ್ನ ಅಕ್ಸೆಪ್ಟ್ ಮಾಡ್ಬೇಕು ಅಂಡ್ ಅದನ್ನ ಅಪ್ರಿಶಿಯೇಟ್ ಮಾಡ್ಲೇಬೇಕು. ಇದು ಗಂಡ ಹೆಂಡತಿ ಮಧ್ಯೆ ಆಗ್ಬೇಕಾದ್ರೆ ಪ್ರಾಬಬ್ಲಿ ಡೇ ಟು ಡೇ ಲೈಫಲ್ಲಿ ಅದೇ ಗೊತ್ತಿಲ್ಲ ಅನ್ನೋದನ್ನೇ ಒಂಥರ ಎತ್ತಿ ಶೋಕೇಸ್ ಮಾಡ್ತೀವಿ, ಇಲ್ಲ ಹಾರಾಡ್ತೀವಿ ಹೊರತು ಪ್ರಾಬ್ಲಿ ನನಗೂ ಏನೋ ಗೊತ್ತಿಲ್ಲದೆ ಇರೋದು ಅವಳು ಗೊತ್ತಲ್ಲ ಅಂತ ಯೋಚನೆ ಮಾಡೋದಲ್ಲ. ಅವಾಗ ರೆಸ್ಪೆಕ್ಟ್ ತುಂಬಾ ಜಾಸ್ತಿ ಆಗ್ಬಿಡುತ್ತೆ. ವಾವ್, ನನ್ಗೆ ಈ ತರ ಒಂದು ಸಪೋರ್ಟ್ ಸಿಸ್ಟಮ್ ಸಿಕ್ತಲ್ಲ ಅಂತ ನಮಗೆ ಇನ್ನೂ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ಬಿಡುತ್ತೆ. ನಿಮಗೊಂದು ಸ್ಟ್ರೆಂತ್, ನನಗೊಂದು ಸ್ಟ್ರೆಂತ್. ಇವಾಗ ಇಂಟರ್ಡಿಪೆಂಡೆನ್ಸಿ ಕ್ರಿಯೇಟ್ ಆಗಿದೆ ಸರ್, ಬೆಸ್ಟ್ ವರ್ಷನ್ಸ್ ಕ್ರಿಯೇಟ್ ಆಗುತ್ತೆ. ಆದರೆ ನಮಗೆ ಈ ಪ್ರೋಸೆಸ್ ಮೇಲೆ ನಂಬಿಕೆನೇ ಇಲ್ಲ. ನೀವು ಸರಿ ಇಲ್ಲ ಅಂತ ನಾನು ಹೇಳ್ತೀನಿ, ನಾನು ಸರಿ ಇಲ್ಲ ಅಂತ ನೀವು ಹೇಳ್ತೀರಾ. ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿ ಏನು ಮಾಡೋದು ಇವಾಗ ನೀವು ಬಿಗಿನ್ ಮಾಡ್ತೀರಾ ಅನ್ಕೊಳ್ಳಿ, ಇಟ್ ಈಸ್ ಒನ್ ಆಫ್ ದ ಸ್ಕಿಲ್. ಬಟ್ ನನಗೆ ಬಿಗಿನ್ ಮಾಡೋಕ್ಕೆ ಬರ್ತಾ ಇಲ್ಲ, ಬಟ್ ಐ ಆಮ್ ಎ ಫಿನಿಷರ್. ವೆನ್ ಯು ಬಿಗಿನ್ ಇಟ್ ಐ ಕ್ಯಾನ್ ಫಿನಿಶ್ ಇಟ್ ಅಲ್ಲ. ಕೆಲವು ಮಕ್ಕಳು ಬಿಗಿನ್ ಮಾಡ್ತಾರೆ ಓದ್ಬೇಕಾರೆ, ಆದರೆ ಮುಗಿಸ್ಬೇಕಾರೆ ಎಲ್ಲ ಆಫ್ ಆ್ಯಂಡ್ ಆಫ್ ಮಾಡ್ಬಿಡ್ತಾರೆ. ಅಪ್ಪ ಅಮ್ಮ ಬೈದು ಹಾಕ್ಬಿಟ್ಟಿರ್ತಾರೆ ಪಾಪ ಅವರಿಗೆ. ನಾಳೆ ದಿನ ಓದ್ಕೋಬೇಕಂತ ಅನ್ಸುತ್ತಾ ಇಲ್ವಾ? ಹೃದಯರಿಗಂತೂ ಅನ್ಸಲ್ಲ ನನ್ನ ಪ್ರಕಾರ. ಇಷ್ಟೇ ಸರ್, ಸಿಂಪಲ್. ಇವಾಗ ಎಲ್ಲ ಒಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಅನ್ಕೊಳ್ಳಿ, ಎಲ್ಲ ಒಂದು ಕಡೆ ಸೇವಿಂಗ್ ಮಾಡ್ಬೇಕಂತ ಅನ್ಕೊಳ್ಳಿ. ನೀವು ಫಿನಿಷರ್, ನಿಮಗೆ ಮಾಡೋಕ್ಕಾಗ್ತಿಲ್ಲ. ವೈಫ್ ಏನು ಹೇಳ್ತಿರ್ತಾಳೆ, ನೀವೇನೂ ಸೇವ್ ಮಾಡಲಿಲ್ಲ, ನೀವೇನೂ ಇನ್ವೆಸ್ಟ್ಮೆಂಟ್ ಮಾಡಲಿಲ್ಲ, ಆಸ್ತಿ ಮಾಡಲಿಲ್ಲ, ಅಂತಸ್ತು ಮಾಡಲಿಲ್ಲ, ದುಡ್ಡು ಮಾತ್ರ ಇದೆ. ಅಂದರೆ ನಾನು ಬಿಗಿನರ್ ಆಗಿದ್ನಲ್ಲ, ನಾನು ಇನಿಷಿಯೇಷನ್ ತೊಗೊಬೇಕಾಗಿತ್ತು. ನಿಮಗೆ ಆಲ್ರೆಡಿ ಗೊತ್ತು, ಇವಳು ತೊಗೊಳಕ್ಕಾಗುತ್ತೆ ಅಂತ. ಬಟ್ ನಾನು ತೊಗೊಳ್ತಾ ಇಲ್ಲ. ಯಾಕೆಂದರೆ ಹಸ್ಬೆಂಡ್ ಕ್ಯಾನ್ ಓನ್ಲಿ ಡೂ ಇಟ್ ಅಂತ ನಾನು ಪರ್ಸೆಪ್ಷನ್ ಕ್ರಿಯೇಟ್ ಮಾಡ್ಕೊಬಿಟ್ಟಿದ್ದೀನಲ್ವಾ. ಯು ವುಡ್ ಹ್ಯಾವ್ ಸಿಟ್ ಟುಗೆದರ್ ಅಲ್ವಾ, ಡಿಸ್ಕಷನ್ ಮಾಡ್ಕೋಬೋದಾಗಿತ್ತಲ್ಲ. ಅಪ್ಪ ದುಡ್ಡೆಲ್ಲ ಇದೆ, ನೀನು ಮಾಡು, ನನಗದು ಗೊತ್ತಿಲ್ಲ ಹೆಂಗೆ ಮಾಡಬೇಕು ಅಂತ, ನಿನಗೆ ಗೊತ್ತಾಗುತ್ತೆ ಅಲ್ಲ, ನೀನು ಮಾಡ್ಕೋ. ಪ್ರಾಬ್ಲಿ ಫಿಂಗರ್ ಪ್ರಿಂಟ್ ಈಸ್ ಒನ್ ಆಫ್ ದ ವೇ. ಕೂತ್ಕೊಂಡು ಮಾತಾಡಿದ್ರೆ ಸುಮಾರು ವಿಷಯ ಸಾರ್ಟ್ ಆಗ್ಬಿಡುತ್ತಲ್ವಾ. ಆದರೆ ಇದೆಲ್ಲ ಇನ್ಫಾರ್ಮೇಷನ್ ಡೇಟಾ ಇಟ್ಕೊಂಡು ಕೂತ್ಕೊಂಡ್ಬಿಟ್ರೆ ಇನ್ನೂ ಫಾಸ್ಟಾಗಿ ಆಗ್ಬಿಡುತ್ತೆ. ಬಿಕಾಸ್ ಸುಮ್ಮನೆ ಮಾತಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಇನ್ನೂ ಮತ್ತೆ ಎಲ್ಲ ಖುಷಿಯಾಗಿ ಮಾತಾಡಿದ್ವಿ ಅಂತ ಅನ್ಕೊಳ್ಳಿ, ಕೊನೆ ಕಾನ್ವರ್ಸೇಷನ್ ಮುಗಿಸ್ಬೇಕಾರೆ ನೀನು ಇದರಲ್ಲಿ ಸರಿಯಾಗು ಅಂತಲೇ ಹೇಳೋದು. ಈ ಮಿಸ್ಟೇಕ್ ಇನ್ನೂ ಮಾಡ್ತೀಯಾ, ಸರಿ ಇದೊಂದು ಸರಿ ಮಾಡ್ಕೊಂಬಿಡಿ, ಎಲ್ಲ ಸರಿ ಆಗ್ಬಿಡುತ್ತೆ ಅಂತಾರೆ. ನಾರ್ಮಲ್ ಕೌನ್ಸಿಲಿಂಗಿಗೂ ಈ ಫಿಂಗರ್ ಪ್ರಿಂಟ್ ಕೌನ್ಸಿಲಿಂಗಿಗೂ ಏನು ವ್ಯತ್ಯಾಸ ಸರ್? ಅವರೆಲ್ಲ ಪ್ರಾಬ್ಲಮ್ಸ್ ಕೇಳ್ಸೋನ್ ಸೊಲ್ಯೂಷನ್ ಕೊಡ್ತಾರೆ. ಆ ಸೊಲ್ಯೂಷನ್ ಪರ್ಮನೆಂಟ್ ಅಲ್ಲ. ನಾವು ಏನೂ ಪ್ರಾಬ್ಲಮ್ಸ್ ಕೇಳಲ್ಲ, ನಿಮ್ದು ಯಾವುದೂ ಪಾಸ್ಟ್ ಹಿಸ್ಟ್ರಿನ ನಾವು ತೊಗೊಳಲ್ಲ. ಜಸ್ಟ್ ಫಿಂಗರ್ ಪ್ರಿಂಟ್ಸ್ ನೋಡಿ ನಾವೇ ಎಲ್ಲ ಸೊಲ್ಯೂಷನ್ಸ್ ಕೊಡ್ತಾ ಹೋಗ್ತೀವಿ.
ಮತ್ತು ನಿಮ್ಗೆ ಏನೇನೆಲ್ಲ ಕ್ವಶನ್ಸ್ಗಳು ಇದ್ದು ಇದುವರೆಗೂ ಆನ್ಸರ್ ಮಾಡಿಲ್ಲ ಅದೆಲ್ಲದಕ್ಕೂ ಆನ್ಸರ್ ಕೊಡ್ತೀವಿ. ಅವಾಗ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಬರೀ ನೀವು ಯಾವುದೋ 4 ಪ್ರಶ್ನೆ ಇಟ್ಕೊಂಡ್ ಬಂದ್ಬಿಟ್ಟಿರ ಅದಕ್ಕೆ ಉತ್ತರ ಹೇಳಿದ ತಕ್ಷಣ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ಅಂದರೆ ಅದು ಶತ ಸುಳ್ಳು. ಅದು ನಾನು ನಿಮಗೆ ಗೊತ್ತಿಲ್ಲದೆ ನಿಮ್ಮನ್ನ ಬಾದರಿಂಗ್ ಮಾಡ್ತಿರೋಂಥ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀನಿ. ದಟ್ ಈಸ್ ಮೈ ಎಕ್ಸ್ಪರ್ಟೀಸ್. ಯುನಿಕ್ ಟ್ರೂತ್ ಅಲ್ಲಿ ಈ ತರದ ಸುಮಾರು ಸತ್ಯಗಳನ್ನ ರಿವೀಲ್ ಮಾಡ್ತೀವಿ. ಯಾಕೆ ಅಂದರೆ ಸರ್ ಅಲ್ಟಿಮೇಟ್ಲಿ ಎಲ್ಲರೂ ವಿನ್ ಆಗಬೇಕಲ್ಲ ಸರ್. ನಾವು ಚಿಕ್ಕ ವಯಸ್ಸಿಂದ ಎಷ್ಟು ಶೇಡೆಡ್ ಲೈಫ್ನ ಲೀಡ್ ಮಾಡಿದ್ವಿ ಅಂತ ಒಂದು ಎಕ್ಸಾಂಪಲ್ ಕೊಡ್ತೀನಿ ಕೇಳಿಸ್ಕೊಳ್ರಿ. LKG 1ನೇ ಕ್ಲಾಸು 10ನೇ ಕ್ಲಾಸು 8ನೇ ಕ್ಲಾಸು 3ನೇ ಕ್ಲಾಸು ಎಷ್ಟೋ ಸಬ್ಜೆಕ್ಟ್ಗಳು ಎಷ್ಟೋ ಕಾನ್ಸೆಪ್ಟ್ಸ್ಗಳು ನಮ್ಗೆ ಅರ್ಥನೇ ಆಗಿರಲ್ಲ. ಸುಮ್ಮನೆ ಹಂಗೆ ಕೇಳಿಸ್ಕೊಂಡು ಎಲ್ಲ ಅರ್ಥ ಆಗಿರೋ ಥರ ಅಪ್ಪ ಅಮ್ಮನ ಹತ್ರ ನಾಟಕ ಮಾಡ್ತಿರ್ತೀವಿ. ನಾವು ಬುದ್ಧಿವಂತರ ಹತ್ರನೇ ಇದ್ಬಿಟ್ಟಿರ್ತೀವಿ. ಯಾಕೆ ಅಂದರೆ ನನಗೆ ಅರ್ಥ ಆಗಿಲ್ಲ ಅಂದರೆ ಯಾರು ಹೇಳ್ಕೊಡೋರೇ ಇಲ್ಲ. ಆ ಕ್ಲಾಸ್ ಅವತ್ತೇ ಕಲ್ತ್ಕೋಬೇಕಂತಾರೆ. ಬಿಕಾಸ್ ಅವರಿಗೆ ಸಿಲೆಬಸ್ ಇರುತ್ತೆ. ಪಾಪ ಟೀಚರ್ಸ್ ಏನಾರು ತಪ್ಪಿದೆಯಾ ಇಲ್ಲಿ? ಸೊ ಹಾಗಾಗಿ ನಾವಿಲ್ಲಿ ಯಾರನ್ನೂ ಬ್ಲೇಮ್ ಮಾಡೋಷ್ಟೇ ಇಲ್ಲ ಸರ್. ನಾನೇ ಎಲ್ಲದಕ್ಕೂ ಜವಾಬ್ದಾರಿ ತೊಗೊಂಡ್ರೆ ಆಗುತ್ತೆ. ಈಗ ನನಗೆ ಇಷ್ಟೆಲ್ಲ ವಿಷಯಗಳು ಗೊತ್ತಾಗಿದೆ, ಲೈಫ್ನ ಈಸಿಯಾಗಿ ತೊಗೊಂಡೋಗ್ಬೋದು ಅಂತ ಗೊತ್ತು. ನಾನು ಯಾರೋ ಬಂದು ನನ್ನ ಜೀವನನ ಗೆಲ್ಲಿಸ್ತಾರೆ, ಇದೆಲ್ಲ ಜಗತ್ತಿಗೆಲ್ಲ ಪ್ರಚಾರ ಮಾಡ್ತಾರೆ ಅಂದರೆ ಒಂದು ಪಾಸಿಟಿವ್ ಬಿಲೀಫ್ ಸಿಸ್ಟಮ್ ಒಪ್ಕೋಬೇಕು. ಆದರೆ ಅವರೇ ಮಾಡ್ತಾರೆ, ನಾನು ಮಾಡಿಲ್ಲ ಅಂದರೆ ಅದು ನಂಗೆ ಗೊತ್ತಿಲ್ಲ. ಹಂಗಿದ್ದಕ್ಕೆ ಕೃಷ್ಣ ಏನು ಮಾಡಿದರು, ಪಾಂಡವರುಗಳದ ಸಹಾಯವನ್ನು ತಗೊಂಡು ಅವರು ಕುರುಕ್ಷೇತ್ರ ಯುದ್ಧನ ಮಾಡಿದರು. ಕೃಷ್ಣ ಕ್ರಿಯೇಟರ್ ಅಲ್ವ ಸರ್, ಅವರೇ ಮಾಡ್ಬೋದಿತ್ತಲ್ವ. ಈಗ ನಾನು ಇವಾಗ ಏನೋ ಕ್ರಿಯೇಟರ್ ಅಂತ ಅಂದ್ಕೊಳ್ರಪ್ಪ, ಸುಮ್ಮನೆ ಯೂನಿಕ್ ಟ್ರೂತ್ ಏನೋ ಕಂಡಿಡ್ಕೊಂಡ್ಬಿಟ್ಟಿದ್ದೀನಿ ಅಂತ ಅಂದ್ಕೊಳ್ಳಿ. ಇದನ್ನು ಪಾಂಡವರು ಬೇಕಾ ಇಲ್ವಾ ಸರ್ ನೆಡ್ಸೋಕ್ಕೆ? ಆದರೆ ನಾನು ಯಾವಾಗ ಅಹಂಕಾರದಿಂದ ನಾನು ಒಬ್ಬನೇ ಮಾಡ್ತೀನಿ ಅಂತ ಹೋಗ್ತೀನಿ, ಅದು ವರ್ಕ್ ಆಗಲ್ಲ. ಬಿಕಾಸ್ ನನ್ನ ಸ್ಟ್ರೆಂತ್ ಏನಪ್ಪ ಅಂದರೆ ರಿಸರ್ಚ್ ಮಾಡೋದಷ್ಟೇ. R&D ನನ್ನಷ್ಟೇ. ನಾನು ಫ್ರಂಟ್ ಎಂಡಲ್ಲಿ ಇರೋಕ್ಕಾಗಲ್ಲ. ಇವಾಗ ನಾನು ಕಲ್ತಿದ್ದೀನಿ, ಅದಕ್ಕೆ ಬಂದು ಫ್ರಂಟ್ ಎಂಡಲ್ಲಿ ಇದ್ದೀನಿ ಅಷ್ಟೇ. ಬಟ್ ಫ್ಯೂಚರಲ್ಲಿ ಮುರಳಿ ಯಾವಾಗಲೂ ಫ್ರಂಟ್ ಎಂಡಲ್ಲಿ ಇರಲ್ಲ. ಇಟ್ಸ್ ಅ ಸ್ಟೇಟ್ಮೆಂಟ್ ಐ ಆಮ್ ಗಿವಿಂಗ್ ಇಟ್ ಟು ಯು. ಪೀಪಲ್ ಹೂ ಆರ್ ಲರ್ನಿಂಗ್ ಆಸ್ ಎ ಕೌನ್ಸಿಲರ್ಸ್ ದೇ ವಿಲ್ ಬಿ ದ ಫ್ರಂಟ್ ಎಂಡ್. ಅಂಥವ್ರನ್ನೇ ಹುಡ್ಕೋದು ನಾನು. ಅಂಥವ್ರೇ ಯೂನಿಕ್ ಟ್ರೂತಿಗೆ ಬರ್ತಾರೆ. ಇಲ್ಲ ಮುರಳಿ, ನಾನು ಈ ಥರ ಎಲ್ಲ ಕಷ್ಟಪಟ್ಟಿದ್ದೀನಿ ಚೈಲ್ಡ್ಹುಡ್ಡಿಂದ, ಬಟ್ ನನ್ನ ಹತ್ರ ಏನೋ ಇತ್ತು, ಬಟ್ ಜಗತ್ತೆಲ್ಲ ನಂಬಲಿಲ್ಲ, ನಾನೇನು ಜಗತ್ತಿಗೆ ಹೇಳ್ಕೊಡ್ತೀನಿ. ಇಲ್ಲಿ ಜಸ್ಟ್ ಬಂದು ಕೌನ್ಸಿಲಿಂಗ್ನ ತೊಗೊಳೋದಲ್ದೆ ಈ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ನ ಕಲೀಲೂಬೋದು. ಫ್ರಾಂಚೈಸಿನೂ ಮಾಡ್ಬೋದು. ಬಟ್ ಫಸ್ಟ್ ಸ್ಟೆಪ್ ಅವ್ರ ಕೌನ್ಸಿಲರ್ಸ್ ಆಗಬೇಕು. ಅಂದರೆ ನಾವು ನಾಲೆಡ್ಜ್ನ 3 ಲೇಯರ್ಸಲ್ಲಿ ಹೇಳ್ಕೊಡ್ತೀವಿ ಸರ್. ಫಸ್ಟ್ ಲೇಯರ್, ಫಸ್ಟ್ ಸೆಷನ್ಸ್ ಏನು ಮಾಡ್ತೀವಲ್ವಾ, 1 hour ಅಥವಾ 1.5 hour ಕಮ್ಯುನಿಕೇಟ್ ಮಾಡ್ತೀವಿ. ಅವ್ರ ಬಗ್ಗೆ ಮಾತ್ರ ಮಾತಾಡ್ತೀವಿ, ಬೇರೆ ಯಾವ ಫಿಲಾಸಫಿ ಬಗ್ಗೆನೂ ಮಾತಾಡೋಲ್ಲ, ಬರೀ ಸ್ಟ್ರೆಂತ್ಸ್ ಬಗ್ಗೆ ಮಾತ್ರ ಮಾತಾಡಿರ್ತೀವಿ. ಬಿಕಾಸ್ ಎಕ್ಸಿಸ್ಟೆಡ್ ಸೈನ್ಸ್ ಸ್ಟ್ರೆಂತ್ ಮಾತ್ರ, ವೀಕ್ನೆಸಸ್ ಆರ್ ನಾಟ್ ಎಕ್ಸಿಸ್ಟೆಡ್ ಅಂತ ಅವ್ರಿಗೆ ಫಿಲಾಸಫಿನೂ ಹೇಳಿ ಕಳಿಸ್ಬಿಡ್ತೀವಿ. ಬಿಕಾಸ್ ವೆನ್ ಯು ಆರ್ ಎ ಡೂವರ್, ಐ ಆಮ್ ಎ ಡೆಲಿಗೇಟರ್. ನೀವು ಮಾಡ್ತಾ ಇರ್ತೀರ, ದಟ್ಸ್ ಯುವರ್ ಸ್ಟ್ರೆಂತ್. ನಾನು ಮಾಡ್ತಿಲ್ವ ಅಂತ ನಾನು ಕೆಳಗೆ ಹಾಕೋಬಿಟ್ರೆ, ನಾನು ಹುಟ್ಟಿರೋದೇ ಇನ್ನೊಬ್ರ ಹತ್ರ ಮಾಡ್ಸೋಕ್ಕೆ. ಸೊ ಈ ಥರ ಕಾನ್ಸೆಪ್ಟ್ಗಳನ್ನ ಹೇಳಿ ವೀಕ್ನೆಸಸ್ ಆರ್ ನಾಟ್ ಎಕ್ಸಿಸ್ಟೆಡ್ ಅಂತ ಹೇಳ್ಕೊಟ್ಬಿಡ್ತೀವಿ. ಅವಾಗ ಅವರು ಸ್ಟ್ರೆಂತ್ ಬಗ್ಗೆ ಮಾತ್ರ ಫೋಕಸ್ ಮಾಡ್ತಾರೆ. ಇದು ಫಸ್ಟ್ ಲೇಯರ್ ಆಫ್ ನಾಲೆಡ್ಜ್ ಆಯಿತು. ಸೆಕೆಂಡ್ ಲೇಯರ್, ಎವ್ರಿ ಥರ್ಸ್ಡೇ ಆನ್ಲೈನಲ್ಲಿ 8 to 9 ಸೆಷನ್ಸ್ಗಳು ಮಾಡ್ತಾ ಹೋಗ್ತೀವಿ. ಇವಾಗ ನಾನು ನಿಮಗೆ ಇಂಟೆಲಿಜೆನ್ಸ್ ಬಗ್ಗೆ ಎಲ್ಲ ಹೇಳ್ಕೊಟ್ಟೆ ಅಲ್ಲ, ಒಂದೊಂದು ಇಂಟೆಲಿಜೆನ್ಸ್ ಬಗ್ಗೆ 1 hour ಮಾತಾಡ್ತೀನಿ. ಎಲ್ಲ ಹೊಸದೇ, ಮತ್ತೆ ಹಳೇದೇನೂ ಮಾತಾಡಲ್ಲ, ಹೊಸದು ಇನ್ನೊಂದೇನೋ ಗೊತ್ತಿಲ್ಲದಿದ್ದೇ ಮಾತಾಡ್ಬೇಕು ನಾನು. ಸೊ ಆ ಥರ ಸೆಕೆಂಡ್ ಲೇಯರ್ ನಾಲೆಡ್ಜ್ನ ಕೊಡ್ತೀನಿ. ಥರ್ಡ್ ಲೇಯರ್ ನಾಲೆಡ್ಜ್ ಏನಪ್ಪ ಅಂತಂದರೆ ಈ ಥಿಯರಿಗಳೆಲ್ಲ ಹೆಂಗೆ ಉಟ್ಕೊಂಡ್ವು, ಇವುಗಳಿಂದ ಏನು ಸೈನ್ಸ್ ಇದೆ, ಈ ಥರ ಫುಲ್ಲು ಡೆಪ್ತ್ ನಾಲೆಡ್ಜ್ ಹೇಳ್ಬಿಡ್ತೀವಿ. ಅವಾಗ ಯಾವುದೋ ಒಂದು ಫಿಂಗರ್ ಪ್ರಿಂಟ್ಸ್ ಮಾಡ್ಕೊಂಡು ರಿಪೋರ್ಟ್ ಮುಂದೆ ಇಟ್ವಿ ಅಂತ ಅಂದ್ಕೊಳ್ಳಿ, ಅವ್ರ ಲೈಫಲ್ಲಿ ಆಗೋಗಿರೋದು ಏನೇನೆಲ್ಲ ಅವ್ರು ಸ್ಟ್ರಗಲ್ ಮಾಡ್ತಿರೋದು ಎಲ್ಲ ಕೌನ್ಸಿಲರಿಗೆ ಗೊತ್ತಾಗ್ಬಿಡುತ್ತೆ. ನೀವು ಅನ್ಸಿದ್ಯಾ, 2 ಕಡೆ ಹೋಗಿ ಬಂದಿರ್ತಾರಲ್ಲ, ಸ್ಪಿರಿಚುವಲ್ ರೆಫರೆನ್ಸಸ್ ತೊಗೊಂಡಿರ್ತಾರೆ, ಸಜೆಷನ್ಸ್ ತೊಗೊಂಡಿರ್ತಾರೆ, ನ್ಯೂಮರಾಲಜಿ ಆಗಿರ್ಬೋದು, ಅಸ್ಟ್ರಾಲಜಿ ಏನ್ ಬೇಕಾದ್ರೂ ಆಗಿರ್ಬೋದು, ಇಲ್ಲಿ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ಗೂ ಬರ್ತಾರೆ. ಎಷ್ಟು ಮಟ್ಟದ ಸಾಮ್ಯತೆ ಇದೆ ಅಂತ ಸರ್ ಅವರೆಲ್ಲ ಏನು ಹೇಳ್ತಾರೆ ಅಂದರೆ, ಮುರಳಿ ಈ ಒಂದು ಸಬ್ಜೆಕ್ಟ್ ಏನಿದೆ ಇದೆಲ್ಲ ಸಬ್ಜೆಕ್ಟ್ಗಿಂತ ಜಾಸ್ತಿ ಬೆಳೆಯುತ್ತೆ ಅಂತ. ಬಿಕಾಸ್ ಎಲ್ರಿಗೂ ಸ್ಪೆಸಿಫಿಕ್ ಆಗಿ ಅರ್ಥ ಆಗಿರಲ್ಲ, ಜಾಸ್ತಿ ಅಕ್ಯುರೇಟ್ ಆಗಿದೆ ಅಂತ. ಜಾಸ್ತಿ ಅಕ್ಯುರೇಟ್ ಆಗಿದೆ, ಬಟ್ ನನಗೆ ಇದು ಈಸಿ ಆಗಿದೆ ಅಪ್ಲೈ ಮಾಡ್ಕೊಳಕ್ಕೆ. ಇವಾಗ ಬುಧ ಗ್ರಹ ಚೆನ್ನಾಗಿಲ್ಲ ಅಂತ ಅನ್ಕೊಳ್ರಪ್ಪ, ನನಗೆ ಇವಾಗ ಬುಧ ಗ್ರಹ ಯಾವಾಗ ಚೆನ್ನಾಗಾಯ್ತು ಅಂತ ಹೆಂಗೆ ಗೊತ್ತಾಗುತ್ತೆ? ಇವಾಗ ಆ ಬುಧ ಗ್ರಹ ಏನೋ ಹೇಳುತ್ತೆ, ನಂಗೆ ಗೊತ್ತಿಲ್ಲ, ಬಟ್ ಹೇಳ್ತೀನಿ, ಎಲ್ಲರೂ ನಿನ್ನ ಮಾತು ಕೇಳಿಸ್ಕೊಂಡ್ರೆ ಬುಧ ಗ್ರಹ ಚೆನ್ನಾಗಿದೆ ಅಂತ ಅವ್ರು ಸ್ಟೇಟ್ಮೆಂಟ್ ಹೇಳ್ತಾರೆ ಅಂತ ಅನ್ಕೊಳ್ಳಿ. ನಂಗೆ ಗೊತ್ತಿಲ್ಲ, ಸುಮ್ಮನೆ ಎಕ್ಸಾಂಪಲ್ ನಾನು ನಿಮಗೆ ಕೊಡ್ತಿರೋದು. ನೀವು ನನ್ನ ಮಾತು ಕೇಳಿಸ್ಕೊಂಡ್ರಿ, ಇವ್ರು ನನ್ನ ಮಾತು ಕೇಳಿಸ್ಕೊಂಡ್ರು, ಅವ್ರು ನನ್ನ ಮಾತು ಕೇಳಿಸ್ಕೊಳ್ಳಿಲ್ಲ. ಅವಾಗ ನನಗೆ ಬುಧ ಗ್ರಹ ಆಕ್ಟಿವೇಟ್ ಆಗಿದೆ, ಚೆನ್ನಾಗಿದೆ ಅಂತ ಅನ್ಸುತ್ತೋ ಅನ್ಸಲ್ವಾ? ಡೌಟ್ ಕ್ರಿಯೇಟ್ ಆಗುತ್ತೆ ನನಗೆ, ರೈಟ್ ಆರ್ ರಾಂಗ್. ಬಟ್ ಇಲ್ಲಿ ನಾವೇನು ಮಾಡ್ತೀವಿ, ಯಾವ ಇಂಟೆಲಿಜೆನ್ಸ್ ಕಡಿಮೆ ಇದೆ ಅದನ್ನು ಹೆಂಗೆ ನರ್ಚರ್ ಮಾಡ್ಕೋಬೇಕಂತ ಹೇಳ್ಕೊಡ್ತೀವಿ. ಇವಾಗ ನನ್ನ ಕಮ್ಯುನಿಕೇಷನ್ ಚೆನ್ನಾಗಿದೆ ಅಂತ ಅನಿಸ್ತೀಯ, ಚೆನ್ನಾಗಿದೆ ಅಂತ ಅನಿಸ್ತೀವಿ ಅಂದರೆ ನನಗೆ ನನ್ನ ಫಿಂಗರ್ ಪ್ರಿಂಟ್ಸ್ ಪ್ರಕಾರ ನನ್ನ ಕಮ್ಯುನಿಕೇಷನ್ನೇ ವೀಕು. ಅದನ್ನು ಓವರ್ ದ ಟೈಮ್ ನರ್ಚರ್ ಮಾಡಿರೋದು. ಈ ಥರ ಪ್ರತಿಯೊಬ್ಬ ವ್ಯಕ್ತಿ ಏನನ್ನ ಬೇಕಾದ್ರೂ ನರ್ಚರ್ ಮಾಡ್ಕೊಳ್ಬೋದು. ಈ ಕ್ಲಾರಿಟಿ ಕೊಟ್ಟಾಗ ಏನಾಗುತ್ತೆ, ಅವ್ರಿಗೆ ಖುಷಿ ಆಗುತ್ತೆ. ಆದರೆ ನರ್ಚರ್ ಆಗದಿರೋ ಕಾರಣಗಳು ತುಂಬ ಇರ್ತವೆ.
ಇವಾಗ ನೀವು ಗ್ರೂಪ್ ಕಮ್ಯುನಿಕೇಟರ್ ಅಂತ ಅನ್ಕೊಳ್ಳಿ, ನಾನು ಒನ್ ಕಮ್ಯುನಿಕೇಟರ್ ಅಂತ ಅನ್ಕೊಳ್ಳಿ. ನೀವು ಗ್ರೂಪಲ್ಲಿ ಇದ್ದಾಗ ಎಲ್ಲರೂ ನಿಮ್ಮ ಮಾತು ಕೇಳಿಸ್ಕೊಂತಾರೆ. ನಾನು ಗ್ರೂಪಲ್ಲಿ ಹೋಗಿ ಮಾತಾಡಿದಾಗ ಜನ ನನ್ನ ಮಾತು ಕೇಳಿಸ್ಕೊಳಲ್ಲ. ಅಂದರೆ ಗ್ರೂಪ್ ಆಫ್ 10 ಜನ 100 ಜನ 50 ಜನ ಇದ್ದಾಗ ಜನ ನನ್ನ ಮಾತನ್ನ ಇವ್ನು ಏನು ಗುರು ಇದೆಲ್ಲ ವರ್ಕ್ ಆಗುತ್ತಾ ಗುರು, ಇದೆಲ್ಲ ವರ್ಕ್ ಆಗುತ್ತಲ್ಲ ಗುರು ಅಂತ 20 ಜನ ಅನ್ಕೊಂಡ್ರೆ ಸಾಕು, ನನ್ನ ಮಾತು ನನ್ನ ಕಾನ್ಫಿಡೆನ್ಸ್ ಎಲ್ಲ ಕೆಳಗೆ ಹಚ್ಕೊಂಡು. ಅದಕ್ಕೆ ನಾನು ಒನ್ ಕಮ್ಯುನಿಕೇಟರ್ ಅಂತ. ನಾನು ಒನ್ ಕಮ್ಯುನಿಕೇಟರ್ ಇದ್ದು ಏನೇ ಒಬ್ಬ ವ್ಯಕ್ತಿ ಹತ್ರ ಮಾತಾಡ್ತಿದ್ದೀನಿ ಅಂದರೆ ಅವ್ನಿಗೆ ಕಂಪ್ಲೀಟ್ ಎಸೆನ್ಸ್ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಗೊತ್ತಾಗಿರುತ್ತೆ, ಅರ್ಥ ಆಗಿರುತ್ತೆ, ಅವನು ಅದನ್ನು ಅಪ್ಲೈ ಮಾಡ್ಕೊತಾನೆ ಅಂತ. ಸೊ ಈ ಕಾಂಟೆಕ್ಸ್ಟಲ್ಲಿ ಪ್ರತಿಯೊಂದು ಇಂಡಿವಿಜುವಲ್ಸನ್ನು ಏನನ್ನ ಬೇಕಾದರೂ ಸಾಧಿಸ್ಬೋದು. ಎಲ್ಲರಷ್ಟು ಕಷ್ಟಪಡ್ತಿರ್ಲಿ ಅವರು. ಪರ್ಸ್ನಲ್ ಲೈಫಲ್ಲಾದರೂ ಕಷ್ಟ ಇರಲಿ ಸರ್, ಫ್ಯಾಮಿಲಿ ಲೈಫಲ್ಲಾದರೂ ಕಷ್ಟ ಇರಲಿ, ಪ್ರೊಫೆಷನಲ್ ಲೈಫಲ್ಲಿ ಅಥವಾ ಸಮಾಜದಲ್ಲಿ ಅಥವಾ ಸ್ಪಿರಿಚುವಲ್ ಲೈಫ್, ಏನೋ ನನಗೆ ಕಷ್ಟ ಆಗ್ತಿದೆ ಮುರಳಿ. ಸ್ಪಿರಿಚುವಲ್ ಲೈಫ್ ಅಂದರೆ ಇದು ಮೆಂಟಲ್ ಹೆಲ್ತ್ ಎಮೋಷನಲ್ ಹೆಲ್ತ್ಗೆ ಡೀಪರ್ ಕನೆಕ್ಷನ್. ಸ್ಪಿರಿಚುವಲ್ ಹೆಲ್ತ್ ಅಂದರೆ ರಾತ್ರಿ ನಿದ್ದೆ ಬರ್ತಿರಲ್ಲ, ಆಂಗ್ಸೈಟಿ ಇರುತ್ತೆ, ಡಿಪ್ರೆಷನ್ ಆಗ್ತಿರ್ತಾರೆ, ಯಾಕೆ ಅಂತ ಗೊತ್ತಿಲ್ಲ. ಒಬ್ಬೊಬ್ರು ಇರೋಕ್ಕಾಗ್ತಿರಲ್ಲ. ಮಕ್ಕಳು ಓದಕ್ಕೆ ಹೋಗ್ತಾರೆ ಅಂದ್ಕೊಳ್ಳಿ, ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ತಾರೆ ಅಂದ್ಕೊಳ್ಳಿ, ಕೆಲವು ಹೆಣ್ಮಕ್ಳು ಮನೆಯಲ್ಲಿ ಏನು ಮಾಡೋದು ಗೊತ್ತಾಗ್ತಿರಲ್ಲ, ಫುಲ್ ಆ್ಯಂಕ್ಷಿಯಸ್ ಫೀಲಿಂಗಲ್ಲಿ ಇರ್ತಾರೆ. ಜನ ಬಂದ ತಕ್ಷಣ ಮತ್ತೆ ಆ್ಯಕ್ಟಿವೇಟ್ ಆಗಿಬಿಡ್ತಾರೆ. ಅಂದರೆ ಎಷ್ಟೋ ಒಂದು ಅನ್ನೋನ್ ಸಬ್ಜೆಕ್ಟ್ಗಳು ನಮ್ಮ ಲೈಫಲ್ಲಿ ನಮ್ಮನ್ನು ತುಂಬ ಹಿಡಿದಿಟ್ಬಿಟ್ಟಿದೆ ಅಂತ. ಈ ಕೆಲವೊಂದು ವಿಷಯಗಳಿದೆ ಸರ್, ADHD ಮತ್ತು ಆಟಿಸಮ್ ಅಂತ ಚಿಕ್ಕ ಮಕ್ಳಿಗೆ ಬರುತ್ತೆ ಸರ್. ಅಡಲ್ಟ್ಸಿಗೆ ಆ್ಯಂಗ್ಸೈಟಿ ಮತ್ತು ಡಿಪ್ರೆಷನ್ ಅಂತ ಬರುತ್ತೆ ಸರ್. ಇಲ್ಲಿ ಒಂದು ಬ್ಯೂಟಿಫುಲ್ ಆಗಿ ಇದನ್ನು ಸಖತ್ ಬ್ಯೂಟಿಫುಲ್ ಆಗಿ ಕನ್ಕ್ಲೂಡ್ ಮಾಡ್ತೀನಿ, ಕೇಳಿಸ್ಕೊಳ್ರಿ. ಇವಾಗ ನಿಮ್ಮ ಹತ್ರ ಏನೋ ಒಂದು ಸ್ಟ್ರೆಂತ್ ಇದೆ, ಚಿಕ್ಕ ಹುಡುಗ. ಈ ಸ್ಟ್ರೆಂತನ್ನು ತಂದೆ ತಾಯಿ ಯೂಸ್ ಮಾಡೋಕ್ಕೆ ಬಿಡಲಿಲ್ಲ. ಯಾಕೆ? ಅಪ್ಪ ಅಮ್ಮನಿಗೆ ಫಿಯರ್ಸ್. ಆ ಮಗು ಸ್ಟ್ರೆಂತನ್ನು ನಂಬಕ್ಕೂ ಆಗಲಿಲ್ಲ, ಆ ಮಗುನ ಎಕ್ಸಿಕ್ಯೂಟ್ ಮಾಡೋಕ್ಕೂ ಬಿಡಲಿಲ್ಲ. ಈ ಮಗುಗೆ ಜಗತ್ತಲ್ಲಿ ADHD ಅಂತ ಹೆಸರು. ಇನ್ನೊಂದು ಮಗು ಇದೆ, ಆ ಮಗುಗೆ ಆಟಿಸಮ್. ಆ ಮಗುಗೆ ಅದ್ರ ಸ್ಟ್ರೆಂತ್ ಏನಂತಾನೆ ಗೊತ್ತಿಲ್ಲ. ಅಪ್ಪ ಅಮ್ಮನಿಗೆ ಆ ಸ್ಟ್ರೆಂತ್ ಏನಂತ ಫೈಂಡ್ ಔಟ್ ಮಾಡೋಕ್ಕೆ ಗೊತ್ತಿಲ್ಲ. ಇವಾಗ ಯಾವ ಥೆರಪಿ ಮಾಡಿಸಿದ್ರೂ ವೇಸ್ಟು, ಯಾವ ಎಕ್ಸ್ಪರ್ಟ್ ಹತ್ರ ಏನು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಏನು ರಿಪೋರ್ಟ್ ಎತ್ಕೊಂಡ್ರೂ ವೇಸ್ಟು. ಬಿಕಾಸ್ ಮಗು ಸ್ಟ್ರೆಂತನ್ನು ನರ್ಚರ್ ಮಾಡಿಸ್ಬೇಕಲ್ಲ. ನಿಮ್ಮ ಹತ್ರ ಫಿಯರ್ ಇರಲಿ ಇಲ್ಲದೇ ಇರಲಿ, ಅಥವಾ ಮಗುಗೆ ಸ್ಟ್ರೆಂತ್ ಏನಿದೆ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ, ನೀವೇ ತಿಳ್ಕೊಳ್ಬೇಕು, ನೀವೇ ನರ್ಚರ್ ಮಾಡಬೇಕು. ಯಾರೋ ಒಬ್ಬರ ಹತ್ರ ಥೆರಪಿ ಕರ್ಕೊಂಡು ಹೋಗ್ತೀನಿ, ನಾನು ಹೀಲಿಂಗ್ ಮಾಡಿಸ್ತೀನಿ, ಮತ್ತೊಂದು ಮಾಡಿಸ್ತೀನಿ, ಮಗದೊಂದು ಮಾಡಿಸ್ತೀನಿ ಅಂದರೆ ಒಂದು 5%, 2%, 3% ನಿಮಗೆ ಚೇಂಜಸ್ ಕಾಣುತ್ತೆ, ಮತ್ತೆ ಅದು ಬ್ಯಾಕ್ ಟು ಪೆವಿಲಿಯನ್. ಅದೇ ಥರ ಅಡಲ್ಟ್ಸಿಗೆ ಸರ್, ಈ ಡಿಪ್ರೆಷನ್ ಅಂತ ಏನಿದೆಯಲ್ಲ, ಆ ವ್ಯಕ್ತಿ ಸ್ಟ್ರೆಂತ್ಗಳನ್ನು ಯೂಸ್ ಮಾಡ್ಕೊಳ್ತಾ ಇಲ್ಲ. ಈ 8 ಇಂಟೆಲಿಜೆನ್ಸ್ ಹೇಳಿದ್ನಲ್ಲ, ಈ 8 ಇಂಟೆಲಿಜೆನ್ಸಲ್ಲಿ ಟಾಪ್ 3 ಇಂಟೆಲಿಜೆನ್ಸ್ ನಾವು ಯೂಸ್ ಮಾಡ್ಕೊಂಡಿಲ್ಲ ಅಂದರೆ ಡಿಪ್ರೆಷನ್ಗೆ ಹೋಗ್ತಾನೆ. ಇಷ್ಟೇ, ಮತ್ತಿನ್ನೇನು ಇರೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಅವ್ನು ಯಾಕೆ ಯೂಸ್ ಮಾಡ್ಕೊಳ್ತಿಲ್ಲ ಅಂತ ಹೇಳ್ಕೊಡ್ತೀನಲ್ಲ, ದಟ್ ಈಸ್ ವೇರ್ ಮೈ ಎಕ್ಸ್ಪರ್ಟೀಸ್ ಕಮ್ಸ್. ಚೈಲ್ಡ್ಹುಡ್ಡಿಂದ ಏನೇನೆಲ್ಲ ಆಯಿತು ಅವನಿಗೆ, ಇವಾಗ ಏನೇನೆಲ್ಲ ಪ್ರೊಫೆಷನಲ್ ಇದ್ದಾನೆ, ಫ್ಯಾಮಿಲಿ ಇವನ್ನ ಹೆಂಗೆ ಟ್ರೀಟ್ ಮಾಡ್ತಿದೆ, ಇವನು ಏನು ಮಾಡಿದ್ರೆ ಫ್ಯಾಮಿಲಿ ಇವನಿಗೆ ರೆಸ್ಪೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ವ್ಯಾಲ್ಯೂ ಮಾಡೋಕ್ಕೆ, ಅದನ್ನೆಲ್ಲ ನಾನು ಹೇಳ್ಕೊಡ್ಬೇಕು. ಆವಾಗ ಮಾತ್ರ ಅವ್ನು ಡಿಪ್ರೆಷನಿಂದ ಹೊರಗಡೆ ಬರ್ತಾನೆ. ಈ ಆ್ಯಂಗ್ಸೈಟಿ ಇದೆಯಲ್ಲ, ಈ ಆ್ಯಂಗ್ಸೈಟಿ ಅನ್ನೋ ಸಬ್ಜೆಕ್ಟು ಅವ್ರ ಸ್ಟ್ರೆಂತೇ ಅವ್ರಿಗೆ ಗೊತ್ತಿಲ್ಲ. ಸೆಲ್ಫ್ ಡೌಟ್ಸು, ಡ್ಯುಯಲ್ ಥಾಟ್ಸು, ಕನ್ಫ್ಯೂಷನ್ಸ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅವ್ರಿಗೆ. ಆವಾಗ ಅವ್ರು ಆ್ಯಂಕ್ಷಿಯಸ್ ಫೀಲ್ ಮಾಡ್ತಿರ್ತಾರೆ. ಅಂದರೆ ಏನು, ಆ್ಯಂಕ್ಷಿಯಸ್ ಅಂದರೆ, ಆ್ಯಂಗ್ಸೈಟಿ ಅಂದರೆ ಡೆಫಿನೇಷನ್ ಹೇಳ್ತೀನಿ, ನನ್ನ ಜೀವನದಲ್ಲಿ ಏನೋ ಆಗಿಲ್ಲ, ಅದು ತಪ್ಪಾಗಿ ಆಗುತ್ತೆ ಅಂತ ನಾನು ಊಹಿಸುವುದನ್ನು ಆ್ಯಂಗ್ಸೈಟಿ ಎಂದು ಕರೆಯುತ್ತಾರೆ. ಈ ಥರ ತುಂಬ ಜನ ಇದ್ದಾರೆ. ಅದು ತಂದೆನೋ ತಾಯಿನೋ ಇದ್ದಾರೆ ಅಂತ ಅಂದ್ಕೊಳ್ರಿ. ಮನೆಯಲ್ಲಿ ಮಕ್ಕಳೇ ಹೆಂಗೆ ಸರ್ ಪಾಸಿಟಿವ್ ಆಗಿರ್ತಾರೆ? ಇಲ್ಲ, ನಾನು ಅಪ್ಪ ಅಮ್ಮನ ಬ್ಲೇಮ್ ಮಾಡ್ತೀನಿ ಅಂತಲ್ಲ, ಅವ್ರನ್ನ ವೀಕ್ ಅಂತ ನಾನು ಹೇಳ್ತಾ ಇದ್ದೀನಿ ಅಂತಲ್ಲ, ಅವರು ಇದನ್ನು ಚೈಲ್ಡ್ಹುಡ್ಡಿಂದನೇ ಕೊಂಡ್ಕೊಂಡು ಬಂದಿರೋದು. ಪ್ರಾಬ್ಲಮ್ ಇದೆ, ಅವರು ಮೆಂಟಲಿ ರೆಡಿ ಆಗಬೇಕು, ಅವ್ರನ್ನು ಬೆಟರ್ ಆಗಬೇಕು. ಸೊ ದಟ್ ಲೈಕ್ ಮಗು ಆಟೋಮೆಟಿಕಲಿ ಖುಷಿಯಾಗಿರುತ್ತೆ, ಚೆನ್ನಾಗಿ ಬೆಳೆಯುತ್ತೆ. 100% ವರ್ಕ್ ಆಗುತ್ತೆ. ಥ್ಯಾಂಕ್ಸ್ ಅ ಲಾಟ್ ಫಾರ್ ದ ಕಮಿಂಗ್ ಟು ದ ಪಾಡ್ಕಾಸ್ಟ್ ಸರ್. ಕರೆಕ್ಟ್ ಟಾಕ್ಸಿಗೆ ಬಂದು ಸುಮಾರಷ್ಟು ಇನ್ಸೈಟ್ ಕೊಟ್ರಿ. ಫಿಂಗರ್ ಪ್ರಿಂಟ್ ಟೆಕ್ನಾಲಜಿ ಹೇಗೆ ವರ್ಕ್ ಆಗುತ್ತೆ, ಪ್ರತಿಯೊಬ್ಬರು ಕೈ ಬೆರಳುಗಳು ಹೇಗೆ ಬೇರೆ ಆಗಿರುತ್ತೋ, ಅವ್ರ ಕ್ಯಾರೆಕ್ಟರಿಸ್ಟಿಕ್ ಟ್ರೈಟ್ಸ್ಗಳು ಬೇರೆ ಆಗಿರುತ್ತೋ, ಹಾಗೆ ಅವ್ರ ಬದುಕು ಬೇರೆ ಆಗಿರುತ್ತೆ. ಅಂಡ್ ಬ್ರೈನನ್ನು ರೀವೈರ್ ಮಾಡ್ಕೋಬಹುದು, ಯಾರು ಏನನ್ನ ಬೇಕಾದ್ರೂ ಓವರ್ಕಮ್ ಮಾಡ್ಕೋಬಹುದು ಅಂತ ಹೇಳಿದ ವಿಷಯಗಳು ತುಂಬ ಚೆನ್ನಾಗಿತ್ತು. ಕಂಪ್ಯಾಟಬಿಲಿಟಿ ಆಗಲಿ, ರಿಲೇಷನ್ಶಿಪ್ಪಲ್ಲಾಗಲಿ ಸುಮಾರಷ್ಟು ವಿಷಯಗಳು, ಈ ಥರದ ಚಿಕ್ಕ ಚಿಕ್ಕ ವಿಷಯಗಳನ್ನ ಕಲ್ತ್ಕೊಂಡ್ರೆ ಅಥವಾ ತಿಳ್ಕೊಂಡ್ರೆ ಒಂದು ಸಂಬಂಧನೋ ಅಥವಾ ಒಂದು ಸಂಸಾರನೋ ಉಳಿಯುತ್ತೆ ಅಂತಂದ್ರೆ ನಿಜವಾಗ್ಲೂ ಇಟ್ಸ್ ಎ ಬ್ಯೂಟಿಫುಲ್ ಥಾಟ್. ಹಾಗಾಗಿ ಇವತ್ತು ಸುಮಾರಷ್ಟು ಜನ ನೋಡುವಂತಹ ಪ್ರೇಕ್ಷಕರಿಗೂ ಕೂಡ ಒಂದಷ್ಟು ನಾಲೆಡ್ಜ್ ಟ್ರಾನ್ಸ್ಫರ್ ಆಗಿರುತ್ತೆ ನಿಮ್ಮ ಕಡೆಯಿಂದ ಅಂತ ಅನ್ಕೊಳ್ರಿ. ಥ್ಯಾಂಕ್ಸ್ ಲಾಟ್ ಫಾರ್ ಕಮಿಂಗ್. ಇದೇ ತರ ಒಳ್ಳೆ ಕೆಲಸಗಳು ಯುನೀಕ್ ಟ್ರೂದಿಂದ ಇನ್ನಷ್ಟು ನಡೀತಾ ಇರಲಿ, ಸುಮಾರು ಜನದ ಜೀವನಗಳಲ್ಲಿ ಈ ತರದ ರಿಫಾರ್ಮೇಷನ್ಗಳನ್ನ ತರ್ತಾನೆ ಇರಿ ಸರ್. ಎಸ್ ಸರ್, ನಾನೊಂದು ಲಾಸ್ಟ್ ಥಾಟ್ ಆಡಿಯನ್ಸಿಗೆ ಹೇಳ್ಬೇಕು ಸರ್. ನನ್ನ ಮಾತುಗಳು ಎಲ್ಲರಿಗೂ ಸರಿ ಅಂತ ಅನ್ಸಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಆಲೋಚನಾ ವಿಧಾನಗಳು, ಭಾವನೆಗಳು ಬೇರೆ ಬೇರೆ, ಹಾಗೂ ಅವರ ಜೀವನದ ಅನುಭವಗಳು
ಬೇರೆ ಬೇರೆ ಆಗಿರಬೇಕಾದ್ರೆ ನಾನು ಹೇಳೋದು ಒಬ್ಬ ವ್ಯಕ್ತಿಗೆ ಯಾವ ಥರ ವ್ಯಾಲ್ಯೂ ಅಡಿಷನ್ ಆಗುತ್ತೆ ಅನ್ನೋದನ್ನ ಮಾತ್ರ ಅವ್ರು ತೊಗೊಳ್ಬೇಕು. ಕಮೆಂಟಲ್ಲಿ ಬರೀತಾರೆ ಸರ್, ಹುಚ್ಚ ಮಟ್ಟ ಬರೀತಾರೆ, ನನಗಿಂದಾದ್ರೆ ಏನೂ ಡಿಸ್ಟರ್ಬೆನ್ಸ್ ಆಗಲ್ಲ. ಬಟ್ ಈ ವ್ಯಕ್ತಿ ಯಾಕೆ ಇಲ್ಲಿ ಕುತ್ಕೊಂಡು ಏನೋ ಮಾತಾಡ್ತಿದ್ದಾನೆ, ಯಾರಿಗೋ ಏನೋ ಹೆಲ್ಪ್ ಮಾಡಕ್ತಾನೆ, ಯಾರಿಗೋ ಖುಷಿ ಪಡ್ಸೋಕ್ಕೆ, ಯಾರಿಗೋ ಧೈರ್ಯವಾಗಿರೋಕ್ಕೆ, ಯಾವುದೋ ಒಂದು ಸಂಬಂಧನ ಹಾರ್ಮೋನಿನ ಬಿಲ್ಡ್ ಮಾಡೋಕೆ ಇಲ್ಲಿ ಕುತ್ಕೊಂಡು ಹೇಳ್ತೀನಿ ಅಂತ ಒಂದು ಚಿಕ್ಕ ಅವೇರ್ನೆಸ್ ಬಂದರೆ ಸಾಕು. ಇವಾಗ ನಿಮ್ಗೆ ಗೊತ್ತಿರ್ಬೋದು ಸರ್, ಎಷ್ಟೋ ಯಂಗ್ ಬ್ರೈನ್ಗಳಿಗೆ ಕೆಲಸ ಇಲ್ಲ ಸರ್, ಯಾವ ಪ್ರೊಫೆಷನ್ಗೆ ಹೋಗ್ಬೇಕಂತ ಗೊತ್ತಿಲ್ಲ ಸರ್. ಗೌರ್ಮೆಂಟ್ ಅವ್ರು ಕೇಳಿದ್ರೆ ಗೌರ್ಮೆಂಟ್ ಅವ್ರು ಹೆಂಗೆ ಕೊಡೋಕ್ಕೆ ಸಾಧ್ಯ ಸರ್? ಇಲ್ದಿರೋ ಎಂಪ್ಲಾಯ್ಮೆಂಟ್ನ ಅವ್ರು ಹೆಂಗೆ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ? ಅದಿದೆನೋ ಇಲ್ವಾ ನನಗೆ ಬೇಕಾಗಿಲ್ಲ. ನಿನ್ನ ಹತ್ರ ಸ್ಕಿಲ್ ಇದೆಯಾ, ನಿನ್ನ ಹತ್ರ ಇಂಟೆಲಿಜೆನ್ಸ್ ಇದೆಯಾ, ನಿನ್ನ ಹತ್ರ ಕ್ವಾಲಿಟಿಗಳು ಸಖತ್ತಾಗಿದಾವ, ನಿನ್ನ ಹತ್ರ ಒಂದು ಡೇರಿಂಗ್ ಫೀಲಿಂಗ್ ಇದೆಯಾ, ನಿನ್ನ ಕೆಲಸ ಸಿಗುತ್ತೆ. ಸುಮ್ಮನೆ ರೀಲ್ಸ್ ನೋಡ್ಕೊಂಡು ಕುತ್ಕೊಂಡ್ಬಿಟ್ರೆ ಎಂಟರ್ಟೈನ್ಮೆಂಟ್ ನನಗೆ 24 ಗಂಟೆಯಲ್ಲಿ ಒಂದು 10 ನಿಮಿಷ ಅರ್ಧ ಗಂಟೆ ಸಾಕು ಸರ್. ಬೆಳಗ್ಗೆಯಿಂದ ರಾತ್ರಿ ತನಕ ಎಂಟರ್ಟೈನ್ಮೆಂಟೇ ಆದರೆ ನಮ್ಮ ನೆಕ್ಸ್ಟ್ ಜನ್ರೇಷನ್ ಏನಾಗುತ್ತೆ ಸರ್? ಇದನ್ನು ಯಂಗ್ ಜನ್ರೇಷನ್ ಥಿಂಕ್ ಮಾಡಬೇಕಾ ಇಲ್ವಾ? ಆದರೆ ಕೆಲವೊಬ್ಬರು ಪೇರೆಂಟ್ಸ್ ಪವರ್ಲೆಸ್ ಆಗಿಬಿಟ್ಟಿರ್ತಾರೆ. ಈ ಥರ ಮಾಡ್ತಿರೋ ಮಕ್ಕಳಿಗೆ ಏನೂ ಹೇಳೋಕ್ಕಾಗಲ್ಲ. 1 ಮಗು 2 ಮಗು ಇರುತ್ತೆ, ನಾವೇನಾದ್ರು ಅಂದರೆ ಅವ್ರ ಮನಸ್ಸಿಗೆ ನೋವಾಗುತ್ತಾ, ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ ಅಂತ ನೋವಲ್ಲೇ ಇದ್ಬಿಡ್ತಾರೆ. ಯುನಿಕ್ ಟ್ರೂತಿಗೆ ಬರೋದು ಮುಂಚೆ ಈ ಥರ ಥಾಟ್ಸ್ ಇರುತ್ತೆ. ಯುನಿಕ್ ಟ್ರೂತಿಗೆ ಬಂದಮೇಲೆ ಅದು ಏನಾದರೂ ಇರಲಿ ಸರ್, ಕೇಸು ನಮ್ಮ ಹತ್ರ ಬನ್ನಿ ಅಲ್ಲ, ಸುಮ್ಮನೆ ಬಂದು ಎನ್ಕ್ವೈರಿ ಮಾಡ್ಕೊಂಡು ಹೋಗಿ ಅಲ್ಲ, ನಮ್ಮ ಮುಖ ನೋಡಿ ವರ್ಕ್ ಆಗುತ್ತಾ, ವರ್ಕ್ ಆಗಲ್ಲ, ನಾವು ಈ ಸ್ಟೇಟ್ ಆಫ್ ಲೈಫಲ್ಲಿ ಇದ್ದೀವಿ, ಈ ಥರ ಮೈಂಡ್ ಸೆಟ್ಟಲ್ಲಿ ಇದ್ದೀವಿ, ಇದಕ್ಕೆ ಸೊಲ್ಯೂಷನ್ ಕೊಡ್ತೀರಾ ಅಂದರೆ ಸರ್ವಿಸ್ ತೊಗೊತೀವಿ, ಸೊಲ್ಯೂಷನ್ ಕೊಡೋಕ್ಕಾಗಲ್ಲ ಅಂದರೆ ನಾವು ಹೋಗ್ಬಿಡ್ತೀವಿ, ಹಂಗೆ ಹೇಳ್ಬೋದಲ್ವಾ? ಸುಮ್ಮನೆ ಹೋಗ್ಬಿಡ್ಬೋದೇನೋ ಅಂತ ಅಂದ್ಕೊಂಡ್ರೆ ವಿಲ್ ಇಟ್ ಬಿ ಗುಡ್ ಥಿಂಗ್? ನೋ, ಇಟ್ ಈಸ್ ನಾಟ್. ಬರಬೇಕು, ನಾವು ಮೀಟ್ ಮಾಡಬೇಕು. ಅದಾದಮೇಲೆ ಬರಲೇಬೇಕಂತ ಇದ್ದರೆ ಬರಲಿ ಬಿಡಿ ಸರ್, ಬೇಡ ಅಂತಿದ್ರೆ ದೆನ್ ವಾಟ್ ಈಸ್ ಅನ್ ಆಲ್ಟರ್ನೇಟಿವ್ ಅಂತ ಥಿಂಕ್ ಮಾಡಬೇಕು. ತಲೆನೋವು ಬಂದಿದೆ ಅಂತ ಬರ್ತಾನೆ ಇರುತ್ತೆ ಅಂತ ನಾವೇನಾದರೂ ಒಂದು ಡಾಕ್ಟರ್ ಹತ್ರ ಹೋಗಿ ಸುಮ್ಮನೆ ಆಗ್ಬಿಡ್ತೀವ ಸರ್? ನೋವು ಇದ್ದೇ ಇರುತ್ತೆ ಅಲ್ವಾ? ಯಾರಾದರೂ ಒಬ್ರು ಸೊಲ್ಯೂಷನ್ ಕೊಡೋ ತನಕ ನಾವು ಹುಡುಕ್ತಾನೆ ಇರ್ಬೇಕು, ಅದೇ ಜಗತ್ತು. ಅದ್ರ ಬದಲಾಗಿ ನಂಗೆ ಯಾಕೆ ತಲೆನೋವು ಬಂತು ಅಂತ ಹುಡುಕ್ಬಿಟ್ರೆ ದಟ್ ಈಸ್ ವಾಟ್ ಯುನಿಕ್ ಟು ಟೆಲ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಗುರುಗಳಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ನನ್ನ ಟೀಮ್ ಮೆಂಬರ್ಸ್ಗೆ, ನನಗೆ ಇದುವರೆಗೂ ನಾಲೆಡ್ಜ್ನೆಲ್ಲ ಇಷ್ಟೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡೋಕ್ಕೆ, ಎಕ್ಸ್ಪೆರಿಮೆಂಟ್ಸ್ ಮಾಡೋಕ್ಕೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರು ಅವ್ರಿಗೆಲ್ಲ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ಸ್ ಲಾಟ್ ಫಾರ್ ಕಮಿಂಗ್ ಸರ್. ಥ್ಯಾಂಕ್ ಯು ಸೋ ಮಚ್.